ನಾಳೆ ಬೆಳಿಗ್ಗೆ ಐತಿ ಮಹಾಮರಣ, ಶರಣಂತಾವ ನಮ್ಮ ಪಂಚಹರಣ. ಹಸನುಳುದಾವ ನಮ್ಮಂತಃಕರಣ. ಕರ್ನಾಟಕದ ಇತಿಹಾಸದಲ್ಲಿ ಶರಣ ಚಳವಳಿ ಒಂದು ಬಹಳ ಮುಖ್ಯವಾದಂಥ ಘಟನೆ. ಪ್ರಾಚೀನ ಕರ್ನಾಟಕದಲ್ಲಿ ಪ್ರವೇಶ ಮಾಡಿದ ಧರ್ಮಗಳು ಅಂತಂದರೆ ಒಂದು ಬೌದ್ಧ, ಒಂದು ವೈದಿಕ, ಒಂದು ಜೈನ, ಒಂದು ಶೈವ. ಆ ಸಂದರ್ಭದೊಳಗೆ ಕರ್ನಾಟಕದಲ್ಲಿ ಬರೀ ಜಾತಿಗಳಿದ್ದು, ಬೇಡರು, ಕುರುಬರು, ಅಂಬಿಗರು, ಹೀಗೆ ಬರೀ ಜಾತಿಗಳಿದ್ದು. ಹೀಗೆ ಕರ್ನಾಟಕ ಜಾತಿಗಳಿಂದ ತುಂಬಿದಂಥ ಜಾತಿ ಅಂದರೆ ವೃತ್ತಿ ಜಾತಿ. ಬೇಟೆಯಾಡುವುದೇ ಬೇಡರು, ಹೊಳೆಯನ್ನು ದಾಟಿಸೋರೇ ಅಂಬಿಗರು, ಪಶುಪಾಲನೆ ಮಾಡೋವರೇ ಕುರುಬರು. ಈ ರೀತಿ ಬರೀ ಜಾತಿಗಳಿದ್ದು ಕರ್ನಾಟಕದೊಳಗೆ. ಇಂಥ ಸಂದರ್ಭದೊಳಗೆ ಉತ್ತರ ಭಾರತದ ಧರ್ಮಗಳು ಬಂತು. ಮೊದಲು ಬಂದಿತ್ತು ಬೌದ್ಧ, ಆಮೇಲೆ ಬಂದಿದ್ದು ಜೈನ, ಆಮೇಲೆ ಬಂದಿದ್ದು ವೈದಿಕ, ಆಮೇಲೆ ಬಂದಿದ್ದು ಕಾಶ್ಮೀರ ಶೈವ. ಹೀಗೆಲ್ಲ ಧರ್ಮಗಳು ಕರ್ನಾಟಕಗಳು ಬಂದ ಬಳಿಕ ಇವರಿಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ನಮಗಿಂತ ಭಿನ್ನವಾದಂಥ ಜೀವನ ವಿಧಾನ ಇವರು ಹೇಳ್ತಾರಲ್ಲ ಅಂತ. ಅವು ಹೊರಗಿಂದ ಬಂದಂಥ ವಲಸೆ ಧರ್ಮದ ಕರಿತೀನಿ ಅವನ್ನ. 4 ವಲಸೆ ಧರ್ಮಗಳು ಹೊರಗಿಂದ ಬಂದಿದ್ದು. ಆ ವಲಸೆ ಧರ್ಮಗಳು ಏನು ಮಾಡಿದ್ವು ಅಂದರೆ ನಮ್ಮ ಕರ್ನಾಟಕಗಳು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ತಮ್ಮದೊಳಗೆ ಜಗಾಡ್ತಿದ್ದವು. ಹೇಗೆ ಈ ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಬಂದು ನಮ್ಮಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋ ಸಂಬಂಧ ಹೇಗೆ ಯುದ್ಧ ಮಾಡ್ತಿದ್ದು, ಹಾಗೆ ಧರ್ಮಗಳೆಲ್ಲ ಯುದ್ಧ ಮಾಡ್ತಿದ್ವು, ಪರಸ್ಪರ ಯುದ್ಧ ಮಾಡ್ತಿದ್ವು ಕರ್ನಾಟಕದೊಳಗೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ. ಇಂಥ ಸಂದರ್ಭದೊಳಗೆ ಇವು ಜಾತಿಯಾದಂಥ ಇವು ಕನ್ನಡಿಗರಿದ್ದರಲ್ಲ, ಇವು ಅವ್ರ ಪರವಾಗಿ ಹೋರಾಡ್ತಿದ್ದು, ಇವ್ರ ಪರವಾಗಿ ಹೋರಾಡ್ತಿದ್ದು. ಇಂಥ ಒಂದು ವಾತಾವರಣ ಇತ್ತು. ಅವರೆಲ್ಲ ಮೊದಲು ಬೌದ್ಧ ಧರ್ಮ ನಾಶ ಮಾಡಿದರು, 3 ಕೂಡಿ. 3 ಧರ್ಮಗಳು ಸೇರಿ ಒಬ್ಬರು ಹಾಳು ಬೌದ್ಧ ಧರ್ಮ ಹಾಳು ಮಾಡಿದರು. ಯಾಕೆ ಹಾಳು ಮಾಡಿದ್ರೆ ಬೌದ್ಧ ಧರ್ಮ ಆತ್ಮವಾದಿ ಅಲ್ಲ, ಪರಮಾತ್ಮವಾದಿ ಅಲ್ಲ. ಅದಕ್ಕಾಗಿ ಅದನ್ನು ಹಾಳು ಮಾಡಿದ್ರು. ಆಮೇಲೆ ಜೈನ ಪರಮಾತ್ಮವಾದಿ ಅಲ್ಲ, ಕೇವಲ ಆತ್ಮವಾದಿ ಅದು. ಅದಕ್ಕೆ ಇವೆರಡೂ ಶೈವ ಮತ್ತು ವೈದಿಕ ಎರಡು ಕೂಡಿ ಜೈನವನ್ನು ದುರ್ಬಲಗೊಳಿಸೋದು. ಪ್ರಬಲವಾಗಿ ಉಳಿದದ್ದು ಯಾವುವು? ವೈದಿಕ ಮತ್ತು ಶೈವ, ಇವೆರಡು ಉಳಿದು. ಆದರೆ ವೈದಿಕ ಮತ್ತು ಶೈವದೊಳಗೆ ವೈದಿಕ ತನ್ನ ಶ್ರೇಷ್ಠತೆಯನ್ನು ಇವ್ರ ಮೇಲೆ ಹೇರ್ತು, ಶೈವರ ಮೇಲೆ. ಹೀಗಾಗಿ ಇವತ್ತಿಗೂ ಭಾರತದೊಳಗೆ ವೈದಿಕವೇ ನಮ್ಮನ್ನು ಆಳ್ತಾ ಇದೆ. ನಮ್ಮನ್ನು ಭೌತಿಕವಾಗಿ ಮತ್ತು ಅಭೌತಿಕ ಸಾಂಸ್ಕೃತಿಕವಾಗಿ ನಮ್ಮನ್ನು ಆಳೋದು ವೈದಿಕವೇ. ಶೈವ ಮತ್ತು ಇದಕ್ಕೆ ಅದು ಕಡಿಮೆಯಾಗಿ ಅದರ ಒಂದು ಪ್ರಭಾವಕ್ಕೆ ಒಳಗೆ ಶೈವ. ಹೀಗ ಇದ್ದಂಥ ಸಂದರ್ಭದೊಳಗೆ ಏನಾಯಿತು ಅಂತಂದರೆ, ಈ ಶೈವದ ಪ್ರಭಾವಕ್ಕೆ ಒಳಗಾದ ಶೈವ 4 ಆದವು. ಒಂದು ಪಾಶುಪತ, ಒಂದು ನಕುಲೀಶ, ಒಂದು ಕಾಪಾಲಿಕ, ಒಂದು ಶುದ್ಧ ಶೈವ ಅಂತ. ಈ ಶೈವ 4 ಅದು. ಈ ಇವು 4 ಅದಾವಲ್ಲ, ಈ ಶೈವ ಇವು ಬ್ರಾಹ್ಮಣ, ಇವು 4. ಇವರು ವೈದಿಕ ಬ್ರಾಹ್ಮಣರು, ಇವರು ಶೈವ ಬ್ರಾಹ್ಮಣರು 4. ಈ ವೈದಿಕ ಬ್ರಾಹ್ಮಣರಲ್ಲ, ಇವರು ವೇದವನ್ನು ಅನುಸರಿಸುವವರು. ಇವರು ಈ ಶೈವರದಾರಲ್ಲ, ಇವರು ಆಗಮವನ್ನು ಅನುಸರಿಸುವರು. 28 ಆಗಮ. ಇವರು 28 ಆಗಮದಲ್ಲಿ ಈ ಶುದ್ಧ ಶೈವ ಅನ್ನೋದಲ್ಲ, ಇದು ಏನಾಯಿತು, ಈ ವೈದಿಕದಿಂದ ಪ್ರಭಾವಿತ ಆಯಿತು. ಶುದ್ಧ ಶೈವ ಅರ್ಧ ಶೈವ ಆಯಿತು, ಅರ್ಧ ವೈದಿಕ ಆಯಿತು, ಕೊಲಾಜ ಬಿಡ್ತು. ಇಂಥ ಒಂದು ಶುದ್ಧ ಶೈವ ಒಂದು ಪರಂಪರೆ ನಮ್ಮಲ್ಲಿ ಬೆಳೆದು ಬಂತು. ಇವ್ರಿಗೆ 4 ಜನರಿಗೂ ಶುದ್ಧ ಶೈವ, ಇವು ಶೈವರಿಗೆ ಬ್ರಾಹ್ಮಣ ಅಂತ ಕರಿತಿದ್ರು, ಇವ್ರಿಗೆ ಬ್ರಾಹ್ಮಣ ಅಂತ ಕರಿತಿದ್ರು. ಇಂಥ ಒಂದು ಬ್ರಾಹ್ಮಣ ತಮ್ಮ ಶೈವ ಮತ್ತು ವೈದಿಕದ ಎಲ್ಲರೂ ಒಂದು ಸಮ್ಮೇಳನ ಆದಂಥ ಒಂದು ಸಂಗಮ ಅಂತ ಒಂದು ಧರ್ಮವನ್ನು ಇದು ಬೆಳೆದು ಬಂತು. ಬಸವಣ್ಣ ಈ ಮಂತಂದು ಹುಟ್ಟಿದ, ಶುದ್ಧ ಶೈವ ಮಂತಂದು ಹುಟ್ಟಿದ ಬಸವಣ್ಣ. ಕಾಶ್ಮೀರ ಶೈವದೊಳಗೆ 4 ಶೈವ ಇದ್ದು, ಅದರೊಳಗೆ ಶುದ್ಧ ಶೈವ ಮಂತಂದೊಳಗೆ ಹುಟ್ಟಿದ. ಅವ್ರ ಮದುವೆಯೊಳಗೆ ಏನಾಗಿದ್ದು ಅಂತಂದರೆ, ಈ ಕಡೆ ಈ ಶೈವದ ಭಕ್ತಿನೂ ಇತ್ತು, ವೈದಿಕದ ಕರ್ಮನೂ ಇತ್ತು ಅವ್ರ ಮನೆಯೊಳಗೆ. ಯಾಕೆ ವೈದಿಕ ಪ್ರಭಾವಕ್ಕೊಳಗಾಗಿತ್ತಲ್ಲ. ಅದಕ್ಕಾಗಿ ಹರಿಹರ ಹೇಳ್ತಾರೆ ನೋಡ್ರಿ, ಶಿವಭಕ್ತಿಯು ಕರ್ಮಮು ಎಂದೂ ಒಂದಾಗಿರವು ಅಂತ. ಅದಕ್ಕೆ ಮರಿಬಿಟ್ಟು ಹೋದವ. ಅವರಪ್ಪ ಹೇಳ್ದ, ನೀವು ಶುದ್ಧ ಭಕ್ತಿ ಸಂಪ್ರದಾಯದವರು, ಆದರೆ ನೀವೇನು ಮಾಡಿದಿರಿ, ಈಗ ಕರ್ಮವನ್ನು ನೀವು ಆಚರಿಸ್ತಿದ್ದೀರಿ. ಅದಕ್ಕೆ ಶಿವಭಕ್ತಿ ಮತ್ತು ಕರ್ಮ ಇವೆರಡೂ ಕೂಡಿ ಇರೋದಿಲ್ಲ,
ನಾನು ಈ ಮನೆಗೆ ಇರೋದಿಲ್ಲ ಅಂತ ನನ್ನ ಅವಸ್ಥೆ. ಅಷ್ಟೇ ಭೀಮಕವಿ ತನ್ನ ಬಸವ ಪುರಾಣ ಹೇಳ್ತಾನೆ, ಬಸವಣ್ಣ ಅವ್ರ ತಂದೆ ಬೈತಾನೆ, ನೀನು ಉಭಯ ಧರ್ಮಿ ಅಂತ ಬೈತಾನೆ. ನಾವು ನೀ ಎರಡು ಧರ್ಮವನ್ನು ಬದುಕ್ತಾ ಇದ್ದೀನಿ ನೀನು ಅಂತ ತಂದೆ ಬೈತಾನೆ. ಬೈದು ಜನ್ಮ ಹರ್ಕೊಂಡು ಹೋಗ್ಬಿಡ್ತಾನೆ. ಇದು ನಿಜವಾದ ಇತಿಹಾಸ ಅದು. ಆಮೇಲೆ ಹೊರಗೆ ಬಂದಂಥ ಬಸವಣ್ಣ ಯಾವ ಧರ್ಮಕ್ಕೆ ಹೋದ, ಜನ್ಮ ಹರ್ಕೊಂಡು ಶುದ್ಧ ಶೈವ ಅದರಿಂದ ಹೊರಗೆ ಬಂದ. ಶುದ್ಧ ಶೈವ ಬ್ರಾಹ್ಮಣರು ಅವರು, ಅದಕ್ಕೆ ಶಿವದ್ವಿಜ ಅಂತ ಕರಿತಿದ್ರು ಅವ್ರಿಗೆ. ಶಿವದ್ವಿಜ ಅಥವಾ ಶುದ್ಧ ಶೈವ ಬ್ರಾಹ್ಮಣ ಕರಿತಿದ್ರು. ಅವು ಹೊರಗೆ ಬಂದ ಬಸವಣ್ಣ. ಹೊರಗೆ ಯಾವ ಧರ್ಮಕ್ಕೆ ಬಂದ, ಯಾವ ಧರ್ಮಕ್ಕೆ ಬಂದ ಅಂತಂದರೆ ನನ್ನ ದೃಷ್ಟಿಯೊಳಗೆ ಅವ ನಾಥ ಪಂಥಕ್ಕೆ ಬಂದ. ನಾಥನು ಒಂದು ಪಂಥ, ಅದು ಧರ್ಮ ಅಲ್ಲ. ಆ ಪಂಥದೊಳಗೆ ಒಂದು ಹೆಣ್ಣು ಗಂಡು ಸಮಾನ. ಅಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವರ್ಣ ಭೇದ ವರ್ಗ ಭೇದ ಇಲ್ಲ. ಒಂದು ರೀತಿ ಆತ್ಮಧ್ಯಾನ ಮಾಡ್ತಾ ಯೋಗ ಪ್ರಧಾನ ಅಂತ ಒಂದು ಪಂಥ ಅದು. ಅವ ಇಲ್ಲೆಲ್ಲ ಸಮಾನತೆ, ಇಲ್ಲಿ ಅಸಮಾನತೆ ಇತ್ತು ಮನೆಯೊಳಗೆ. ಶೈವದಲ್ಲಿ, ಶುದ್ಧ ಶೈವದೊಳಗೆ ಎಂಥದಿತ್ತು, ಹೆಣ್ಣು ಗಂಡು ಅಸಮಾನ, ಇದು ಅಸಮಾನ, ಹೆಣ್ಣು ಕನಿಷ್ಠ, ಆಮೇಲೆ ಬ್ರಾಹ್ಮಣ ಶ್ರೇಷ್ಠ, ಶೂದ್ರ ಮೊದಲಾದವೆಲ್ಲ ಕನಿಷ್ಠ, ಇಂಥವೆಲ್ಲ ಇದ್ದು ಅಲ್ಲ. ಅದಕ್ಕೆ ಇದು ಅವ ಬಸವಣ್ಣ ಸರಿ ಆಗಲಿಲ್ಲ. ಅವೇನು ಮಾಡಿದ, ತಿರುಗಿ ಬಂದು ನಾಥ ಶೈವಕ್ಕೆ ಬಂದ. ಬಸವಣ್ಣ ಕೂಡಲ ಸಂಗಮಕ್ಕೆ ಯಾಕೆ ಹೋದ, ಬಗೆವಾಡಿದ ಕೂಡಲ ಸಂಗಮ ಹೋಲಕ್ಕೆ ಒಂದು ಕಾರಣ ಬೇಕಲ್ಲ. ಯಾಕಂದ್ರೆ ಕೂಡಲ ಸಂಗಮ ಅದು ನಾಥ ಶೈವ ಸೆಂಟರ್, ಅದು ಕೇಂದ್ರ, ಅದು ಭಾಳ ದೊಡ್ಡ ಕೇಂದ್ರ ಇತ್ತು. ಅದು ಸಂಗಮನಾಥ ನೋಡ್ರಿ ಅವ, ಕೂಡಲ ಸಂಗಮನಾಥ. ಈಗ ಅದು ಮತ್ತೊಬ್ಬರ ಕೈ ಹೋಗ್ಯದ, ಮತ್ತೊಬ್ಬರ ಧರ್ಮ ಕೈ ಹೋಗ್ಯದ. ಅದು ಲಿಂಗಾಯತಗಳು ಬೇರೆ ಹೋಗ್ಯದ. ಅದು ಆದರೆ ಮೂಲತಃ ಅದು ನಾಥ ಸಂಪ್ರದಾಯದ ಸೆಂಟರ್. ಅದಕ್ಕಾಗಿ ಅವ ನಾಥ ಸಂಪ್ರದಾಯಕ್ಕೆ ಅಲ್ಲಿ ಹೋಗಿ ಅಭ್ಯಾಸ ಮಾಡಿದ ತರುವಾಯ ಅವನಿಗೆ ಏನು ಅನ್ನಿಸ್ತು ಅಂತಂದ್ರೆ, ಎಲ್ಲ ಒಂದು ಹೊಸ ಧರ್ಮ ಕಟ್ಟಬೇಕು ಅಂತ ಅನಿಸ್ತು. ಇದು ಬರೀ ಒಂದು ಪಂಥ ಅದಿದು, ಇದು ಸ್ವಲ್ಪ ಶಿಥಿಲದಿದು. ಇದು ಶಿಥಿಲದಲ್ಲ, ಈ ಶಿಥಿಲವಾದಂಥ ಈ ಪಂಥದಲ್ಲ, ಇದನ್ನು ಪರ್ಫೆಕ್ಟ್ ಆದಂಥ ಒಂದು ಧರ್ಮ ಮಾಡಬೇಕು ಅಂತ ವಿಚಾರ ಮಾಡಿ ಹೊಸ ರೂಪ ಕೊಡ್ಬೇಕಂತ. ಅದು ಜೀರ್ಣ ಅದೊಂದು ರೀತಿ ಶಿಥಿಲವಾಗಿ ಬದುಕ್ತಿದ್ರು ಅಷ್ಟೇ. ಅದು ಅದಕ್ಕೆ ಸರಿಯಾದಂಥ ಚೌಕಟ್ಟಿರಲಿಲ್ಲ, ಅದಕ್ಕೆ ನೀತಿಗಳು ಸರಿಯಾಗಿರಲಿಲ್ಲ. ಅದಕ್ಕೆ ಅವೇನು ಮಾಡ್ದ, ಇದು ಭಾಳ ಬೇಸಿಕಾಗಿ ದೇಸಿ ಧರ್ಮ, ಇದು ಇಂಡಿಜಿನಿಯಸ್ ಅದಲ್ಲ, ಇದು ದೇಶಿ ಧರ್ಮ, ಇಂಡಿಜಿನಿಯಸ್ ಅದ ಇದು. ಆದರೆ ಇದಕ್ಕಿನ್ನೂ ಸ್ವಲ್ಪ ಪರ್ಫೆಕ್ಟ್ನೆಸ್ ಕೊಡ್ಬೇಕಂತಂದು ನಾವು. ಅವಾಗ ಏನಾಗಿತ್ತಂದ್ರೆ, ಈ ಮೇಲೆ ಇವು 4 ಧರ್ಮಗಳ ದಬ್ಬಾಳಿಕೆ ಭಾಳಿತಿ ಕರ್ನಾಟಕ ಮೇಲೆ. ಯಾವುದು ಬೌದ್ಧ ಹಾಳಾಗಿ, ಅಷ್ಟೊತ್ತಿಗೆ ಬೌದ್ಧ ಹೋಗಿತ್ತು, ಜೈನ, ವೈದಿಕ ಮತ್ತು ಶೈವ, ಇವು 3 ದಬ್ಬಾಳಿಕೆ ಭಾಳಿತ್ತು. ಬಸವಣ್ಣನ ಇವರು ಯಾರು ಇವರು ಅಂತ ಪ್ರಶ್ನೆ ಮಾಡಿದೆ. ಇವರು ಯಾರು, ಇವರು ಎಲ್ಲಿಯವರು, ಇವರು ಬಂದು ನಮ್ಮ ಮೇಲೆ ಆಳ್ಕೆ ಮಾಡ್ತಾರೆ, ನಮ್ಮ ಸಂಸ್ಕೃತಿ ಮೇಲೆ ತಮ್ಮ ಸಂಸ್ಕೃತಿಯನ್ನು ಹೇರ್ತಾರೆ ಇವರು. ಅದಕ್ಕಾಗಿ ಅವೇನು ಮಾಡ್ದ ಅಂತಂದ್ರೆ, ಈ ಉತ್ತರ ಭಾರತ ವಲಸೆ ಧರ್ಮಗಳ ವಿರುದ್ಧ ದಂಗೆ ಎದ್ದು ಬಿಟ್ಟ, ರೆಬಲ್. ಹೇಗೆ ಗಾಂಧಿ ಬ್ರಿಟಿಷ್ ವಿರುದ್ಧ ರೆಬಲ್ ಅಂದ್ರೆ ಇವ್ರು ಯಾರು, ಇವರು ನಮ್ಮ ಆಳವರು ಅಂತ ಪ್ರಶ್ನೆ ಮಾಡಿದ್ನಲ್ಲ, ಹಂಗೆ ಬಸವಣ್ಣ ಏನು ಮಾಡ್ದ, ಬರ್ರಿ ಅಂತಂದು ಎಲ್ಲ 18 ಜಾತಿಯೆಲ್ಲ ಕೂಡಿಸ್ಕೊಂಡ, ಕನ್ನಡಿಗರು ಕೂಡಿಸ್ಕೊಂಡ. ಮಾದರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಬಡವ ಮಾಚದೇವ, ಅಲ್ಲಂ ಪ್ರಭು, ಅಕ್ಕ ಮಹಾದೇವಿ, ಇಂಥ ಒಂದು ಪತ್ವಿತರ ಇದ್ರಲ್ಲ, ಇವರೆಲ್ಲ ಕೂಡಿಸ್ಕೊಂಡು ಕನ್ನಡಿಗರು ಕೂಡಿಸ್ಕೊಂಡ್ಬಿಟ್ಟ. ನಾವು ಕನ್ನಡರ ಮೇಲೆ ಉತ್ತರ ಭಾರತ ಧರ್ಮಗಳ ದಾಳಿ ನಡೆದದು, ಇವ್ರು ಹಿಮ್ಮೆಟ್ಟಿಸ್ಬೇಕು ಅದನ್ನು ಅಂತ. ಹೀಗೆ ಒಂದು ರೀತಿ ಏನು ಮಾಡ್ದೆ ಅಂದರೆ, ಇವ್ರನ್ನೆಲ್ಲ ಕೂಡಿಸ್ಕೊಂಡು, ಕನ್ನಡಿಗರ ಕೂಡಿಸ್ಕೊಂಡು ಒಂದು ಹೊಸ ಧರ್ಮ ರೂಪಿಸ್ಬಿಟ್ಟ ತಾನು ನಾಯಕಾಗಿ. ಅದಕ್ಕಾಗಿ ಈ ಬಸವ ಧರ್ಮದಲ್ಲ, ಇದು ಕನ್ನಡಿಗರ ಧರ್ಮ. ಇದು ಕನ್ನಡಿಗರು ಕಟ್ಟಿದ ಮೊದಲನೇ ಧರ್ಮ ಇದು. ಇದಕ್ಕೂ ಮೊದಲು ಕರ್ನಾಟಕ ಧರ್ಮ ಇರಲಿಲ್ಲ, ಕನ್ನಡಿಗರು ಕಟ್ಟಿದ ಧರ್ಮ ಇರಲಿಲ್ಲ, ಯಾವ ಇರಲಿಲ್ಲ. ಎಲ್ಲ ಉತ್ತರ ಭಾರತ ಧರ್ಮಗಳೆಲ್ಲ ನಾವು ಅನುಕರಿಸಿದ್ದೆ. ಎಷ್ಟರ ಮಟ್ಟಿಗೆ ಅವೇ ನಮ್ಮ ಧರ್ಮ ತಿಳ್ಕೊಂಡಿದ್ದೆ ನಾವು ಭ್ರಮೆಯೊಳಗಿದ್ದೆವು ನಾವು. ಅದಕ್ಕೆ ಅವೇನು ಮಾಡ್ದ ಅಂತಂದರೆ, ಆ ಧರ್ಮದ ವಿರುದ್ಧ ಇವರೆಲ್ಲ ಸ್ಥಳೀಯರನ್ನ ಕಟ್ಕೊಂಡು ಇದು ಮಾಡಿದ. ಅದಕ್ಕೆ ಇತ್ತೀಚೆಗೆ ಒಂದು ನಾವು ಲೇಖನ ಬರೆದೀನಿ, ಏನಂದರೆ ಲಿಂಗಾಯತ ಕನ್ನಡಿಗರು ಕಟ್ಟಿದ ಮೊದಲನೇ ಧರ್ಮ ಅಂತ. ಕನ್ನಡ ಕಟ್ಟಿದ ಎಲ್ಲರೂ ಒಕ್ಕಲಿಗ ಮುದ್ದಣ್ಣ ಅದಾನೆ, ಕುರುಬ ಗೊಲ್ಲಾಳ ಅದಾನೆ, ಮಾದರ ಚೆನ್ನಯ್ಯ ಅದಾನೆ, ಡೋರ ಕಕ್ಕಯ್ಯ ಅದಾನೆ, ಸಮಾರ ಹರಳಯ್ಯ ಅದಾನೆ, ಅಕ್ಕ ಮಹಾದೇವಿ ಅದಾಳೆ, ಪಾತ್ರದವರ ಮಗನಾದಂಥ ಅಸ್ಪೃಶ್ಯನಾದಂಥ ಅಲ್ಲಂ ಪ್ರಭು ಅದಾನೆ, ಜೇಡ ದಾಸಿಮಯ್ಯ ಅದಾನೆ. ಎಲ್ಲ ವೃತ್ತಿಪುರುಗಳು ದುಡಿ ಚೆನ್ನಾಗಿತ್ತಲ್ಲ, ಎಲ್ಲರೂ ಕಟ್ಕೊಂಡ್ಬಿಟ್ಟು ಶ್ರಮಿಕ ವರ್ಗ ಕಟ್ಕೊಂಡ್ಬಿಟ್ಟು ಕಟ್ಕೊಂಡು ವಿದ್ಯೆಗೆ ಅಂದರೆ ರಾಮಾಯಣ ಮಹಾಭಾರತವಲ್ಲ ವಚನ ಹೇಳ್ಬಿಟ್ಟು. ಏನಯ್ಯ ವಿಪ್ರರು,
ನುಡಿದಂತೆ ನಡೆಯರು. ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ತಮಗೊಂದು ದಾರಿ ತಮ್ಮ ಶಾಸ್ತ್ರಕ್ಕೊಂದು. ಹೇಳೋದು ಶಾಸ್ತ್ರದ ನಡೆಯೋದು ಈ ರೀತಿ ಅದ. ವೇದವನ್ನು ಓದೋರ ಮುಂದೆ ಅಳುಕಂಡೆಯ ಹೋತೆ, ಹೋಮದ್ರವದಲ್ಲಿ ಹೋತನು ತಿಮ್ಮ ಅನಾಮಿಕರು ಇವರು ಅಂತ ಒಂದು ದೊಡ್ಡ ರಿಬಲ್. ಇದು ಹೆಂಗೆ ಗಾಂಧಿ ಚಳವಳಿ ಆಯ್ತಲ್ಲ, 12ನೇ ಶತಮಾನದಲ್ಲೂ ಕನ್ನಡಿಗರು ಹುಟ್ಟು ಹಾಕಿದ ಒಂದು ಚಳವಳಿ ಇದು. ಕನ್ನಡಿಗರು ಕಟ್ಟಿದಂಥ ಮೊಟ್ಟ ಮೊದಲನೇ ಧರ್ಮ. ಅಲ್ಲಿವರೆಗೂ ನಾವು ಯಾವ ಧರ್ಮ ಇದ್ದೇವೆ, ಉತ್ತರ ಭಾರತ ವಲಸೆ ಧರ್ಮಗಳ ಪ್ರಭಾವದೊಳಗೆ ಇದ್ದೇವೆ ನಾವು. ಇದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ಇಂಥ ಒಂದು ಧರ್ಮವನ್ನು ಕಟ್ಟಿದಾಗ ಇವರೆಲ್ಲರೂ ಕೂಡ ಕಟ್ಟಿದರು. ಇದೊಂದು ಸಾಮೂಹಿಕ ವಿಚಾರ. ಇದು ಬರೀ ಈ ಕಡೆ ಶಿಥಿಲಿತ್ತು, ಯಾವುದು ನಾಥ ಪಂಥ. ಈ ಕಡೆ ಇನ್ನೊಂದು ಪಂಥ ಇದ್ವಲ್ಲ, ಇವೆಲ್ಲ ಶೈವ ಮತ್ತು ವೈದಿಕ ಇದ್ವಲ್ಲ, ಇವು ಆಚಾರ್ಯ ಪಂಥಗಳು. ಅದು ಅವಧೂತ ಪಂಥದು. ಯಾವುದು ನಾಥ ಪಂಥ, ಅವಧೂತ, ಇವೆಲ್ಲ ಆಚಾರ್ಯ ಪಂಥಗಳು. ಇದು ಶಿಥಿಲದಾವ, ಅವು ಜಟಿಲದಾವ, ಆಚಾರ್ಯ ಅದ. ಅದಕ್ಕಾಗಿ ಸರಳವಾದಂಥ ಒಂದು ಪಂಥ ಕಟ್ಟಬೇಕಂತ ನಾವು. ಅದಕ್ಕಾಗಿ ಅದು ಅವಧೂತ, ಇದು ಆಚಾರ್ಯ, ಇದು ಅನುಭವ, ಇದು ಅನುಭವ ಪಂಥದು. ಇಂಥ ಒಂದು ಹೊಸ ಧರ್ಮವನ್ನು ಬಸವಣ್ಣ ಕರ್ನಾಟಕದೊಳಗೆ, ಅಂದ್ರೆ ಬಸವಣ್ಣ ಅಲ್ಲ, ಕನ್ನಡಿಗರು ಹಿಂಗೆ ಚಲೋ ಕನ್ನಡಿಗರು ಕೂಡ ಒಂದು ಹೊಸ ಧರ್ಮ ಕಟ್ಟಿದರು. ನಾಯಕತ್ವದಲ್ಲಿ ಕಟ್ಟಿದರು. ಅದು ಇದ್ದ ಅವನ ನಾಯಕತ್ವದಲ್ಲಿ ಇವರೆಲ್ಲ ಒಂದು ಹೊಸ ಧರ್ಮವನ್ನು ಕಟ್ಟಿದರು. ಕಟ್ಟಿದ ಕೂಡಲೇ ಇವು ಅಂಜಿಕೆ ಬಂತೆಲ್ಲ ವೈದಿಕರಿಗೆ ಮತ್ತು ಜೈನರಿಗೆ ಶೈವರಿಗೆ ಎಲ್ಲ. ಯಾಕಂದ್ರೆ ಮೆಜಾರಿಟಿ ಪೀಪಲ್ ಈ ಕಡೆ ಬಂದುಬಿಟ್ರಲ್ಲ, ಸರಳದ. ಮತ್ತು ಇನ್ನೊಂದು ಸಾಮಾನ್ಯರೇ ಬಹುಜನರು ಇರ್ತಾರೆ. ಎಲ್ಲರೂ ಇವನಾರ ಎಂದೆನಿಸಿದಯ್ಯ, ಇವನಮ್ಮ ಇವನಮ್ಮ ಎನಿಸಿದಯ್ಯ ಅಂದ ಕೂಡ ಓಸು ಮಂದಿ ಎಲ್ಲ ಮುಟ್ಟಿಸ್ಕೋತಿಲ್ಲ, ಮಾತಾಡಿಸಿದ್ದಿಲ್ಲ. ಅವ್ರನ್ನೆಲ್ಲ ಒಳಗೆ ಕರ್ಕೊಂಡು ಕೊಳ್ಳಿ ಏನಾಗ್ಬಿಡ್ತು ಅಂದರೆ ಭಾಳ ದೊಡ್ಡ ಸಮಾಜ ಆಗಿಬಿಡ್ತು, ಲಿಂಗಾಯತ ಸಮಾಜ ಆಗಿಬಿಡ್ತು. ಇನ್ನು ಅವ್ರಿಗೆ ಪೋಷಣೆ ಮಾಡಲಿಕ್ಕೆ ಇದ್ರಲ್ಲ, ಇವೆಲ್ಲ ದಕ್ಷಿಣ ಕೊಡ್ತಿದ್ವಲ್ಲ, ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಅವ್ರಿಗೆ ಬದುಕೋದೇನು ಭಯ ಅಂತ ಅನ್ನೋಷ್ಟು ಮಟ್ಟಿಗೆ ಒಂದು ವಾತಾವರಣ 12ನೇ ಶತಮಾನದೊಳಗೆ. ಹೌದು. ಯಾಕೆ ದಾಸೋಹ ಎದಕ್ಕೆ ಹುಟ್ಟ್ಯದಂದ್ರೆ, ದಾಸೋಹ ತತ್ವ ಯಾಕೆ ಹುಟ್ಟಿತು? ಯಾವುದೋ ಹೊಸ ತತ್ವ ಹುಟ್ಟಬೇಕಾದ್ರೆ ಒಂದು ಸಂದರ್ಭ ಬೇಕಲ್ಲ, ಅದು ಹಿಂದೆ ಒತ್ತಡ ಬೇಕಲ್ಲ. ಈಗ ಗಾಂಧಿ ಸತ್ಯಾಗ್ರಹ ತತ್ವ ಅಂತಂದ, ಉಪವಾಸ ಕೊಡೋದು. ಒಂದು ಬ್ರಿಟಿಷರಿಲ್ಲದ ಗಾಂಧಿ ಸತ್ಯಾಗ್ರಹ ಬರ್ತಿದ್ದಿಲ್ಲ, ಹೌದಿಲ್ಲ, ಬರ್ತಿದ್ದಿಲ್ಲ. ಹಂಗೆ ಇವನಿಗೇನಾಯಿತು ಅಂತಂದರೆ, ಈ ದಾಸೋಹ ತರಬೇಕಾದ್ರೆ ಒಂದು ಒತ್ತಡ ಬಂತು ಅವ್ರಿಗೆ. ಯಾವುದಂದ್ರೆ ದಾನ ಹೊಡೆಯೋ ಸಂಬಂಧ ದಾಸೋಹ ತಂದ್ರು ಅವರು. ದಾನ ಶೋಷಣೆ ಮಾಧ್ಯಮವಾಗಿತ್ತು. ಷೋಡಶ ದಾನಗಳು, 16 ರೀತಿಯ ದಾನಗಳು. ಆಚಾರ್ಯರು, ಸ್ವಾಮಿಗಳು, ಅರ್ಚಕರು 16 ರೀತಿ ಒಂದು ಪಟ್ಟಿನ ಮಾಡಿದ್ದಾರೆ ದಾನದ್ದು. ಈ ದಾನ ಕೊಡಬೇಕು, ಆಕಳ ಕೊಡಬೇಕು, ಹೆಣ್ಣು ಕೊಡಬೇಕು, ಅದು ಕೊಡಬೇಕು, ಬಟ್ಟೆ ಕೊಡಬೇಕು, ಅದು ಚಿನ್ನ ಕೊಡಬೇಕು, ಹೊಲ ಕೊಡಬೇಕು, ಮನೆ ಕೊಡಬೇಕು, ತಮ್ಮ ಸುಖವಾಗಿರ್ಲಿಕ್ಕೆ ಏನೇನು ಬೇಕು ಫೆಸಿಲಿಟೀಸ್ ಅವೆಲ್ಲ ದಾನ ಸೇರಿಸ್ಬಿಟ್ಟಿದ್ರು, ಕ್ಯಾಟಗರಿ ಮಾಡಿಟ್ಬಿಟ್ರು. ಇವೇನು ಬಿಟ್ಟು ಅದ್ರ ಕೊಟ್ಟರೆ ನಮಗೆ ಸ್ವರ್ಗ ಸಿಗ್ತದೆ, ನಾವು ಜೀವನ ಮುಕ್ತಿ ಸಿಗ್ತದೆ ತಿಳ್ಕೊಂಡು ಒಯ್ದು ಇದು ಹಾಕ್ಬಿಡ್ತೀವಿ. ಬಸವಣ್ಣದ ಇದೇನಿದು ದಾನ, ಇದು ರಾಕ್ಷಸ ಬೆಳೆದಾರ ಅಂತ ನಾವು. ಇದು ದಾನ ರಾಕ್ಷಸ ಬೆಳೆದದ, ಇದನ್ನು ಹೊಡೆಯೋ ಸಂಬಂಧ ಮತ್ತೊಂದು ತತ್ವ ತರಬೇಕು ನಾವು. ಅದಕ್ಕಾಗಿ ದಾಸೋಹ ತತ್ವ ತಂದು ಬಸವಣ್ಣ. ದಾನದ ಹೆಂಗಿರ್ತಂದ್ರೆ, ಒಂದು ವಸ್ತು ನಿಮ್ಗೆ ಕೊಡ್ತೀನಿ ಅಂದ್ರೆ ಮೊದಲು ಅದ್ರ ಮೇಲೆ ನನ್ನ ಹಕ್ಕು ಇರ್ತದೆ, ಹೌದಿಲ್ಲ? ನಿಮ್ಮದು ಮೊದಲು ನನ್ನ ಹಕ್ಕು ಇರ್ತದೆ, ಅದ್ರ ಮೇಲೆ ನನ್ನ ಹಕ್ಕು ಇರ್ತದೆ. ನನ್ನ ಹಕ್ಕನ್ನು ಕಡಿಮೆ ಮಾಡಿ ನಿಮ್ಮ ಹಕ್ಕನ್ನು ಕೂಡಿಸ್ಕೊಡ್ತೀನಿ, ಅದ್ರ ಮೇಲೆ ಫಿಕ್ಸ್ ಮಾಡಿ ಕೊಡ್ತೀನಿ. ಅದು ಬಸವಣ್ಣಂದ ಜಗತ್ತಿನ ಯಾವುದೇ ವಸ್ತುವಿನ ಮೇಲೆ ಯಾರ್ದೂ ಹಕ್ಕಿಲ್ಲ, ನಂದು ಇಲ್ಲ ನಿಂದು ಇಲ್ಲ, ದೇವರ ಹಕ್ಕದ. ನಾವು ಸುಮ್ಮನೆ ಅದನ್ನು ಕಸ್ಟೋಡಿಯನ್ ಅಷ್ಟೇ, ನಾವು ಕೇರ್ ಟೇಕರ್ಸ್ ಅಷ್ಟೇ. ಅದಕ್ಕಾಗಿ ಇಲ್ಲೇ ನಿಮ್ಮ ದೇವ್ರು ಕೊಡೋದು ದಾನ, ದೇವ್ರು ನಮಗೆ ಕೊಡೋದು ದಾನ, ನಾನು ನೀವು ತೊಗೊಳೋದು ಮಾಡ್ತೀವಲ್ಲ, ಇದು ದಾಸೋಹ, ಇದು ಹಂಚಿಕೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ದೇವ್ರು ಕೊಡೋದು ದಾನ, ಆದ್ರೆ ನಾನು ನಿನ್ನ ಕೊಡೋದು ನಾನು ಕೊಡೋದಲ್ಲ, ಇವರೇ ಅರ್ಥ ಬಿಡ್ತೀವಿ, ಹೌದಾ? ಒಂದು 50 ರೂಪಾಯಿ 60 ಅವ್ರ ಕೈ ತೊಗೋತೀನಿ ನಾನು. ಅವೇನು ವಿಚಾರ ಮಾಡೋದಿಲ್ಲ, ಅದು ನನ್ನ ದುಡ್ಡು ಹೋಯ್ತು ತಿಳ್ಕೊಡೋದಿಲ್ಲ ಅವ. ಮತ್ತು ಮುಂದೆ ಕೆಲ ದಿವಸ ಬಿಟ್ಟು ಒಂದು 5 ರೂಪಾಯಿ ಕೊಡೋ ಅಂತ ಅವಾಗ ಕೇಳ್ತಾರೆ. ಹೀಗೆ ಮನೆಯಾಗ ಹ್ಯಾಂಗೆ ಅದು ನಾವು ದುಡ್ಡು ವ್ಯವಹಾರ ಮಾಡ್ತೀವಲ್ಲ, ನಾವೇ ಲೆಕ್ಕ ಇಡ್ತೀವ, ನಾವು ಹೆಂಡತಿ ಗಂಡ ಎಲ್ಲ ಲೆಕ್ಕ ಇಡ್ತೀವ, ನಾವು ಇಡೋದಿಲ್ಲ.
ಹಾಗೆ ಇದೊಂದು ಸಿಸ್ಟಮ್ ತಂದುಬಿಟ್ಟ. ಅದಕ್ಕಾಗಿ ಇವತ್ತು ಲಿಂಗಾಯತ ಧರ್ಮದ ಭಾಳ ದೊಡ್ಡ ತತ್ವ ಮತ್ತು ಮುಖ್ಯ ತತ್ವ, ಭಾಳ ಮೂಲಭೂತ ತತ್ವ ಅದು ದಾಸೋಹ. ಮೂಲಭೂತ ತತ್ವ ದಾಸೋಹ. ಈ ಒಂದು ದಾಸೋಹ ತತ್ವ ಬಸವಣ್ಣ ತಂದ. ಮುಖ್ಯವಾಗಿ ಲಿಂಗಾಯತ ತತ್ವಗಳ ನಂದಷ್ಟೊಳಗೆ 4. ಒಂದು ಆತ್ಮೋದ್ಧಾರ, ಮೊದಲಿದನೆ ಆತ್ಮೋದ್ಧಾರ. ಎರಡನೇದು ಸಮಾಜ, ಹೆಣ್ಣು ಗಂಡು ಭೇದ ಇಲ್ಲ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಭೇದ ಇಲ್ಲ, ಏನಿಲ್ಲ, ಅದು ಮುಂದಿನ ವೃತ್ತಿ ಬರ್ತದೆ. ಮೊದಲನೇದು ಆತ್ಮೋದ್ಧಾರ. ಮೊದಲು ವ್ಯಕ್ತಿ ನೀವು ಪ್ಯೂರಿಫೈ ಆಗಲಿ, ಪ್ಯೂರ್ ಆಗ್ಬೇಕು ವ್ಯಕ್ತಿಗಳು. ನೀವು ವ್ಯಕ್ತಿ ಪ್ಯೂರ್ ಆಗದೆ ನೀ ಏನು ಮಾಡಿದ್ರು ಅದಕ್ಕೆ ಅರ್ಥ ಇಲ್ಲ. ಅದಕ್ಕಾಗಿ ನಿಂದೊಂದು ಆತ್ಮೋದ್ಧಾರ ಮೊದಲು. ಆತ್ಮೋದ್ಧಾರ ಆದ ಕೂಡಲೇ ಸಮಾಜ ದೃಷ್ಟಿ. ಹೌದು, ಯಾವುದೇ ಜಾತಿ ಹೆಚ್ಚಲ್ಲ, ಯಾವುದೇ ಜಾತಿ ಕಡಿಮೆ ಅಲ್ಲ. ಎರಡನೇದ್ದು. ಮೂರನೇದ್ದು ಕಾಯಕ, ನೀನು ಕಾಯಕ ಮಾಡಬೇಕು. ನಾಲ್ಕನೇದ್ದು ದಾಸೋಹ ಮಾಡಬೇಕು. ಇದೇ ಲಿಂಗಾಯತದ ಮೂರು ತತ್ವ. ಆ ಮೂರು ತತ್ವಗಳಿಗೆ ಮುಖ್ಯ ತತ್ವ ಆದರೆ ದಾಸೋಹ ತತ್ವ. 4 ಅತಿ ಹೌದು, ದಾಸೋಹನೇ ಅಲ್ಲ. ಸಮಾಜದೊಳಗೆ ದಾಸೋಹ ಬೇಕು. ಹೌದು, ದಾಸೋಹ ನಡಿಬೇಕು. ದಾಸೋಹ ನಡಿಬೇಕಾದ್ರೆ ಕಾಯಕ ಮಾಡಿ ದಾಸೋಹ ಮಾಡಬೇಕು. ಮತ್ತು ಯಾರ ಕಳವು ಮಾಡಿ ತಂದು ದಾಸೋಹ ಮಾಡೋದಲ್ಲ ಅಲ್ಲ. ದಾಸೋಹ ನಡಿಬೇಕು. ಆ ದಾಸೋಹಕ್ಕೆ ಹಿಂದೆ ಹಣ ಅದಲ್ಲ, ದ್ರವ್ಯ ಅದಲ್ಲ, ಅದು ಕಾಯಕದ ಬರಬೇಕು. ಇದು ಕಾಯಕ ಬರೋದಕ್ಕಿಂತ ಮೊದಲು ಇರಬೇಕು. ಸಮಾಜ ಶುದ್ಧ ಇರಬೇಕು. ಸಮಾಜ ಶುದ್ಧ ಇರಬೇಕಾದ್ರೆ ವ್ಯಕ್ತಿ ಶುದ್ಧ ಇರಬೇಕು. ಇವೇನು ಆಗ್ತದೆ ತಗೊಳ್ಳಿಕಾಯ್ತು. ಇದನ್ನು ಇಟ್ಕೊಂಡು ಬಸವಣ್ಣ ಹೇಳಿದ ಕೂಡಲೇ ಎಲ್ಲೋ ಹೊಸ ವಿಚಾರ ಬಂದ್ಬಿಡ್ತದೆ ಎಲ್ಲರಿಗೂ. ಏನಪ್ಪ ಇದೆಲ್ಲ ಹೌದಲ್ಲ, ಇದೆಷ್ಟು ನಾವು ಅಣ್ತಾನಿರೋ ಒಂದು ಮನೆಯೊಳಗೆ ಕುಟುಂಬ ಸದಸ್ಯ ಇದ್ದಾಗ ಸಮಾಜದ ಒಂದು ಊರಾಗಿ ಸದಸ್ಯರಿರಬೇಕು. ಆಮೇಲೆ ಇಡೀ ರಾಷ್ಟ್ರದೊಳಗೆ ಆ ರೀತಿ ಭಾವನೆ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಆತ ಹಬ್ಬಿಸ್ಬಿಟ್ಟ. ಇಲ್ಲಿ ಮುಖ್ಯವಾಗಿ ನೀವು ದಾಸೋಹದ ಬಗ್ಗೆ ಈ ಸಾಕ್ಷಿ ಚಿತ್ರ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಾಸೋಹ ಇರಬೇಕಾದ್ರೆ ಹಿಂದೆ ಕಾಯಕ ಇರಬೇಕು. ಕಾಯಕ ಇರಲ್ಲ ದಾಸೋಹ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಕಾಯಕ ಮತ್ತು ದಾಸೋಹ ಸಂಬಂಧ ಹೆಂಗಂದ್ರೆ, ನಾನು ದುಡಿಯಬೇಕು, ಕಾಯಕ ನಾನು ದುಡಿಯಬೇಕು, ನಾವು ಉಣ್ಣಬೇಕು. ದಾಸೋಹ ನಾ ದುಡಿಬೇಕು, ನಾವು ಉಣಬೇಕು. ಹಿಂಗೆ ಹೊಸ ಮಂದಿ ನಾವು 4 ಮಂದಿ ಹಿಂಗೆ ವಿಚಾರ ಮಾಡಿದರೆ ಹೊಸ ಮಂದಿ ಸುಖವಾಗಿರ್ತೀವಿ. ಇಲ್ಲ, ಯಾರೇ ದುಡಿಬೇಕು, ನಾನು ಉಣ್ಬೇಕಲ್ಲ, ನಾನು ದುಡಿಬೇಕು, ನಾವು ಉಣ್ಣಬೇಕು. ಇದೇ ಕಾಯಕ ದಾಸೋಹ. ಇಷ್ಟೇ. ಹೌದು. ಇಂಥ ಒಂದು ಆ ವಿಚಾರವನ್ನು ಬಸವಣ್ಣ 12ನೇ ಶತಮಾನದೊಳಗೆ ಅಸ್ತಿತ್ವಕ್ಕೆ ತಂದ. ಮುಂದೆ ಏನಾಯಿತು ಅಂದರೆ, 12ನೇ ಶತಮಾನದ ಈ ಒಂದು ಹೀಗೆ ನಾವು ತತ್ವವನ್ನು ಹೇಳಿದರೂ ಸಹ ಯಾವುದೋ ಒಂದು ಕಾಲದೊಳಗೆ ಒಂದು ಭಾಳ ದಾಸೋಹದ ಭಾಳ ಪ್ರಸಿದ್ಧಿ ಬಂದುಬಿಡ್ತದೆ. ಒಂದು ವಿಚಾರ, ಒಂದು ಬದುಕಿನ ಆಯಾಮ. ಅದಕ್ಕೆ ಹೆಚ್ಚು ದಾಸೋಹ ತತ್ವ ಕೊಡ್ತಾರೆ, ದಾಸೋಹ ಕ್ರಿಯೆ ಕೊಡ್ತಾರೆ. ಅದಕ್ಕೆ 12ನೇ ಶತಮಾನದೊಳಗೆ ಅದು ಹಾಗಿರಲಿ, ಎಲ್ಲ ಪೂರ ಒಂದೇ ಇತ್ತು. ಬರ್ಬರ್ತಾ ಏನಾಯ್ತು ಅಂದರೆ, ಅನ್ನ ದಾಸೋಹ ಮುಖ್ಯ ಅಂತ. ಮುಖ್ಯ ಯಾವುದಂದರೆ ಅನ್ನ ದಾಸೋಹ ಅಂತ. ಇವತ್ತು 20ನೇ ಶತಮಾನದೊಳಗೆ ಅನ್ನ ದಾಸೋಹ ಕೂಡ ಶಿಕ್ಷಣ ದಾಸೋಹ ಅಂತ ಬಂದ. ಇವತ್ತು ಲಿಂಗಾಯತದ 20ನೇ ಶತಮಾನ ದೊಡ್ಡ ಕೊಡುಗೆ ಏನು ಕೇಳಿದರೆ ಶಿಕ್ಷಣ ದಾಸೋಹ. ಲಿಂಗಾಯತ ಮಠಗಳು ಇರದೇ ಹೋಗಿದ್ರೆ, ಲಿಂಗಾಯತ ಸಂಸ್ಥೆ ಇಲ್ಲದೆ ಹೋಗಿದ್ರೆ ಕರ್ನಾಟಕ ನಿರಕ್ಷರೆ ಆಗ್ತಾಯಿತ್ತು. ಇವತ್ತದು ಒಂದು ದಂಧೆಯಾಗಿ ಬೆಳೆದಿರ್ಬೋದು, ಆ ಮಾತು ಬೇರೆ. ಆದರೆ ಮೂಲ ಕಲ್ಪನೆಯೊಳಗೆ ಅದಲ್ಲ. ಮೂಲ ಕಲ್ಪನೆಯೊಳಗೆ ಶಿಕ್ಷಣ ಪ್ರಸಾರ ಮಾಡಬೇಕಂತಿತ್ತು. ಅದಕ್ಕೆ 20ನೇ ಶತಮಾನದ ಭಾಳ ದೊಡ್ಡ ಕೊಡುಗೆ ಲಿಂಗಾಯತ ಕೊಡುಗೆ ಅಂತಂದರೆ ಅನ್ನದಾಸೋಹ. ಅದಕ್ಕಿಂತ ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹ. ಇದಕ್ಕಿಂತ ಮೊದಲು ಅಕ್ಷರ ಎಲ್ಲ ಏನಾಗಿತ್ತು ಅಂದರೆ ಬರೀ ವೈದಿಕರಿಗಳಿಗಿತ್ತು. ಸ್ವಲ್ಪ ಹೇಳಿ ಸರ್. ವೈದಿಕದ ಡಾಮಿನೆನ್ಸ್ ಅಂದ್ರೆ ಅವ್ರ ಕ್ಯಾಪ್ಚರ್ ನಂದಿತ್ತಲ್ಲ. ಹೌದು. ಶೂದ್ರ ಓದಿದ್ರೆ ಅವನ ಕಿವಿಗೆ ಹೌದು, ಅವೆಲ್ಲ ಇದ್ದಲ್ಲ. ನೋಡಿ, ಇನ್ನೊಂದು ಆ ಕಾಲದೊಳಗೆ ನಾವು ಈ ನಮ್ಮಲ್ಲಿ ಘಟಕಾ ಸ್ಥಾನಗಳಿದ್ದು ಅವೆಲ್ಲ ಹೇಳ್ತೀವಿ ನಾವು ಮಾತುಗಳು. ಘಟಕಾ ಸ್ಥಾನಗಳಿದ್ದು ಅಂತ ಹೇಳ್ತೀವಿ. ಘಟಕಾ ಸ್ಥಾನದಾಗ ಯಾರು ಅಭ್ಯಾಸ ಮಾಡ್ತಿದ್ರು? ಬರೀ ಬ್ರಾಹ್ಮಣರು. ಉಳಿದವ್ರು ಒಳಗೆ ಪ್ರವೇಶ ಇರಲಿಲ್ಲ. ನಾವು ಸುಮ್ಮನೆ ಕ್ಲಾಸ್ನಾಗ ಕಲಿಸ್ತೀವಿ. ನಮ್ಮ ನಾಡಿನೊಳಗೆ ಘಟಕಾ ಸ್ಥಾನ ವಿದ್ಯಾಕೇಂದ್ರಗಳಿದ್ದು, ಹಾಂಗಿದ್ದು ಹಿಂಗಿದ್ದು ಅಂತೀವಲ್ಲ, ಅವು ಎಲ್ಲರೂ ಸಾರ್ವಜನಿಕ ಓಪನ್ ಇದ್ದಿದ್ದಿಲ್ಲ. ಅವು ಅಲ್ಲಿ ಬರೀ ಕೇವಲ ಬ್ರಾಹ್ಮಣರಿಗೆ ಮಾತ್ರ
ಪ್ರವೇಶ ಇತ್ತು ಘಟಿಕಾ ಸ್ಥಾನದೊಳಗೆ. ಅಲ್ಲಿ ಬರೀ ವೇದ, ಉಪನಿಷತ್ತು, ಭಗವದ್ಗೀತೆ ಇವನ್ನೇ ಪುರಾಣ ಇಂಥವ್ರು ಕಲಿಸ್ತಾ ಇದ್ದು ಅಷ್ಟೇ. ಉಳಿದು ಯಾರಿಗೂ ಅಲ್ಲಿ ಪ್ರವೇಶ ಇರಲಿಲ್ಲ. ಯಾಕೆ ಮಾತಾಡ್ತಾರೆ, ಮುಟ್ಟಿಸ್ಕೊಳ್ತಾರೆ, ಮಾತಾಡಲ್ಲ, ಒಳಗೆ ಹೆಂಗೆ ಕರ್ಕೊಳ್ತಾರೆ. ಅದಕ್ಕಾಗಿ ನಾವೀಗ ಕಲಿಸುವಾಗ ಏನು ಮಾಡ್ಬೇಕಂದ್ರೆ ಸುಮ್ಮನೆ ಅವನ್ನ ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದೊಳಗೆ ದೊಡ್ಡ ದೊಡ್ಡ ಘಟಕಾ ಸ್ಥಾನಗಳಿದ್ದು ಅಲ್ಲೆಲ್ಲ ವಿದ್ಯಾಭ್ಯಾಸ ನಡೀತಿದ್ದು. ಯಾರು ನಡೀತಿದ್ದು? ಬ್ರಾಹ್ಮಣರು. ಈ ಪಾಠಶಾಲೆ ಇರ್ತಾವಲ್ಲ ಮಠದೊಳಗೆ, ಬ್ರಾಹ್ಮಣರ ಮಠದೊಳಗೆ ಹಂಗೆ ಅಷ್ಟೇ ಅವು ಗುರುಕುಲದಂಥವು. ಅಂಥವ್ನು ಇಟ್ಕೊಂಡು ನಾವು ಸುಮ್ಮನೆ ವಿಶ್ವವಿದ್ಯಾಲಯ ಇದ್ದು ಹಂಗೆ, ಆ ವಿಶ್ವವಿದ್ಯಾಲಯ ಅಲ್ಲ, ಪಾಠಶಾಲೆಗಳು ಅಷ್ಟೇ ಅವು, ಬ್ರಾಹ್ಮಣರ ಪಾಠಶಾಲೆಗಳು ಅಷ್ಟೇ. ಉಳಿದು ಎಲ್ಲರಿಗೂ ವಿದ್ಯಾವಂಚಿತರು. ಆದ್ರೆ ಹಂಗೆ ಹೌದು ಚಮರ್ ಮಾಡಿ ಇರ್ಬೇಕಾ, ಒಟ್ಟು ಅವ್ರಿಗೆ ಸೌಕರ್ಯ ಬೇಕಾದ್ರೆ ಪೂರೈಸ್ತಾ ಇರ್ಬೇಕು. ಅವರು ಇಂಥ ಒಂದು ವ್ಯವಸ್ಥೆ ಇತ್ತು. ಅವರು ಬರೀ ಜ್ಞಾನ ಸಂಪಾದನೆ, ಅಭ್ಯಾಸ, ಇದು ಪೂಜೆ ಪುರಸ್ಕಾರ, ಅರ್ಚನೆ, ಪೌರೋಹಿತ್ಯ ಯುದ್ಧ ಮಾಡ್ತಾ ಹೋಗ್ತಾ ಇದ್ರು. ಅದು ಬಸವಣ್ಣ ಏನು ಮಾಡ್ದ ಅಂತಂದರೆ ಅವರು ದೇವ್ರನ್ನ ಒಳಗೆ ಮುಡಿಸ್ಬಿಡ್ತದಲ್ಲ, ದೇವಾಲಯ ಸಂಸ್ಕೃತಿ ನಿರಾಕರಣೆ ಮಾಡಿಬಿಟ್ಟ. ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇಹವೇ ದೇಗುಲ ಶರ್ವೇ ಸುವರ್ಣ ಕಳಸವಯ್ಯ ಬರ್ರಿ ಅದಕ್ಕೆ ದೇಹವೇ ದೇವಾಲಯ ಸಂಸ್ಕೃತಿ ಅಂದ್ಬಿಟ್ಟವ. ಈ ಒಂದು ಪಾರಂಪರಿಕವಾದ ಸಾಂಪ್ರದಾಯಿಕವಾದ ದೇವಾಲಯವಾದ ನಿರಾಕರಣೆ ಹೊಸ ದೇವಾಲಯದ ಪರಿಕಲ್ಪನೆ ಅಂದ್ಬಿಟ್ಟ. ಆ ದೇವರದಲ್ಲ, ಆ ದೇವ್ರು ನಿಮಗೆ ಒಳಗೆ ಕರ್ಕೊಳ್ಳೋದಿಲ್ಲ. ಈಗ ಆ ದೇವರೇ ಇಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲಿದ್ದರೆ ನಿಮ್ಮ ಕೈ ದೇವರು ನಾನು ಇದು ಎಲ್ಲರ ಕೈಗೆ ಓದಿದು. ಒಬ್ಬ ಬ್ರಾಹ್ಮಣ ಭಕ್ತ ಆದ್ರೆ ಅವನ ಕೈಯೊಳಗೆ ಲಿಂಗ ಇರ್ತದೆ, ಒಬ್ಬ ಶೂದ್ರ ಭಕ್ತ ಆದರೂ ಅವನ ಕೈಗೂ ಲಿಂಗ ಇರ್ತದೆ, ಅದೇ ಲಿಂಗ ಇರ್ತದೆ. ಲಿಂಗ ಏನು ವ್ಯತ್ಯಾಸ ಇಲ್ಲ, ಮತ್ತು ಆ ತತ್ವೊಳಗೆ ಏನು ವ್ಯತ್ಯಾಸ ಇಲ್ಲ. ಅದಕ್ಕಾಗಿ ಇದು ಸೋಷಿಯಲ್ ಲೆವೆಲರ್, ಇದು ಈಕ್ವಲೈಸರ್. ಇದು ಅದಲ್ಲ ಲಿಂಗ ಈಕ್ವಲೈಸರ್ ಆಗಿಬಿಡ್ತು. ಎಲ್ರಿಗೂ ಹೆಂಗೆ ಯೂನಿಫಾರ್ಮ್ ಹಾಕ್ತಾರಲ್ಲ, ಶ್ರೀಮಂತರ ಮಗನೂ ಬಡವ್ರ ಮಗನೂ ಶಾಲೆಯೊಳಗೆ ಯೂನಿಫಾರ್ಮ್ ಹೆಂಗೆ ಇರ್ತದೆ ಹಾಗೊಂದು ಯೂನಿಫಾರ್ಮ್ ಇದು ಬಂದುಬಿಡ್ತಲ್ಲ. ಅದರೊಳಗೆ ಎಲ್ಲರಿಗೂ ಭಾಳ ಆಶ್ಚರ್ಯ ಅನಿಸ್ತದೆ. ಹೊಸ ರೀತಿಯ ಇದು ಬಂದುಬಿಡ್ತು. ನಮಗೂ ದೇವ್ರ ನಿಮ್ಮಲ್ಲಿ ದೇವ್ರ, ನಮ್ಮ ದೇವ್ರ ನಿಮ್ಮ ದೇವ್ರ ಅಷ್ಟೇ. ಅಲ್ಲೆಲ್ಲ ಆ ದೇವ್ರ ಸೀಟ್ ಇದು ಕನಿಷ್ಠ ಅನ್ನುವಂಥ ರೀತಿ ಅಲ್ಲಿತ್ತು. ಅದು ಶ್ರೀಮಂತ ದೇವಾಲಯ ಕಟ್ಟೋದೆಲ್ಲ ಇತ್ತು, ಅದೆಲ್ಲ ಇಲ್ಲೆಲ್ಲ ಹೋಗಿಬಿಡ್ತು. ಇಂಥ ಒಂದು ಹೊಸ ವಿಚಾರವನ್ನು ತಂದ ಕಾರಣವಾಗಿ ಏನಾಗ್ಬಿಡ್ತು ಅಂದ್ರೆ ಸಂಪ್ರದಾಯವಾದಿಗಳಿಗೆ ಭಾಳ ದೊಡ್ಡ ಶಾಕ್ ಆಯಿತು. ತಮ್ಮ ಅಸ್ತಿತ್ವನ್ನೇ ಪ್ರಶ್ನೆ ಬಿಡ್ತು. ದೇವಾಲಯಕ್ಕೆ ಕಡೆ ಮುಖ ತಿರುಗಿ ನಿಂತುಬಿಟ್ರಲ್ಲ, ಸಮಾಜಕ್ಕೆ ಹೇಳಿಬಿಟ್ಟು ಬಸವಣ್ಣ. ಅವಾಗ ಏನು ಮಾಡಿದರು ಅಂತಂದರೆ, ಯಾರು ಇಲ್ಲಿವರೆಗೂ ಅವು ಬೆನ್ನತ್ತಿ ದುಡಿತಿದ್ವಲ್ಲ, ಆ ವಲಸೆ ಧರ್ಮಗಳಿಗೆ ಬೆನ್ನತ್ತಿ ವಲಸೆ ಧರ್ಮಗಳ ಬಿಟ್ಟು ಈ ಹೊಸದು ನಮ್ಮ ಧರ್ಮ ಇಲ್ಲೇ ನಮ್ಮದೇ ಹುಟ್ಟು ಶರ್ಬರಿ ಎಲ್ಲ ಇದಕ್ಕೆ ಬಂದುಬಿಟ್ರಲ್ಲ. ಬಂದು ಕೂಡ ಅವೇನು ಅಮಲಿ ಅವನ ಗ್ರಾಫ್ ಡೌನ್ ಆಗಿಬಿಡ್ತು. ಆಗಿಬಿಡ್ತು. ಆದ ಕೂಡಲೇ ಅವರು ಏನು ಮಾಡಿದರು, ಹೇಗಾರು ಮಾಡಿ ಇದ್ರ ಹತ್ತಿಕ್ಬೇಕಂತ ಕೆಂಡಗಂಡ. ಇದು ಪ್ರಜಾಧರ್ಮದ, ಇದು ಪ್ರಜಾಸತ್ತಾ ಧರ್ಮದ. ನಮ್ಮದು ಒಂದು ರೀತಿ ರಾಜಸತ್ತಾ ಧರ್ಮ, ನಮ್ಮದು ಸುಪೀರಿಯರ್ ಅನ್ನೋ ನಮ್ಮದು ಒಂದು ರೀತಿ ಸುಪೀರಿಯರ್ ಧರ್ಮದ ಅಂತ. ಈ ಪ್ರಜಾಸತ್ತಾ ಧರ್ಮವನ್ನು ಹತ್ತಿಕ್ಬೇಕಂತ ಮಾಡಿ ಅವ್ರು ಹತ್ತಿಕ್ಬೇಕಂದಷ್ಟು ಇದು ಹೆಚ್ಚು ಬೆಳೆ ಹತ್ತು. ಅವ್ರೇನು ಜಾತಿ ಭೇದ ಮಾಡಬಾರ್ದಂದ್ರೆ ನಾವು ಜಾತಿ ಭೇದ ಮಾಡೋದಿಲ್ಲ, ಒಂದು ಮಾಡಬೇಕಂತ ಅವ್ರಂದ್ರೆ ನಾವು ಜಾತಿ ಭೇದ ನಾವು ಮಾಡೋದಿಲ್ಲ ಅಂತ. ಅವು ಏನೇನೋ ಒಂದು ಕ್ರಿಯೆಗಳವಲ್ಲ, ಅವಕ್ಕೆಲ್ಲ ವಿರುದ್ಧಗಳು ಕ್ರಿಯೆಗಳು. ಒಂದು ಹಾವಿನಾಳ ಕಲ್ಲಯ್ಯ ಅಂತ ಒಬ್ಬ ಶರಣ ನಾನು. ಹಾವಿನಾಳ ಕಲ್ಲಯ್ಯ ಅವನ ಮಗಳು, ಅವ ವಿಶ್ವಕರ್ಮನ, ಅವ ಶರಣಾಗಿದ್ದ. ಅವನ ಮಗಳು ಒಂದು ಮಣ್ಣಿನ ಬಿಂದಿಗೆ ನೀರು ತುಂಬಿಕೊಂಡು ಹೊಟ್ಟಿದ್ಲು. ಎದುರೋ ಬ್ರಾಹ್ಮಣ ಬಂದ. ಬ್ರಾಹ್ಮಣ ಬಂದ್ಕೊಂಡು ಆಕೆ ಮಕ್ಳಿಗೆ ಸರಿತಾಳೆ. ಯಾಕಂತ ಕೇಳ್ತಾನವ, ಬ್ರಾಹ್ಮಣ ಮುಟ್ಟಬೇಡ್ರಿ ನಾವು ಬೈಲಿಗೆ ಆಗ್ತಂತಾಳೆ ಆಕೆ. ಅವ್ರು ಹೇಳ್ತಿದ್ರು, ಬ್ರಾಹ್ಮಣ ಮುಟ್ಟಬೇಡ್ರಿ ನಮ್ಮ ಮೈಲಿಗೆ ಆಗ್ತದೆ. ನೀ ಮುಟ್ಟಿದ್ರೆ ನಮ್ಮ ಮೈಲಿಗೆ ಆಗ್ತದೆ, ಅಂಥದ್ದು ನಾ ಮುಟ್ಟಿದ್ರೆ ಹೆಂಗೆ ಮೈಲಿಗೆ ಆಗ್ತದೆ? ಇಲ್ಲ ಮೈಲಿಗೆ ಆಗ್ತದೆ, ನಾವು ಮುಟ್ಟಬೇಡ್ರಿ ಅಂತ. ಅವ ಬಂದು ಮುಟ್ಟಿಬಿಡ್ತಾನೆ, ಕುಚ್ಚೆಷ್ಟಿಗೆ ಮುಟ್ಟಿಬಿಡ್ತಾನೆ. ಆಕೆ ಬಿಂದಿಗೆ ಹೊತ್ಕೊಂಡು ಹೋಗಿರ್ತಾಳೆ. ಮನೆಗೆ ಹೊಸ್ತಲ್ಲಿ ಹೋಗಿ ಆ ಬಿಂದಿಗೆ ಒಗೆದು ಬಿಡ್ತಾಳೆ. ಬಿಂದಿಗೆ ಹೊಡಿತದೆ, ಮಣ್ಣಿನ ಬಿಂದಿಗೆ ಹೊಡಿತದೆ. ಹೊಡೆದ ಕೂಡಲೇ ಅವ್ರ ಅಪ್ಪ ಕೇಳ್ತಾನೆ, ಯಾಕೆ ಹೊಡೆದೆ ಅಂತಾನೆ. ಇಲ್ಲ ಬ್ರಾಹ್ಮಣ ಮುಟ್ಟಿದ್ದ ಮೈಲಿಗೆ ಆಗಿತ್ತು ಅಂತ ಹೇಳಿದ್ರೆ ಆಕೆ. ಬ್ರಾಹ್ಮಣ ಮುಟ್ಟಿದ್ದ ಅದಕ್ಕೆ ನನಗೆ ಮೈಲಿಗೆ ಆಗಿತ್ತು ಅದಕ್ಕೆ. ಇದು ಊರಾಗ ಸುದ್ದಿ ಆಗಿಬಿಡ್ತದೆ. ಎಲ್ಲ ಬ್ರಾಹ್ಮಣರೆಲ್ಲ ಬರ್ತಾರೆ. ಬಂದು ಏನು ನಾವೊಂದು ಹೇಳ್ತಿದ್ದೀರಿ, ನಾವೆಲ್ಲ ವೇದ ಓದ್ದವರು ಹಂಗೆ ಹಿಂಗೆ ಅಂತ. ಅವಾಗ ಹಾವಿನ ಕಲೆ ಹೇಳ್ತಾರೆ, ಏನು ವೇದ ಭಾಳ ದೊಡ್ಡರಾದ್ರೆ ಅದಕ್ಕೆ ಹೇಳ್ತಾನೆ. ವೇದ ಓದ್ದವರು ನಮ್ಮ ಮಾದರ ಚೆನ್ನೈಶ್ವರನು ಊಟ ಮಾಡಿಸ್ಯಾನಲ್ಲ, ನೀವು ಮಾಡಿ ತೋರಿಸ್ರತ್ತೆ. ವೇದವ್ರು ಓದಿದವ್ರಿಗೂ ಮಾದರ ಚೆನ್ನೈ ನಂಗೆ ಊಟ ಮಾಡಿ ತೋರಿಸ್ರು ನೋಡಿ. ಇಲ್ಲಿ ಭಕ್ತಿ, ಇಲ್ಲಿ ಭಕ್ತಿ ಹೊರಿತಾನೆ ಶಿವ. ಅದಕ್ಕೆ ಏನು ನೀವೇನು ದೊಡ್ಡವ್ರು? ಇಲ್ಲ ನಾವು ವೇದ ಓದ್ತೀವಿ. ಹಾಗಾದ್ರೆ ವೇದ ಅಲ್ಲ, ಆವಾಗ ನಮ್ಮನೆ ನಾಯಿ ಓದ್ತದೆ ವೇದ ಅಂತ. ನಾಯಿ ಓದ್ತದೆ, ಹೌದು ಕರಿ ಅದು ನಾಯಿ ಕರೆಬಿಟ್ಟ ನಾಯಿ ಬಂತು.
ವೇದ ಓದಂಥದ್ದು, ಅದು ಋಗ್ವೇದ ಓದಿಬಿಡ್ತಾರೆ. ಇದು ಕಥೆ ಅಷ್ಟೇ. ಅಂದ್ರೆ ಒಂದು ರೀತಿ ಅವರು ಸುಪೀರಿಯರ್ ಹೊಡೆಯುವ ವಿಧಾನಗಳಿವು. ಅಂದು ಕೂಡ ಅವ್ರು ತೆರೆಯ ಮುಖ ಸಪ್ಪೆ ಮಾಡ್ಕೊಂಡು ಅವ್ರು ಹೋಗಿಬಿಟ್ರು. ಹೀಗೆ ಒಂದೊಂದು ಕ್ರಮಗಳ ಮೂಲಕ ಬ್ರಾಹ್ಮಣೀಕರಣದ ಅಪವರ್ಗೀಕರಣ ಮಾಡೋದಲ್ಲ, ಇದನ್ನು ಇವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಒಬ್ಬ ಸಾಮವೇದಿ ಅಂತ ಒಬ್ಬಿರ್ತಾನೆ. ಸಾಮವೇದಿ ಅವ ಸಾಮವೇದವನ್ನು ಓದ್ದಾವ ವೈದಿಕದೊಳಗೆ. ಅವ ಆಕಾಶದೊಳಗೆ ಗಗನಗಾಮಿಯಾಗಿ ತಿರುಗಾಡ್ತಿರ್ತಾನೆ. ಈ ಶರಣರು ಒಬ್ಬ ಶ್ವಪಚಯ ಇರ್ತಾನೆ. ಶ್ವಪಚಯ ಅಂತಂದ್ರೆ ಶ್ವಪಚ ಅಂದರೆ ನಾಯಿ ಮಾಂಸ, ಶ್ವಾನದ ಮಾಂಸ ಅಡಿಗೆ ಮಾಡಿ ತಿರಾವ. ಅವ ಶರಣಾಗಿರ್ತಾನೆ. ಒಂದು ದಿವಸ ಅದನ್ನು ಬೇಯಿಸ್ತಿರ್ತಾನೆ, ನಾಯಿ ಮಾಂಸ ಬೇಯಿಸ್ತಿರ್ತಾನೆ. ಚೆನ್ನಾಗಿ ಬೇಯಿಸುವಾಗ ನೋಡ್ತಾನೆ ಆಕಾಶಗಮನಾಗ ಸಾಮವೇದಿ ಬ್ರಾಹ್ಮಣ ಹೋಗ್ತಿರ್ತಾನೆ. ಅದನ್ನು ನಾಳೆ ಬೀಳ್ತಿರ್ತಾನೆ. ಇಲ್ಲಿ ಬ್ರಾಹ್ಮಣ ನಾಳೆ ಬೀಳ್ತದೆ ಅಡಿಗೆ ಮೇಲೆ, ಅಡಿಗೆ ಅಪವಿತ್ರ ಆಗ್ತದೆ. ಏನು ಮಾಡಬೇಕು? ಕಾರಣ ಚಪ್ಪಲ್ ತೊಗೊಂಡು ಅದನ್ನು ಮುಸ್ತಾನೆ. ಕಾರಣ ಚಪ್ಪಲ್ ತೊಗೊಂಡು ಅಡಿಗೆ ಮೇಲೆ ಮುಚ್ತಾನೆ. ಅವು ಸಾಮವೇದಿ ಇಳಿತಾನೆ. ಯಾಕೆ ಮುಚ್ಚಬೇಕಂದ? ಇಲ್ಲ, ಬ್ರಾಹ್ಮಣ ನಾಳೆ ಬಿದ್ದರೆ ಅಪವಿತ್ರ ಆಗ್ತದೆ, ನಾ ತಿರ್ಲಿಕ್ಕೆ. ಇವೆಲ್ಲ ಮಾತುಗಳವಲ್ಲ. ಇವು ಸುಮ್ಮನೆ ಒಂದು ಕಥೆ ಇದ್ದರೂ ಸಹ ಆ ಕಥೆ ಹಿಂದಿರೋ ತತ್ವದ ಇದು ರೂಪಕ್ಕಷ್ಟೇ ಅದು, ಅದ್ರ ಹಿಂದಿರುವಂಥ ತತ್ವ. ಈ ರೀತಿ ಹೇಳಿ ಬ್ರಾಹ್ಮಣದ ಅಪವರ್ಗೀಕರಣ ಮಾಡೋದು ಭಕ್ತವರ್ಗದ ಒಂದು ಶ್ರೇಷ್ಠತೆ ಹೇಳೋದು. ಭಕ್ತ ಅಂತನ್ನೋದೇ ಅದು ಭಾಳ ಶ್ರೇಷ್ಠವಾದಂಥ ಒಂದು ಪರಿಕಲ್ಪನೆ. ಭವಿಗೆ ವಿರುದ್ಧವಾದಂಥ ಅವರೆಲ್ಲ ಭವಿಗಳು. ಅದು ಭಾಳ ಶುದ್ಧ ಮನಸ್ಸಿನವರೇ ಭಕ್ತರು, ಅಶುದ್ಧ ಮನಸ್ಸಿನವರು ಭವಿಗಳು. ಇಷ್ಟೇ ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಗ ಇಲ್ಲ. ಭವ್ಯ ಭಕ್ತ ಅಂತ 2 ವರ್ಗ ಅದಾವ. 4 ವರ್ಗದ ಅಲ್ಲಿದಾವ. ಅಲ್ಲಿ ಜನನಿಷ್ಠವಾಗಿ ವರ್ಗೀಕರಣ ಮಾಡ್ತಾರೆ. ಬ್ರಾಹ್ಮಣ ಮಗ ಬ್ರಾಹ್ಮಣ, ಕ್ಷತ್ರಿಯ ಮಗ ಕ್ಷತ್ರಿಯ, ವೈಶ್ಯನ ಮಗ ವೈಶ್ಯ, ಶೂದ್ರ ಮಗ ಶೂದ್ರ. ಜನನಿಷ್ಠವಾಗಿ ವರ್ಗೀಕರಣ ಮಾಡ್ತಾರೆ. ಇವರು ಗುಣನಿಷ್ಠವಾಗಿ ವರ್ಗೀಕರಣ ಮಾಡ್ತಾರೆ. ಒಳ್ಳೆಯವರು ಕೆಟ್ಟವರು ಅಂತ. ಒಳ್ಳೆಯವರು ಭಕ್ತರು, ಕೆಟ್ಟವರು ಭವಿಗಳು. ಭವಿ ಪದದ ಅರ್ಥ ಏನು? ಭವಿ ಅಂದರೆ ಈ ಭವ ಹುಟ್ಟಿದ ಕೂಡಲೇ ಕೆಲವು ಗುಣಗಳು ಬಂದಿರ್ತಾವಲ್ಲ, ರಾ ಇರ್ತದಲ್ಲ, ಅದೆಲ್ಲ ಒಳಗೊಂಡವ ಅಂತಂದ್ರೆ ಶುದ್ಧ ಆಗದಂಥವ ಅಂತ. ಅಶುದ್ಧ ಮನುಷ್ಯ ಅಂತವ. ಅದು ಶುದ್ಧ ಅಂಶ ಇರ್ತದೆ, ಅದು ಅಶುದ್ಧ ಅಂಶ ಕೂಡಿರ್ತದೆ. ಅವ ಭವಿ ಭಕ್ತ. ಇಲ್ಲಿ ಬ್ರಾಹ್ಮಣರೊಳಗೆ 4 ಅಲ್ಲ, ಬ್ರಾಹ್ಮಣ ಕ್ಷೇತ್ರ ಶೂದ್ರ 4 ಅದಲ್ಲ. ಅಲ್ಲಿ ಶೂದ್ರ ವೈಶ್ಯ ಆಗಕ್ಕೆ ಬರೋದಿಲ್ಲ, ಶೂದ್ರ ಕ್ಷತ್ರಿಯ ಆಗಕ್ಕೆ ಬರೋದಿಲ್ಲ, ಅಥವಾ ಕ್ಷತ್ರಿಯ ಬ್ರಾಹ್ಮಣ ಆಗಕ್ಕೆ ಬರೋದಿಲ್ಲ. ಒಬ್ಬ ಕ್ಷತ್ರಿಯ ಬ್ರಾಹ್ಮಣ ಆಗ್ಬೇಕಾದ್ರೆ ಅವ ಸತ್ತು ಮುಂದಿನ ಜನದ ಹುಟ್ಟಬೇಕು. ಮತ್ತು ಈ ಜನದಾಗಂತೂ ಅವ ಹುಟ್ಟಿದವ ಅದೇ ಟ್ರ್ಯಾಕ್ನಾಗ ಹೋಗ್ಬೇಕು ಕೊನೆವರೆಗೂ. ಬದಲಿಸಿಲ್ಲ ಈ ಮಾಡೋಂಗಿಲ್ಲ. 4 ಟ್ರ್ಯಾಕ್ ಬದಲೇ ಒಂದಕ್ಕೊಂದು ಮುಟ್ತಿದ್ದಲ್ಲ. ವೈದಿಕರು ಇಲ್ಲ ವೈದಿಕರು ಮಾಡಿಟ್ಟಿದ್ದ ಅದನ್ನು. ಇವು ನಂಬುತ್ತಿದ್ದು ಅಷ್ಟೇ. ಅವನ್ನ ಇವು 4 ಟ್ರ್ಯಾಕ್ಗಳು ಮಾಡಿಬಿಟ್ಟಿದ್ರು. ನೀವು ಒಂದು ಟ್ರ್ಯಾಕ್ದಾಗ ಹುಟ್ಟಿದವ ಸಾಯುವರೆಗೂ ಅದ್ರಾಗೆ ಹೋಗ್ಬೇಕು ಅನ್ಸ. ಆದರೆ ಬಸವಣ್ಣ ಮಾಡಿದ 2 ಟ್ರ್ಯಾಕ್. ಒಂದು ಭವಿ ಭಕ್ತ. ಭವಿ ಆದ ಭಕ್ತ ಆದ ಭಕ್ತತಿ. ಇಲ್ಲಿ ದುರ್ಗುಣ ಇದ್ರೆ ಭವಿ ಆಗಿರ್ತಾನೆ, ಸದ್ಗುಣ ಪಾಲನೆ ಮಾಡಿದ್ರೆ ಭಕ್ತ ಆಗಿ ಬರ್ತಾನೆ. ಅದಕ್ಕಾಗಿ ಅಲ್ಲಿ ಇಂಥ ಒಂದು ಟ್ರ್ಯಾಕ್ ಬದಲಿಸುವ ಅವಕಾಶ ಇರಲಿಲ್ಲ. ಇಲ್ಲಿ ಅವಕಾಶ ಮಾಡಿಬಿಟ್ಟು ಒಟ್ಟು ಮಾಡಿ ಯಾವತ್ತೂ ಮುಕ್ತ. ಸಜ್ಜನಾದ್ರೆ ಭಕ್ತ ಆಗ್ತೀವಿ, ದುರ್ಜನಾದ್ರೆ ಭವಿ ಆಗ್ತಾಯಿದ್ದು ಭಯ ಆಗ್ತದೆ. ಇಂಥ ಒಂದು ವ್ಯವಸ್ಥೆ ನೋಡಿ. ಇವೆಲ್ಲ ಎಷ್ಟು ಮಾನವೀಯವಾದಂಥ ಇಂಥ ಮೌಲ್ಯಗಳು, ಎಂಥ ವಿಚಾರಗಳು ಇವೆಲ್ಲ ಅವರು ಬಳಿ ಕೇಳು ತರೋ ಮೂಲಕ ಒಂದು ಹೊಸ ಧರ್ಮವನ್ನು. ಅದಕ್ಕೆ ನಾವು ಇನ್ಮೇಲೆ ನಾವೆಲ್ಲ ಕನ್ನಡಿಗರು, ಇದು ನಮ್ಮ ಧರ್ಮ, ನಮ್ಮ ಹಿರಿಯರು ಕಟ್ಟಿದ ಧರ್ಮ. ನಮ್ಮಲ್ಲಿ ಎಲ್ಲ ಜಾತಿಯವರು ಕನ್ನಡಿಗರಿದ್ದರು. ಕನ್ನಡಿಗರು ಮಳವಳ್ಳ ಮಾಚೆ ಆಯಿತು, ಮಾದರ ಚೆನ್ನ ಆಯಿತು, ಅಕ್ಕ ಹೆಣ್ಣು ಗಂಡು ಬೇರೆ ಜಾತಿ ಎಲ್ಲದೇನೂ ಇಲ್ಲ, ಎಲ್ಲರೂ ಕೂಡಿ ಕಟ್ಟಿದಂಥ ಧರ್ಮ ಇದು. ಅದಕ್ಕಾಗಿ ಕನ್ನಡಿಗರು ಕರ್ನಾಟಕದಲ್ಲಿ ಕಟ್ಟಿದ ಮೊಟ್ಟ ಮೊದಲನೆಯ ಧರ್ಮ, ಕನ್ನಡಿಗರ ಮೊಟ್ಟ ಮೊದಲನೇ ಪ್ರಯೋಗ ಇದು. ಮತ್ತು ಇದು ಎಂಥ ಪ್ರಯೋಗ ಅದು ಬಹುಶಃ ಜಾಗತಿಕ ಪ್ರಯೋಗ ಇದು. ಜಗತ್ತಿನೊಳಗೆ ಇಂಥದ್ದು ಕಾಯಕ ದಾಸೋಹದ ವಿಚಾರ ಅಂತೂ ಭಾಳ ದೊಡ್ಡದು. ಆತ್ಮ ಮತ್ತು ಪರಮಾತ್ಮ ಯಾರು ಬೇಕಾದ್ರೆ ಹೇಳ್ಬೋದು, ಆತ್ಮೋದ್ಧಾರ ಬೇಕಾದ್ರೆ ಹೇಳ್ಬೋದು. ಆದರೆ ಸಮಾಜ ಯಾರೂ ಹೇಳೋದಿಲ್ಲ, ಕಾಯಕ ಯಾರೂ ಹೇಳೋದಿಲ್ಲ, ದಾಸೋಹ ಯಾರೂ ಹೇಳೋದಿಲ್ಲ. ಬರೀ ಆತ್ಮೋದ್ಧಾರ ಇರ್ತದ. ಆತ್ಮ ಹೋಗಿ ಪರಮಾತ್ಮ ಆಗಬೇಕನ್ನ ಅವರು. ಆತ್ಮ ಹೋಗಿ ಪರಮಾತ್ಮ. ಅದೇ ಜೀವ ಹೋಗಿ ಶಿವ ಒಂದು ಆಗ್ತದೋ, ಒಂದು ಆಗೋದಿಲ್ಲವರು ದ್ವೈತರು, ಒಂದು ಆಗ್ತಾರವರು ಅದ್ವೈತರು. ಹೌದು, ನೀ ಜೀವ ಹೋಗಿ ಶಿವ ಆದಿ,
ಬಸವಣ್ಣದ ಅಪೂರ್ಣ ಅಂದ ಅವ. ದೇವರಾಗೋದು ಅಪೂರ್ಣ ಅಪೂರ್ಣ. ಹೆಂಗೆ? ಹೌದು, ನೀ ದೇವರಾಗಿ ನಿಮ್ಮ ಮನೆಗೆ ಕೂತಪ್ಪ, ಅವ ದೇವರಾಗಿ ಅಲ್ಲಿ ಮನೆಗೆ ಕೂತ, ಅವ ದೇವರ ಅವ್ರ ಮನೆಗೆ ಕೂತ. ಮುಂದೆ ಏನದು ನೀವು ಯಾರು ಬೆರೆಯೋದೇ ಇಲ್ವಲ್ಲ? ಬೆರೆಯೋದಿಲ್ಲ, ಮುಟ್ಟಿಸ್ಕೊಳ್ಳೋದು. ಯಾಕಂದ್ರೆ ಅದು ದೇವರಾಗ್ತೀರಿ, ಬ್ರಾಹ್ಮಣ ಕ್ಷೇತ್ರ ವೈಶ್ಯ ಸಮಾಜ ಒಳಗೆ ಇಟ್ಟರಿ ದೇವ್ರು ಕೂಡ ಒಂದಾಗ್ತೀರಿ, ಸಮಾಜ ಕೂಡ ಒಂದಾಗೋದಿಲ್ಲ. ಸಮಾಜದಲ್ಲಿ ನೀವು ಯಾರು ಬೆರೆಯೋದೇ ಇಲ್ಲ. ಬೆರೆಯೋದಿಲ್ಲ. ದೇವ್ರು ಕೂಡ ಅದ್ವೈತ, ಸಮಾಜ ದ್ವೈತ ನಿಮ್ಮದು, ಹೌದಿಲ್ಲ? ಸಮಾಜದೊಳಗೆ ದ್ವೈತ. ಅದಕ್ಕೆ ಇದೊಂದು ಇದೇನಿದೆ ಅಂತ ಧರ್ಮ, ಇದು ದೇವರಾಗೋದು ದೊಡ್ಡ ಧರ್ಮ ಅಲ್ಲ ಅಂತಂದ. ಒಂದು ಸಂದರ್ಭ ಬರ್ತದೆ, ಒಬ್ಬ ಗವಿಯೊಳಗೆ ತಪಸ್ಸು ಮಾಡ್ತಿದ್ದಂತ ಭಾಳ ದಿವಸದಿಂದ, 20 ವರ್ಷದಿಂದ ತಪಸ್ಸು ಮಾಡ್ತಿದ್ದಂತ. ಸ್ವಾಮಿ ವಿವೇಕಾನಂದರಿಗೆ ಅವ್ರ ಗೆಳೆಯ ಕರ್ಕೊಂಡು ಹೋದಂತ. ನಮ್ಮ ಊರಾಗ ಒಬ್ಬ ತಪಸ್ಸು ಮಾಡಾಯ್ತು, ಬಂದು ಕೂತಾನ ಗವಿಯೊಳಗೆ. 20 ವರ್ಷ ಆಯಿತು, ಬರ್ರಿ ನೋಡಿ ಬರ್ರಿ ಅಂತ. ಸ್ವಾಮಿ ವಿವೇಕಾನಂದ ಕೂಡ ಹೋದ್ರಂತ. ಇಬ್ಬರು ಗವೆ ಹೋಗಿ ನಿಂತರಂತ. ಒಂದು 5-10 ನಿಮಿಷ ನಿಂತು ನೋಡಿದರು. ಅವ ತಪಸ್ಸು ಮಾಡ್ತಾ ಕೂತಿದ್ದ. ನೋಡಿದ ಕೂಡಲೇ ತಿರುಗಿ ಏನು ಮಾಡ್ದ, ನಾವು ತಿರುಗಿ ಹೊರಗೆ ಬಂದರು. ವಿವೇಕಾನಂದ ಇಬ್ಬರು ಕೂಡ ಹೊರಗೆ ಬಂದರು. ದಾರೆ ಹೊಂಟ್ರು. ಅವ್ರು ವಿವೇಕಾನಂದ ಏನು ಮಾತಾಡಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟ. ಆ ಗೆಳೆಯರಿಗೆ ಕೇಳಿದ್ದಂತ, ಯಾಕ್ರಿ ಏನು ಹೇಳಲ್ಲ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಂತೆ. ಏನು ಹೇಳಪ್ಪ ಅಂತಂದ್ರೆ, ಇಲ್ರಿ 20 ವರ್ಷ ಆಯ್ತು ರೀ ತಪಸ್ಸು ಮಾಡ್ಕೊತಾನ, ಅವ ಸಾಧಕ ಅದಾನ. 20 ವರ್ಷ ವಿವೇಕಾನಂದ 20 ವರ್ಷ ಇಲ್ಲಿ ಬಂಡಿಗಲ್ಲು ಬಿದ್ದಲ್ಲಿ, ಇದು 2000 ವರ್ಷದ ಇಲ್ಲೇ ಬಿದ್ದತ್ ಹೇಳಿದಂತ ವಿವೇಕಾನಂದ. 2000 ವರ್ಷದಿಂದ ಬಂಡಿಗಲ್ಲು ಅಲ್ಲೇ ಬಿದ್ದದ. ಎದಕ್ಕೆ ಮತ್ತು ಬಂಡಿಗಲ್ಲು ಒಡೆದು ಮನೆ ಅದು ಕಟ್ಕೊಂಡು ಏನಾದರೂ ಸಮಾಜಕ್ಕೆ ಉಪಯೋಗ, ಬಂಡಿಗಲ್ಲು ಉಪಯೋಗ. ಬಂಡಿಗಲ್ಲು ಬಿದ್ದು ತೊಗೊಂಡು ಏನು ಮಾಡ್ಬೇಕು? ಆಗ ದೇವರಾಗೋದಂದ್ರೆ ಬಂಡಿಗಲ್ಲು ಆದಂಗೆ ಅನ್ಸುತ್ತೆ. ಅಂದರೆ ಏನಾಗಬೇಕು ಬಸವಣ್ಣಂದ, ಇದು ದೇವರಾಗೋದು ಸೋಹಂ ಆಗೋದು. ಹೌದು, ಸಹ ಅಹಂ, ಅವನೇ ನಾನು, ಅವನೇ ನಾ ಆಗುವ ಅದ್ವೈತ. ಸಹ ಅಹಂ ಸೋಹಂ, ಇಷ್ಟಕ್ಕೆ ಬಂದು ಇಂಡಿಯನ್ ಫಿಲಾಸಫಿ ಬಂದು ನಿಂತಿತ್ತು. ಯಾರು ಸೋಹಂ ತತ್ವ ಬಂದು ನಿಂತಿತ್ತು ಇಂಡಿಯನ್ ಫಿಲಾಸಫಿ. ದೇವರಾಗುತ್ತೆ, ಪ್ರತಿಯೊಬ್ಬರು ದೇವರಾಗೋದು ಅಂತ ಸೋಹಂ ತತ್ವ ಬಂದು ನಿಂತಿತ್ತು. ಬಸವಣ್ಣ ಏನು ಹೇಳ್ತಾ ಗೊತ್ತದೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ. ನಾನು ಸೋಹಂ ನಿಲ್ಲದ ಈ ದೇವರ ತಗೊಂಡು ಮಾಡೋದು. ನನ್ನ ದೈವತ್ವ ಸಮಾಜಕ್ಕೆ ಉಪಯೋಗ ಬರಬೇಕಲ್ಲ. ದೈವತ್ವದ ಸಾಮಾಜೀಕರಣವೇ ದಾಸೋಹ. ದೈವತ್ವದ ಸಾಮಾಜಿಕ ಉಪಯೋಗ ಬರಬೇಕಲ್ಲ. ಅದಕ್ಕಾಗಿ ಅವ ನಾ ದೇವರಾಗೋದು ಎಷ್ಟು ಮುಖ್ಯನೋ ನಾನು ಸಮಾಜ ಆಗೋದು ಅಷ್ಟೇ ಮುಖ್ಯ ಅಂತ ಬಸವಣ್ಣ. ಇದು ಬಸವಣ್ಣನ ಫಿಲಾಸಫಿಯನ್ನು ಭಾರತೀಯ ತತ್ವಜ್ಞಾನವನ್ನು ಎಕ್ಸ್ಟೆಂಡ್ ಮಾಡಿದ್ರು. ಇದು ಸೋಹಂ ನಿಂತಿತ್ತು, ಅದನ್ನು ಇಂಡಿಯನ್ ಫಿಲಾಸಫಿ ನಿಂತಿತ್ತು, ಅದನ್ನು ದಾಸೋಹಂ ತಂದುಬಿಟ್ಟ ಬಸವಣ್ಣ. ಅದು ದೈವಿಕ ನಿಂತಿತ್ತು, ದೈವಿಕ ವ್ಯಕ್ತಿತ್ವ ಸಾಮಾಜೀಕರಣ ಮಾಡಿಬಿಟ್ಟ ಅನಿಸ್ತು. ಉಪಯೋಗ ವ್ಯರ್ಥ ಅಂದವ. ದೇವ್ರು ಹೌದು, ದೇವರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡ್ರಿ, ಹೌದೆಲ್ಲ. ಅಲ್ಲೆಲ್ಲ ದೇವರು ಇಲ್ಲೇ ಅದಾನ, ಜನರೊಳಗೆ ಅದಾನ, ಜನರ ಅವ್ರೊಳಗೆ ದೇವ್ರದು. ಹಾಂ, ಬರೀರಿ ಲಿಂಗ ಪೂಜಿಸೋರು ಜಂಗಮ ದಾಸೋಹ ಮಾಡ್ರಿ. ಬರೀ ಲಿಂಗ ಮಾಡ್ಕೋದು ಅವ ಅಂತ ಬರೀ ಲಿಂಗ ಪೂಜೆ ಪಕ್ಕ ಅನ್ನಂಗಿಲ್ಲ. ಲಿಂಗ ಪೂಜೆ ಆಗೋದು ಅರ್ಧನೇ ಸಿದ್ಧಾಂತನೇ. ಅದು ಮುಂದೆ ನಾವು ಜಂಗಮ ದಾಸೋಹ ಆಗಬೇಕದು, ಅಂದ್ರೆ ಅದು ಪೂರ್ಣ ಸಿದ್ಧಾಂತ ಆಗೋದು. ಅದಕ್ಕಾಗಿ ಲಿಂಗ ಪೂಜಿಸಿ ಫಲವೇನಯ್ಯ, ಬರೀ ಲಿಂಗ ಪೂಜಿಸಿದ ಫಲ ಏನು, ನಿಮ್ಮ ದಾಸೋಹ ಮಾಡದೇ ಇದ್ದಾರೆ, ಅದರಿಂದ ಏನು ಲಿಂಗ ಪೂಜಿಸ ಅದು ಅರ್ಧ ಅಂದ. ಮತ್ತು ಇನ್ನು ಲಿಂಗ ಪೂಜಿದಾಗ ಕೂತ್ರಿ, ಅದಕ್ಕೆ ಅಂತಾನವ, ನನ್ನನ್ನು ಲಿಂಗ ವ್ಯಸನಿ ಜಂಗಮ ದಾಸೋಹಿ ಎಂದೆನಿಸಯ್ಯ ಅಂತ. ಬರೀ ಲಿಂಗ ವ್ಯಸನಿ ಮಾಡಬೇ ಅಷ್ಟೇ ಅಪೂರ್ಣ ಆಗ್ತೀನಿ ನಾನು. ಲಿಂಗ ವ್ಯಸನಿ ಅಷ್ಟೇ ಯಾರು ಮಾಡಬಾರ್ದು, ಜಂಗಮ ದಾಸೋಹಿ ಎಂದೆನಿಸಯ್ಯ, ಕಂಪ್ಲೀಟ್ ಮನುಷ್ಯ. ಅದಕ್ಕೆ ದೇವರಾಗೋದು ಇನ್ಕಂಪ್ಲೀಟ್ ಪರ್ಸನಾಲಿಟಿ. ಪೂರ್ಣ ವ್ಯಕ್ತಿತ್ವ ಅದು ದೈವ ಆಗೋದು. ದೈವ ಅಂದ್ರೆ ಸಮಾಜ ಅಂತಾರೆ, ಹಳ್ಳಿಯಾಗ ಅಂತಾರೆ, ಗೊತ್ತದ್ರಿ ದೈವದವ್ರು ಬಂದಾರ ಅಂತಾರಲ್ಲ, ಎಲ್ಲ ಲಗ್ನಕ್ಕೆ ಕರೆಸಿರ್ತಾರಲ್ಲ, ಎಲ್ಲ ದೈವದವ್ರು ಬಂದಾರ ಶುರು ಮಾಡೋದು. ದೈವ ಅಂದ್ರೆ ಸಮಾಜ, ಗುಂಪು ಬಂದು ದೈವ, ಅದಕ್ಕೆ ದೈವ ಅಂತಾರೆ. ಅದಕ್ಕೆ ದೇವರಾಗೋದು ಅಪೂರ್ಣ, ದೈವ ಆಗೋದು ಅಂದ್ರೆ ಸಮಾಜ ಆಗೋದು ಅದು ಪೂರ್ಣ. ಬಸವಣ್ಣಗ ಹೌದಪ್ಪ, ಇದು ಅವಂತಾರ ಬರೀ ನಾ ಸಮಾಜಿಕ ಆಗ್ತಿರೋದು ಹಂಗಲ್ಲ. ನೀ ಸಮಾಜಕ್ಕೆ ಬಂದ್ರೆ ದೇವ್ರಾಗ್ಬೇಕು, ನೀ ಶುದ್ಧ ಆಗಬೇಕು. ನೀನು ಈ ರಾಜಕಾರಣ ಅದಾರಲ್ಲ, ರಾಜಕೀಯ ಅಶುದ್ಧ ಇರ್ತಾರ ಅವರು. ಎರಡನೇದ್ದು ಸಮಾಜಕ್ಕೆ ಕೆಲಸ ಮಾಡ್ತಿರ್ತಾರೆ, ಆದ್ರೆ ಅಶುದ್ಧ ಇರ್ತಾರ ಅವ್ರು, ಸ್ವಾರ್ಥ ಇರ್ತದೆ ಅವ್ರದ್ದು. ಅದಕ್ಕೆ ಬಸವಣ್ಣನಿಂದ ನೀವು ಮೊದಲು ಅದಾಗಬೇಕು. ಲಿಂಗ ವ್ಯಸನಿ ಜಂಗಮ ಪ್ರೇಮಿ. ಜಂಗಮ ಅಂದ್ರೆ ಸಮಾಜ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ. ಬಸವ
ಭಕ್ತರುಂಟೆ ಲೋಕದಲ್ಲಿ? ಶಿವ ಕೇಳಿದಂತೆ, ಬಸವ ಭಕ್ತರುಂಟೆ ಲೋಕದಲ್ಲಿ? ಇಲ್ಲವಯ್ಯ ಇಲ್ಲವಯ್ಯ ಇಲ್ಲವಯ್ಯ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ, ಎಲ್ಲರೂ ಜಂಗಮ ಅಂತ ನಾನು ಸೇವೆ ಮಾಡಬೇಕಲ್ಲ. ನಾನೊಬ್ಬನೇ, ಪ್ರತಿಯೊಬ್ಬ ಹಾಗೆ ಹೇಳಬೇಕು, ಪ್ರತಿಯೊಬ್ಬರು ಹಾಗೆ ಹೇಳಬೇಕು, ನಾನೊಬ್ಬನೇ ಭಕ್ತ, ನಾನು ಭಕ್ತ, ನೀನು ಮತ್ತು ನೀವು, ನೀನು ಮತ್ತು ನೀವು ಜಂಗಮರು. ನಾನು ಸಮಾಜ, ಹಾಂ ಸಮಾಜ, ನಾನೊಬ್ಬನೇ ಭಕ್ತ, ಸಮಾಜ ಎಲ್ಲವೂ ಜಂಗಮ, ಲಿಂಗ ನೀನೇ ಅಯ್ಯ ಅಂತ, ದೇವರಿದ್ರೆ ನೀನೇ ಲಿಂಗ. ಈ ಮಾತು ಬರ್ತದೆ. ಬಸವಣ್ಣ ನಾವು ಇಲ್ಲ, ಬಸವಣ್ಣ ಲಿಂಗ ಪೂಜೆ, ಜಂಗಮ ದಾಸೋಹ, ಇವೆರಡರೊಳಗೆ ಯಾವುದು ಶ್ರೇಷ್ಠ? ಬಸವಣ್ಣ ಭಾಳ ಬಿರಿ ಬರ್ತದೆ ಪ್ರಶ್ನೆ ಹಾಕಿದ್ರೆ. ಲಿಂಗ ಪೂಜೆ ಮತ್ತು ಜಂಗಮ ದಾಸೋಹ ಇವೆರಡರೊಳಗೆ ಯಾವುದು ಶ್ರೇಷ್ಠ? ನೀವು ಯಾವುದಾರ ಪ್ರೀತಿ ಮಾಡಿ ಒತ್ತ ಮಾಡಬೇಡ್ರಪ್ಪ ಅಂದ್ರೆ ಎರಡೂ ಬೇಕಂತಾರ. ಅದು ಆಗಲಾರ, ಇದು ಸಾಧ್ಯ ಇಲ್ಲ. ಅಲ್ಲಂಪುರ ಬರ್ತಾನೆ ಬಸವಣ್ಣ ಪ್ರಶ್ನೆ ಮಾಡ್ಲಿಕ್ಕೆ, ಮಹಾಮನೆಗೆ ಬರ್ತಾನೆ, ಅನುಭವ ಮಂಟ ಎಲ್ಲ ಮನೆಯಾಗ ಮಹಾಮನೆಯಾಗ ಕೂತಿರ್ತ ಬಸವಣ್ಣ ಲಿಂಗ ಪೂಜೆ ಮಾಡ್ಕೊತಿರ್ತಾನೆ. ಆವಾಗ ಹಡಪದಪ್ಪಣ್ಣ ಬಂದು ಹೇಳ್ತಾನೆ, ಏನೋ ಹಿಂಗೆ ಬಂದಾರ ಜಂಗಮ ಬಂದ, ಸ್ವಲ್ಪ ತಡಿಯಪ್ಪ ಅಂತ ಹೇಳಿದ ಬಸವಣ್ಣ. ಅಲ್ಲಂಪುರ ಹೇಳ್ದ, ಜಂಗಮವೇ ಮುಂದೆ ಬಂದಿರಲು ಲಿಂಗ ಈತ ಕೈಯ ಅಂದಂತ. ಲಿಂಗದ ಸಾಕ್ಷಾತ್ ರೂಪನೇ ವ್ಯಕ್ತಿ ಅದಾನವ, ಹೌದಿಲ್ಲ? ಜೀವ ಬದುಕಬೇಕು, ಜೀವ ಬದುಕಬೇಕು ಮೊದಲ. ಅದಕ್ಕೆ ಜಂಗಮವೇ ಮುಂದೆ ಬಂದಿರಲು ಲಿಂಗ ಈತ ಕೈ. ಅವಾಗ ಬಸವಣ್ಣ ಅನ್ನಿಸ್ತು, ಹೌದಲ್ಲ, ಲಿಂಗದ ಮುಖವೇ ಜಂಗಮ, ಇದು ನಿಜ. ಹಾಂ, ಇದು ನಿಜ ರೂಪವೇ, ಜೈವಿಕ ಪ್ರತಿರೂಪ ಬಂದಾಗ ಇದೇ ಗಂಡನ ಫೋಟೋ ಕೂತಿರ್ತಾಳೆ ಒಬ್ಬಾಕಿ. ಹಾಂ, ಗಂಡನೇ ಸ್ವತಃ ಬಂದ ಫೋಟೋ ಕೂತಿರ್ಬೇಕಲ್ಲ, ಇದು ಫೋಟೋ ಇದ್ದಂಗೆ ಅಷ್ಟೇ. ಅದನ್ನು ಅಂತಂದು ಇಲ್ಲ ತಪ್ಪಾಯಿತು, ನನಗೆ ಈ ತತ್ವ ನನಗೆ ಹೊಳೆದಿದ್ದಿಲ್ಲ ಅಂತಂದು ಮುಂದೆ ಅವ ಲಿಂಗಕ್ಕಿಂತ ಜಂಗಮ ಶ್ರೇಷ್ಠ ಅಂತ. ನಮ್ಮಲ್ಲಿ ಲಿಂಗಕ್ಕಿಂತ ಜಂಗಮ ಶ್ರೇಷ್ಠ. ಲಿಂಗ ಪೂಜೆ ಮಾಡ್ತಿರೋ ಜಂಗಮ ಬಂದ ಅಂದರೆ ಬಿಟ್ಟು ಅವನು ಜೀವಂತ ಲಿಂಗ ಅದು. ಆದ್ರೆ ಅವ ಹೇಳ್ತಾನೆ, ಆದ್ರೆ ಲಿಂಗ ಪೂಜೆ ಮಾಡ್ತಾರೆ ಎಲ್ಲರೂ ಲಿಂಗ ಪೂಜೆ ನಿಂತಿದ್ರಲ್ಲ, ಅದು ಮುಂಜಾನೆ ಬಿಸಿಲು, ಅಂಗಕ್ಕೆ ಹಿತವಾಯಿತು. ಲಿಂಗ ಪೂಜೆ ಮುಂಜಾನೆ ಬಿಸಿಲು, ಜಂಗಮ ದಾಸೋಹ ಮಧ್ಯಾಹ್ನದ ಬಿಸಿಲು, ಕರಕಷ್ಟವಯ್ಯ ಅಂತದ. ಸಮಾಜ ಸೇವೆ ಅದಲ್ಲ, ಅಷ್ಟು ಹಗರಿಲ್ಲದ ಕೆಲಸದು, ಯಾಕೆ ಕಠಿಣ ಅದು. ಲಿಂಗ ಪೂಜೆ ಮುಂಜಾನೆ ಬಿಸಿಲು, ಅಂಗಕ್ಕೆ ಹಿತವಾಯಿತು. ಜಂಗಮ ದಾಸೋಹ ಮಧ್ಯಾಹ್ನದ ಬಿಸಿಲು, ಕರಕಷ್ಟವಯ್ಯ. ಸಮಾಜ ಗಿಡದಾಗ ಒಬ್ರು ಹಾಂಗೆ ಅಂತ, ಒಬ್ರು ಹಿಂಗೆ ಅಂತ, ಒಬ್ರು ಒಳ್ಳೆಯ ಅಂತ ಕೆಟ್ಟ ಅಂತಾರೆ. ಇಲ್ಲಿ ಸೇವಾ ಮಾಡಿದಕ್ಕೆ ಬೇರೆ ಬೇರೆ ಅರ್ಥ ಹಚ್ತಾರೆ. ಏನು ಹಚ್ಚಿದ್ರು ಸಹ ಹೌದು ನಿನಗೆ ಇವೆರಡರ ಬಿಸಿಲಿದ್ದರೂ ಚಿಂತಿಲ್ಲ, ನನಗೆ ಅದೇ ಇರಲಿ ಅಂತ ಬಸವಣ್ಣ. ಆದರೂ ಇದು ಸುಖ ಅದಲ್ಲ ಸಮಾಜ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ವ್ಯಕ್ತಿತ್ವದ ಸಾಮಾಜಿಕರಣ ಮಾಡ್ಕೋಬೇಕು. ಪ್ರತಿಯೊಬ್ಬ ನಿಜ ಅದೇ ಪೂರ್ಣ ವ್ಯಕ್ತಿತ್ವ ಸಾಮಾಜಿಕರಣ ಮಾಡ್ಕೊಳ್ಳಾರ್ದೆ ನೀನು ನಿನ್ನ ಹೆಣ್ಣರು ನಿನ್ನ ಮಕ್ಕಳು ನೀತಿಕೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಿನ್ನ ಸಂಪತ್ತು ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ಏನಾಯಿತು? 4 ಜನ ಬದುಕಬೇಕು, 4 ಜನ ಬೆಳಿಬೇಕು, 4 ಒಳ್ಳೆಯವ್ರು ರೂಪುಗೊಳ್ಳಬೇಕು ನಿನ್ನ ವ್ಯಕ್ತಿತ್ವದಿಂದ, ನಿನ್ನ ಕ್ರಿಯೆಯಿಂದ. ಅದಕ್ಕಾಗಿ ಅವ ಅಂತಂದ್ರೆ ಲಿಂಗ ಪೂಜೆಗಿಂತ ಜಂಗಮ ದಾಸೋಹನೇ ಶ್ರೇಷ್ಠ ಅಂತ ಹೇಳ್ತಾನೆ. ಹಾಗೆ ಒಂದು ದಾಸೋಹ ತತ್ವ ಅಂದರೆ ಇದು ಭಾಳ ದೊಡ್ಡ ತತ್ವ. 12ನೇ ಶತಮಾನದೊಳಗೆ ಒಂದು ಇವೆಲ್ಲಕ್ಕೆ ಸಮಾನದಿತ್ತು. ಒಂದೊಂದು ಕ್ಷೇತ್ರಕ್ಕೆ ಒತ್ತು ಕೊಡ್ತಾ ಬಂದ ಲಿಂಗಾಯತರು ಅನ್ನದಾಸೋಹ ಕೊಟ್ಟರು. ಈಗ ಆಯಾ ಶತಮಾನದೊಳಗೆ ಏನು ಅವಶ್ಯದ ಅದನ್ನು ಪೂರೈಸಬೇಕು ಸಮಾಜಕ್ಕೆ. ಜನರಿಗೆ ಅನ್ನ ಇರಲಿಲ್ಲ, ಅನ್ನದಾಸ ತಂದರು. ಶಿಕ್ಷಣ ಎಲ್ಲದೂ ಗೊತ್ತಾಯಿತು, ಅಕ್ಷರದಾಸ ತಂದರು. ದಾಸೋಹದ ಭಾಳ ದೊಡ್ಡ ನಮ್ಮಲ್ಲಿ ಇದು ಅದೇ ಭಾಳ ದೊಡ್ಡ ಕ್ರಾಂತಿ. ಇದು ಕರ್ನಾಟಕದ ಲಿಂಗಾಯತರು ಮಾಡಿದಂಥ ಅಕ್ಷರ ದಾಸೋಹದಲ್ಲ ಭಾಳ ದೊಡ್ಡದು. ಆಮೇಲೆ ಈಗ ಎಲ್ಲರೂ ಮಾಡ್ತಾರೆ ಆ ಮಾತು ಬೇರೆ. ಆದರೆ ಒಂದು ಕಾಲಕ್ಕೆ ಆರಂಭಿಸಿದ್ದು ಇವ್ರ ಹೆಸರು. ಮೊದಲ ಇದನ್ನು ಶುರು ಮಾಡಿದ್ರು ಡೆಪ್ಯೂಟಿ ಚನ್ನಬಸಪ್ಪನವರು. ಇದೇ ಧಾರವಾಡದವರು. ಡೆಪ್ಯೂಟಿ ಚನ್ನಬಸಪ್ಪನವರು ಅವರು ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿದ್ದರು, ಶಿಕ್ಷಣ ಅಧಿಕಾರಿ ಆಗಿದ್ದರು. ಅಧಿಕಾರಿ ಆದಾಗ ಒಂದು ಸಂದರ್ಭ ಬರ್ತದೆ, ಚಿತ್ರದುರ್ಗ ಜಗತ್ತುಗಳಿದ್ದು. ಅವರು ಆನೆ ಅಂಬಾರಿ ಎಲ್ಲ ಮೇಲೆ ಊರೂರ ತಿರುಗಾಡ್ತಿದ್ರು. ತಿರುಗಾಡಿ ಊರಾಗ ಸಭೆ ಸಮಾರಂಭ ಮಾಡಿ ವಿದ್ವಾಂಸರು ಕರೆಸಿ ಭಾಷಣ ಮಾಡಿಸೋದು ಮಾಡಿ ಒಂದು ಊರಾಗ ಒಂದು 4-5 ದಿವಸ ಇದ್ದು ಎಲ್ಲ ಸಭೆ ಎಲ್ಲ ಮಾಡಿ ಭಕ್ತರಿಗೆ ಆಶೀರ್ವಾದ ಮಾಡಿ ದುಡ್ಡು ಸುಲ್ಕೊಂಡು ದೋಚ್ಕೊಂಡು ಹೋಗಿಬಿಡ್ತಿದ್ರು. ಹೋಗಿ ತಿರುಗಿ ಉಳಿವಿಗೆ ಹೋದರು. ಉಳಿವಿ ಒಳಗೆ ಸಭಾ ನಡೆಸಿ 1 ತಿಂಗಳ ಥರ ನಡೆಸಿದ್ರು ಸಭಾ. ಉಳಿವಿ ದೊಡ್ಡ ಕ್ಷೇತ್ರ ಅಲ್ಲ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕಲ್ಯಾಣ,
ಲಾಸ್ಟ್ ಪಾಯಿಂಟ್ ಉಳಿದ್ವಿ. ಒಂದು ತಿಂಗಳಾಯಿತು. ಅವಾಗೆಲ್ಲ ಲಿಂಗಾಯತ ಮುಖಂಡರೆಲ್ಲ ಕರೆಸೋದು ಭಾಷಣಕ್ಕೆ. ಎಲ್ಲ ಆಟ ಉದ್ರಗೌಡ್ರಿದ್ರು, ದೊಡ್ಡ ದೊಡ್ಡ ಸಮಾಜ ಲೀಡರ್ಸ್ ಎಲ್ಲರೂ ಹೋಗಿ ಭಾಷಣ ಎಲ್ಲ ಮಾಡಿಸೋದು. ಡೆಪ್ಯೂಟಿ ಚನ್ನಬಸಪ್ಪರಿಗೆ ಕರೆದು ಕಳಿಸಿದವು. ಚನ್ನಬಸಪ್ಪ ಹೇಳ್ದ, ನಾ ಬರೋದಿಲ್ಲ ಅಂತಂದು ಭಾಷಣಕ್ಕೆ. ಎಲ್ರಿಗೂ ಆಶ್ಚರ್ಯ. ಸ್ವಾಮಿಗಳು ಜಗದ್ಗುರು ಕರೆದಾರ, ಎಲ್ಲರೂ ಓಡಿ ಬರೋದು, ಕರೆಯೋಕೆ ಮೊದಲೇ ಬಂದು ಹೇಳ್ತಾರೆ, ಇವಾಗ ಕರೆದ್ರು ನಾ ಬರೋದಿಲ್ಲ ಅಂತ ಹೋಗಿ ಹೇಳಿದರು. ಇದು ಚನ್ನಬಸಪ್ಪ ಮಾತ್ರ ಬರೋದಿಲ್ಲ ಅಂತಾರೆ ನಿಮ್ಮ ದರ್ಶನಕ್ಕೆ ಅಂತ. ಯಾಕೆ ಬರೋದಿಲ್ಲ ಕಾರಣ ಕೇಳ್ಕೊಂಬರ್ರಿ ಅಂತ ಕೊಟ್ಟು ಕಳಿಸಿದ್ರು. ಮತ್ತು ಆದರು ಯಾಕೆ ಅದು ಅಂತಂದ್ರೆ, ನಿಮ್ಮ ಸ್ವಾಮಿ ಮಾಡೋದು ನಾನು ಮನಸ್ಸಿಗೆ ಬಂದಿಲ್ಲ, ಏನು ಮಾಡಿ ಹತ್ತೇನಿದೆಯಲ್ಲ ಇದು ನನ್ನ ಮನಸ್ಸಿಗೆ ಬಂದಿಲ್ಲ, ಅದಕ್ಕಾಗಿ ನಾ ಬರೋದಿಲ್ಲ ಅಂತ. ಅವರು ಹೋಗಿ ಹೇಳಿದ್ರು, ಹೇಗೆ ಸ್ವಾಮಿ ನಾವೇನು ತಪ್ಪು ಮಾಡ್ತೀವಿ ಅದು ಆ ತಪ್ಪೇ ಹೇಳೋಕ್ಕೆ ಬಂದು ಹೇಳತ್ತೆ ಹೇಳೋದು ನಮ್ಮ ಬಾ ಅಂತ ಹೇಳೋದು. ಹೋಗಿ ಹೇಳಿದರು ಹಿಂಗೆ ಅಂತಾರೆ, ಯಾಕೆ ಅಲ್ಲಿ ಬರ್ತೀನಿ ಅಂತ ಹೇಳ್ಕೊಂಡು ಹೋದ್ರು. ಹೋಗಿ ಡೆಪ್ಯೂಟಿ ಚನ್ನಬಸಪ್ಪ ಉಳಿಯೊಳಗೆ ಭಾಷಣ ಮಾಡ್ಯಾರ. ಸ್ವಾಮಿಗಳ ನೀವೊಂದು ತಿಂಗಳ ತನಕ ಇಲ್ಲೇನು ಟೆಂಟ್ ಹಾಕಿರಿ, ದಿವಸಕ್ಕೆಲ್ಲ ಒಂದು ಸಾವಿರಾರು ಮಂದಿ ಊಟಕ್ಕೆ ಹಾಕ್ತಿರಲ್ಲ, ಏನು ಮಾಡಿದ್ರಿ ಅಂದ್ರೆ ಒಂದು ತಿಂಗಳ ತನಕ ಗುಡ್ಡ ಹೊಲಸು ಮಾಡಿ ಹೋದ್ರಿ ಅಂತ ನೀವು. ಅಷ್ಟೇ ಆಯ್ತಲ್ಲ, ರಾತ್ರಿ ಊಟ ಮಾಡೋದು, ಮುಂಜಾನೆ ಸಂಡಾಸಕ್ಕೆ ಹೋಗೋದು, ಅದೆಲ್ಲ ಸ್ವಚ್ಛ ಆಗೋಕೆ ಒಂದು ತಿಂಗಳು ಬೇಕಲ್ಲ. ಅದಕ್ಕಾಗಿ ನೀವು ಮಾಡಿದ ಪರಿಣಾಮ ಏನಾಗಿದೆ ಅಂದ್ರೆ ಗುಡ್ಡ ಒಂದು ತಿಂಗಳ ಹೊಲಸು ಮಾಡಿ ಹೋದ್ರು ನೀವು, ಅದು ಸ್ವಚ್ಛ ಆಗೋಕೆ ಒಂದು ಇಷ್ಟೇ ನಿಮ್ಮ ಇದರ ಸಾಧನೆ ಅಷ್ಟೇ ಅಂತ ಹೇಳಿ ಸ್ವಾಮಿಗಳು ಅನಿಸ್ತು. ಹೌದಲ್ಲ ಅಂತ ಅನಿಸ್ತು. ನಾವು ಬಾಯಿ ಸುಖಕ್ಕೆ ನಾವು ಮಾತಾಡೋದು, ಕಿವಿ ಸುಖಕ್ಕೆ ಅವ್ರು ಕೂತು ಕೇಳೋದು, ಎದ್ದು ಹೋಗೋದು, ಇದಿಷ್ಟೇ ಆಯ್ತಲ್ಲ. ಏನು ನಿಮ್ಮ ಅಭಿಪ್ರಾಯ ಏನು? ಶಿಕ್ಷಣವೇ ಶಕ್ತಿ. ಶಿಕ್ಷಣ ಇದಾವೆ, ಲಿಂಗಾಯತ ಹುಡುಗರು ಸಾಯ್ತಾ ಇದ್ದಾವೆ, ಪಟ್ಟಣಕ್ಕೆ ಬಂದು ಬಡವುದು ಅದಾವೆ. ಅದಕ್ಕೊಂದು ನೀವು ದಾಸೋಹ ಇದು ಮಾಡಬೇಕು, ಅನ್ನೋದು ಇದು ಮಾಡಬೇಕು, ಹುಡುಗರಿಗೆ ಅಂದು ಫ್ರೀ ಬೋರ್ಡಿಂಗ್ ಮಾಡಬೇಕು ಅಂತ. ಯಾಕಂದ್ರೆ ಮಾಡ್ತೀವಿ ಅಂತಂದು ಸ್ವಾಮಿಗಳು ಹೇಳಿದರು, ಏನು ನಮ್ಮ 300 ರೂಪಾಯಿ ತಿಂಗಳಿಗೆ 300 ರೂಪಾಯಿ ಕೊಡ್ರಿ, ನಾವು ಅಷ್ಟು ಹುಡುಗರು ನಾವು ಇದು ಮಾಡ್ತೀವಿ ಅಂತ. ಬೆಳಗಾವದೊಳಗೆ ಫ್ರೀ ಬೋರ್ಡಿಂಗ್ ತೆಗೆದುಬೋದಲ್ಲ. ಅದು ಮೊಟ್ಟ ಮೊದಲನೇ ಫ್ರೀ ಬೋರ್ಡಿಂಗ್ 20ನೇ ಶತಮಾನದೊಳಗೆ ಹುಟ್ಟಿದ್ದು. ಫ್ರೀ ಉಳಿದೊಳಗೆ ಮಠದೊಳಗೆ ನಡೀತಿದ್ದು, ಊಟ ಬಂದು ಹೋಗೋರು ಬರೋರು ಮಠದ ದರ್ಶನ ಕೊಟ್ಟರು ಊಟ ಮಾಡಿ ಹೋಗ್ತಿದ್ರು. ಆದರೆ ವಿದ್ಯಾರ್ಥಿಗಳಿಗೆ ಕನೆಕ್ಟಿವ್ ಆಗಿ ವಿದ್ಯಾರ್ಥಿಗಳು ಆಕರ್ಷಣೆ ಮಾಡಿ ಅವ್ರು ಹಿಡಿದು ಶಿಕ್ಷಣ ಕೊಡುವ ಸಂಬಂಧ ಊಟಕ್ಕೆ ಕೊಡೋದಲ್ಲ, ಇದು ಶುರುವಾಗಿದ್ದು ಇಲ್ಲೇ ಬೆಳಗಾವದೊಳಗೆ ಡೆಪ್ಯೂಟಿ ಚನ್ನಬಸಪ್ಪ ಶುರು ಮಾಡಿ ಮಟ್ಟದರು. ಅದಕ್ಕೆ ಮುಂಚೆ ಈ ಸಿದ್ಧಗಂಗಾ ಮಠ ಆಗಲಿ ಅಥವಾ ಬೇರೆ ಯಾರು ಇಲ್ಲ ಹಂಗಿಲ್ಲ. ಅವು ವಿದ್ಯಾರ್ಥಿಗಳು ಎಂತವಂದ್ರೆ ಒಟ್ಟುಗಳು ಇರ್ತಿದ್ವಲ್ಲ, ಅವು ಒಟ್ಟುಗಳು ಅನುಯಾಯಿಗಳು ಧಾರ್ಮಿಕ ಒಂದು 15-20 ಹುಡುಗರು ಇರ್ತಿದ್ದು. ಬರೀ ಧಾರ್ಮಿಕ ಚರ್ಚೆ, ಧಾರ್ಮಿಕ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಡ್ತಿದ್ದು. ಈ ಶಿಕ್ಷಣ ಸಾರ್ವಜನಿಕ ಶಿಕ್ಷಣದಲ್ಲ, ಇದಕ್ಕೆ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಇಂಗ್ಲೀಷ್ ಕಲಿಯಕ್ಕೆ ಹುಡುಗರು ಬರೋದು, ವಿಜ್ಞಾನ ಕಲಿಯಕ್ಕೆ ಹುಡುಗರು ಬರೋದು, ಏನಿದಾವಲ್ಲ ಔಷಧಕ್ಕೆ ಕಲೆಗಳ ಇವೆಲ್ಲ ಅಭ್ಯಾಸ ಮಾಡೋಕ್ಕೆ ಸಾರ್ವಜನಿಕ ಇದು ವ್ಯವಸ್ಥೆ ಇರಲಿಲ್ಲ. ಬ್ರಿಟಿಷ್ ಬಂದ ಬಳಿಕೆ ಶಿಕ್ಷಣ ಸಾರ್ವತ್ರಿಕರಣ ಆಗಿದ್ದು. ಬ್ರಿಟಿಷ್ ಬಂದ ಬಳಿಕೆ ಸಾರ್ವತ್ರಿಕರಣ ಆದ ಸಂದರ್ಭದೊಳಗೆ ಹುಡುಗರಿಗೆ ಅದಕ್ಕೆ ಕೋಪಪ್ಪ ಆಗಬೇಕಾದ್ರೆ ಅವ್ರಿಗೆ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಒಂದು ಫ್ರೀ ಬೋರ್ಡಿಂಗ್ ಬೇಕಾಗ್ತದೆ. ಅವ್ರು 300 ರೂಪಾಯಿ ಪ್ರತಿಗಳು ಕೊಡ್ತಿದ್ರು. ಅವರು ಇವರು ಫ್ರೀ ಬೋರ್ಡಿಂಗ್ ಇವರು ಡೆಪ್ಯೂಟಿ ಚನ್ನಬಸಪ್ಪನವರು ಶುರು ಮಾಡಿದರು. ಮೊಟ್ಟ ಮೊದಲನೇ ಲಿಂಗಾಯತ್ ಫ್ರೀ ಬೋರ್ಡಿಂಗ್ ಅದು 1886. ಯಾವ ಮಠ ಚಿತ್ರದುರ್ಗದ? ಅವ್ರು ದುಡ್ಡು ಕೊಡೋದು ಚಿತ್ರದುರ್ಗ ಮಠದವರು. ಹಣಕಾಸು ಕೊಡೋರು ತಿಂಗಳ 300 ರೂಪಾಯಿ ಕೊಡ್ತಿದ್ರು ಎಲ್ಲ ಒಟ್ಟ ಆಗಿನ ಕಾಲಕ್ಕೆ. 1886 19ನೇ ಶತಮಾನದೊಳಗೆ ಅದು ಬೆಳಗಾವದೊಳಗೆ ಶುರು ಮಾಡಿದ್ರು. ಅವರು ಬೆಳಗಾವಿ ಶುರು ಮಾಡಿದ್ರು. ಅಲ್ಲಿ ಎಲ್ಲ ಲಿಂಗಾಯತ ಹುಡುಗರು ಬಂದು ಒಂದು 20-30 ಹುಡುಗರು ಬಂದು ಈ ಸಾರ್ವಜನಿಕ ಶಿಕ್ಷಣದಲ್ಲ ABCD ಅದಾವಲ್ಲ ಇವು ಇದು ಕಲಿದು. ಅವಾಗ ಅಮರಕೋಶ ಬಾಪಟ್ ಮಾಡಿಸ್ತಿದ್ದು, ವೇದ ಉಪನಿಷತ್ ಅಂಥವಿದ್ದು ಅಲ್ಲ, ಸಾರ್ವಜನಿಕ ಶಿಕ್ಷಣ ಎಲ್ಲ ಲೌಕಿಕ ಶಿಕ್ಷಣದೆಲ್ಲ ಕೊಡ್ತಾ ಶುರು ಮಾಡಿದ ಕೂಡಲೇ ಅದೊಂದು 30 ಹುಡುಗರು ಬಂದು ಲಿಂಗಾಯತ ಹುಡುಗರು ಬಂದೆಲ್ಲ ಕಲಿತಿದ್ದು. ಕಲಿತ ಕೂಡಲೇ ಆವಾಗ ಬ್ರಾಹ್ಮಣ ಜಾಸ್ತಿ ಮಾಡ್ತಿದ್ರು. ಚನ್ನಬಸಪ್ಪ ಕತ್ತಿಗೆ ಕಡ್ಲಿ ಬೇಳೆ ತಿನ್ನಿಸಿ ಕುದುರೆ ಮಾಡ್ಲಿಕ್ಕೆ ಹೊಂಟಾರಂತ ಅವಹೇಳನ ಹಾಂ ಕತ್ತಿಗೆ ಕಡ್ಲಿ ಬೇಳೆ ತಿನ್ನಿಸಿ ಕುದುರೆ ಮಾಡ್ಲಿಕ್ಕೆ ಹೊಂಟಾನ, ಇವೆಂದು ಕುದುರೆ ಆತ ಇವು ಅಂತ. ಆದರೂ ಚನ್ನಬಸಪ್ಪ ಏನೂ ಕೇಳೋದಿಲ್ಲ, ತಾನು ಕೆಲಸದ ಮಾಡ್ತಾ ಹೋಗ್ಬಿಟ್ಟ. ಏನಾಗ್ಬಿಡ್ತು, ಮುಂದೆ ಆ ಸ್ವಾಮಿಗಳು ತೀರ್ಕೊಂಡ್ಬಿಟ್ರು 1-2 ವರ್ಷನಾಗೆ. ಮುಂದಿನ ಸ್ವಾಮಿಗಳು ದುಡ್ಡು ಕೊಡೋದು ನಿಲ್ಲಿಸ್ಬಿಟ್ರು. ನಿಲ್ಲಿಸಿದ ಕೂಡಲೇ ಹೆಂಗೆ ನಡೆಸ್ಬೇಕು 30 ಹುಡ್ರದು. ಕೊನೆಗೆ ಅವ್ರು ಏನು ಮಾಡಿದರು, ಉದ್ರಿ ಅಂಗಡಿ ಒಳಗೆ ಮಾರವಾಡ ಅಂಗಡಿ ಒಳಗೆ ಉದ್ರಿ ತಂದು
ಬೇಯಿಸಿ ಹಾಕು, ರೊಟ್ಟಿ ಮಾಡೋದು ಇದು ಮಾಡಿಸಿ ಮತ್ತು ಆಹಾರ ಪೂರೈಕೆ ಮಾಡತ್ತು. ಅದೆಷ್ಟೊತ್ತು ಅವರು ಉದ್ರಿ ಕೊಡ್ತಾರೆ. ಇನ್ನು ಉದ್ರಿ ವಸೂಲಿ ಆಗಲಿ, ಇವ್ರು ಎಲ್ಲಿ ಕೊಡ್ಬೇಕು ದುಡ್ಡು ಇವರಿಗೆ? ಇವರು ಪಗಾರ ಸಾಲ ಆಗಿರೋ ಕಾಲಕ್ಕೆ ಕೊನೆಗೆ ಅವ್ರು ಏನು ಮಾಡಿದರು, ಚನ್ನಬಸಪ್ಪನ ಮೇಲೆ ಕೋರ್ಟ್ ಕೇಸ್ ಹಾಕಿದರು, ಕೊಡಲಿಲ್ಲ ಅಂತ. ಕೇಸ್ ಹಾಕಿದ ಕೂಡಲೇ ಚನ್ನಬಸಪ್ಪನ ಏನು ಮಾಡಿದರು, ತಮ್ಮ ಹೆಂಡ್ತಿಗೆ ಇಲ್ಲ ಕೊಳ್ಳಂದು ಬಂಗಾರದ ಕೊಟ್ಬಿಡು, ನಾನು ಮಾರಾಟ ಮಾಡಿ ನಾನು ಇದು ಮಾಡ್ತೀನಿ. ಏನು ರೀ ಎಲ್ಲ ಇದು ಸಮಾಜಕ್ಕೆಲ್ಲ ಮಾರ್ಕೊಂಡು ಬಿಟ್ರಿ, ಇದು ಒಂದೇ ಉಳಿದದ. ಒಂದು ಮಗಳಿತ್ತು ಅವ್ರಿಗೆ, ಇದನ್ನು ನಾನು ಮಗಳ ಸಂಬಂಧ ಇಟ್ಟಿನಿ, ನಾನು ಲಗ್ನಕ್ಕೆ ಇರಲಿ ಅಂತ. ಇದನ್ನೂ ಒಂದು ಮಾರಾಟ ಮಾಡ್ಕೊಂಡು ಹ್ಯಾಂಗೆ ಇಲ್ಲ, ನಾನು ಭಾಳ ತ್ರಾಸದ, ನನಗೆ ಜೈಲಿಗೆ ಆಗ್ತದೆ, ನಾನು ದುಡ್ಡು ಕೊಡಬೇಕಾಗ್ತದೆ. ಇವ್ರು ಜಗಳಾಡ್ತಿದ್ರು. ಅಟ ರುದ್ರಗೌಡರು ಬಂದರು ಮನೆಗೆ. ಅಟ ರುದ್ರಗೌಡರು ಅವರು ಒಬ್ಬ ಸಮಾಜ ಲೀಡರ್. ಅವಾಗ ರುದ್ರಗೌಡರು ಯಾಕೆ ಜಗಳಾಡ್ತಾರೆ ಗಂಡ ಹೆಂಡ್ತಿ ಅಂದ್ಕೊಂಡು ಆಕೆ ಹೇಳಿದ್ಲು, ನೋಡಿ ಅಣ್ಣ ಅವರು ಇಷ್ಟೆಲ್ಲ ನಮಗೆ ತ್ರಾಸು ಕೊಡ್ತಾಯಿದ್ದಾರೆ, ಅವರು ಇದ್ದೊಂದು ಮಗಳದ, ಅದಕ್ಕೆ ನಾನು ಇದು ಮಾಡಿಸಿಟ್ಟಿದ್ದೀನಿ, ಇದನ್ನೂ ಮಾರಾಟ ಮಾಡ್ತು ಅಂತ ಎಲ್ಲ ಕಥೆ ಕೇಳಿದರು. ಇಲ್ಲಮ್ಮ ನೀವು ಕೊಡು, ನಾ ಎಲ್ಲ ಅವ್ನು ಕೊಡಲ, ನಾ ಕೊಡ್ತೀನಿ ನಿಮ್ಮ ಮಗಳ, ಅದಕ್ಕೆ ಕೊಡೋದಕ್ಕೆ ತೆಗೆದುಕೊಟ್ಲು. ಮುಂದೆ ಅದರಿಂದ ಅವ್ರು ಮುಕ್ತ ಉದ್ರಿ ಸಾಲ ಮುಟ್ತು. ಮುಂದೆ ಬೋರ್ಡಿಂಗ್ ಕ್ಲೋಸ್ ಆಯಿತು. ಕ್ಲೋಸ್ ಆಯಿತು. ಅದಾದ ಬಳಿಕ ಮುಂದೆಲ್ಲ ಈ ಬೋರ್ಡಿಂಗ್ ಇದು ಚಳವಳಿ ಇದಲ್ಲ, ಅಲ್ಲಿಂದ ಶುರು ಆಯಿತು. 80-50 ಶುರು ಅಂದ್ರೆ ಮುಕ್ತ ಇದು ಅದಲ್ಲ, ಸಾರ್ವಜನಿಕ ಶಿಕ್ಷಣ ಅದಲ್ಲ, ಸಾರ್ವಜನಿಕ ಶಿಕ್ಷಣ ದೃಷ್ಟಿಯಿಂದ ಅದು ಮಠದೊಳಗೆ ಯಥಾ ಪ್ರಕಾರ ಇರ್ತಿದ್ದು. ಅವತ್ತು ಯಾರು ಪ್ರವಾಸಕ್ಕೆ ಬಂದವರು, ವ್ಯಾಪಾರಕ್ಕೆ ಹೋಗೋರು ಮಠದಾಗ ಒಂದು ದಿವಸ ನಿಂತು ಪೂಜೆ ಮಾಡಿಕೊಂಡು ಸ್ವಾಮಿಗಳಿಗೆ ಊಟ ಮಾಡಿ ಸ್ವಾಮಿ ದಕ್ಷಿಣ ಕೊಟ್ಟು ಹೋಗ್ಬಿಡ್ತಿದ್ರು ಅವರು. ಇಂಥವೆಲ್ಲ ದಾಸೋಹ ಇದ್ದು. ಆದರೆ ಈ ಮಾಡರ್ನ್ ದಾಸೋಹ ಪರಿಕಲ್ಪನೆ ಅದಲ್ಲ, ಇದು ಹುಟ್ಟಿದ್ದು ಇಲ್ಲಿ 56 ಹುಟ್ಟಿದ ಡೆಪ್ಯೂಟಿ ಚನ್ನಬಸಪ್ಪನವ್ರು. ಇದು ಇದರಿಂದ ಆಯ್ತಂದ್ರೆ ಎಲ್ಲ ಹುಡ್ರೆಲ್ಲ ಒಂದು ಅನುಕೂಲತೆ ಬಂದ್ಬಿಡ್ತು ನೋಡು. ಅದಕ್ಕೆ ಎಲ್ಲ ಮಂದಿಯಲ್ಲಿ ಏನು ಮಾಡತ್ತು, ಹುಡ್ರೆಲ್ಲ ಇಲ್ಲಿ ಬಂದು ಬಂದು ಕಲಿಯೋದು ಅಥವಾ ಬೇರೆ ಬೇರೆ ಶುರುವಾಗ್ಬಿಟ್ಟು ದಾಸೋಹ ಅಲ್ಲೆಲ್ಲ ಕಲಿತು ಎಲ್ಲ ಶುರು ಮಾಡಿದರು. ಆಮೇಲೆ ಏನಾಯಿತು ಅಂತಂದ್ರೆ, ಇಲ್ಲ ಹುಡುಗರು ಅಲ್ಲಿ ಹುಡುಗರು ಇಲ್ಲಿ ಬಂದು ಕಲಿದು ತ್ರಾಸಾಗ್ತದೆ, ಆ ಹುಡುಗರಿಗೆ ಸ್ಕಾಲರ್ಶಿಪ್ಪೇ ಕೊಟ್ಬಿಟ್ಟು ನಾವೇ ದುಡ್ಡು ಕೊಟ್ಬಿಡ್ಲಿ ಅಂತ. ಎಲ್ಲೆಲ್ಲಿ ಇರ್ತಾರೆ ಅಲ್ಲೇ ಮಣ್ಣು ಅಂತ ತಿಳ್ಕೊಂಡು ಧಾರವಾಡದೊಳಗೆ ಮತ್ತೊಂದು ಸಂಸ್ಥೆ ಇತ್ತು, ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆ ಅಂತ. ಆಮೇಲೆ ಒಂದು 15-20 ವರ್ಷ ಮೇಲೆ ಇಲ್ಲಿ ಲಿಂಗಾಯತ್ ವಿದ್ಯಾ ಸಂಸ್ಥೆ ಹುಡ್ತು. ಲಿಂಗಾಯತ್ 1876 ಹೇಳ್ತಾನೆ, ಡೇಟ್ ನೆನಪಿಲ್ಲ, 15-20 ಮೇಲೆ ಇದು ಎಲ್ಲಿಯಸ್ ಹುಡ್ತು. ಇವ್ರ ಉದ್ದೇಶನೂ ಹುಡುಗರಿಗೆ ಒಂದು ಕಡೆ ಕರೆಸಿ ಊಟ ಹಾಕೋದಲ್ಲ, ಶಿಕ್ಷಣಕ್ಕೆ ದುಡ್ಡು ಕೊಟ್ಬಿಡೋದು, ಸ್ಕಾಲರ್ಶಿಪ್ ಕೊಟ್ಬಿಡೋದು ಅವ್ರಿಗೆ. ಅವ್ರು ಅಲ್ಲೇ ತಮ್ಮ ತಾಲೂಕು ಪ್ಲೇಸ್ನಾಗ, ಜಿಲ್ಲಾ ಪ್ಲೇಸ್ ಅಲ್ಲೇ ಊಟ ಮಾಡಲಿ, ಅಲ್ಲೇ ಇರೋದಕ್ಕೆ ಊಟಕ್ಕೆ ಅನುಕೂಲ ಮಾಡಿಕೊಡ್ಲಿ, ಫೀಸು ಎಲ್ಲ ಏನೋ ಅನುಕೂಲ ಮಾಡಿಕೊಂಡು ಅಲ್ಲೇ ಓದ್ಕೊಳ್ಳಿ ಅಂತ ಒಂದು ವ್ಯವಸ್ಥೆ ಮಾಡಿಬಿಟ್ರು. ಇದು 2ನೇ ಸ್ಟೇಜ್. ಅದು 3ನೇ ಸ್ಟೇಜ ಇರಿ, ನಾವು ಅನ್ನ ಕೊಡೋದು ಬೇಡಪ್ಪ, ಹೌದಾ, ದುಡ್ಡು ಕೊಡೋದು ಬೇಡ, ಡೈರೆಕ್ಟ್ ಶಿಕ್ಷಣ ಕೊಟ್ಬಿಡೋಣ. ನಾವು ಡೈರೆಕ್ಟ ಶಿಕ್ಷಣ ಸಂಸ್ಥೆ ತೆಗೆದುಬಿಟ್ರು. ಎಲ್ಲ ಕಡೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲ ಕಡೆ ಬೆಳೆದು ಬಂದು ಹಂಗೆ KLದು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅದಲ್ಲ, KL ಶುರು ಆಯಿತು. ಬಿಜಾಪುರ ಡಿಸ್ಟ್ರಿಕ್ಟ್ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅದು ಶುರು ಆಯಿತು. ಬಾಲ್ಕೋಟೆ ಬಸವೇಶ್ವರ ವಿದ್ಯಾವರ ಸಂಘ ಅದು ಶುರು ಆಯಿತು. ಬಳ್ಳಾರಿ ಒಳಗೆ ವೀರಶೈವದು ಅದು ಶುರು ಆಯಿತು. ಆಮೇಲೆ ಸುತ್ತೂರೊಳಗೆ ಸುತ್ತೂರು ಮಠದ ಶುರು ಆಯಿತು. ಸಿದ್ಧಗಂಗಾದಾಗ ಸಿದ್ಧಗಂಗಾ ಮಠ ಶುರು ಆಯಿತು. ಇವೆಲ್ಲ ಚಳವಳಿಗಳು ಹೀಗೆ 3 ಸ್ಟೇಜ್ ಮೇಲೆ ಇವೆಲ್ಲ ಬೆಳ್ಕೊಂಡು ಬಂದಿವೆ. ಅಂದರೆ ಮಕ್ಕಳನ್ನು ಅಲ್ಲಿ ಇಟ್ಕೊಂಡು ಅವ್ರಿಗೆ ಅಕ್ಷರ ದಾಸೋಹದ ಜೊತೆಗೆ ಅನ್ನದಾಸೋಹ ಕೊಡ್ತಾ ಅವ್ರನ್ನ ನೋಡ್ಕೊಳ್ತದ್ದು, ಅಂದರೆ ಆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು, ವಿದ್ಯಾಭ್ಯಾಸ ಕೊಡ್ತಕ್ಕದ್ದು, ಸಾಧ್ಯ ಸ್ಕಾಲರ್ಶಿಪ್ ಕೊಡ್ತಕ್ಕದ್ದು, ಸಾಧ್ಯ ಊಟನೂ ಕೊಡ್ತಕ್ಕದ್ದು. ಈಗ ಬಿಜಾಪುರದಾಗ ಫ್ರೀ ಬೋರ್ಡಿಂಗ್ ಇತ್ತು, ಅದು ಕೂಡ ಫ್ರೀ ಬೋರ್ಡಿಂಗ್ನೂ ನಡೀತಿತ್ತು ಹಾಗೆ ಸಣ್ಣ ಪ್ರಮಾಣದೊಳಗೆ. ಮೊದಲು ಬರೀ ಫ್ರೀ ಪ್ರಧಾನವಾಗಿತ್ತು, ಅದು ಸಣ್ಣ ಪ್ರಮಾಣದೊಳಗೆ. ಆಮೇಲೆ ಶಿಷ್ಯ ವೇತನ ಕೊಡ್ತಿದ್ರು, ಅವು ನಡೀತಿದ್ದು. ಅದು ಕೂಡ ಡೈರೆಕ್ಟ್ ಶಿಕ್ಷಣ ಕೊಡೋದು. ಇವು 3 ಸ್ಟೇಜ್ಗಳು ಇಷ್ಟು. ಅಂದರೆ ಈಗ ಸಿದ್ಧಗಂಗಾ ಮಠ ಮಾಡ್ತಿರೋದು ಆ ಥರದ ಕೆಲಸ, ಆ ಥರದ ಕೆಲಸ. ಅದು ಅನ್ನನೂ ಕೊಡ್ತದೆ, ಶಿಕ್ಷಣವನ್ನು ಕೊಡ್ತದೆ, ಆಮೇಲೆ ಇದು ಸ್ಕಾಲರ್ಶಿಪ್ ಕೊಡ್ತದೆ, ಆಮೇಲೆ ಶಿಕ್ಷಣವನ್ನು ಕೊಡ್ತದೆ. ಸಿದ್ಧಗಂಗಾ ಮಠ, ಸುತ್ತೂರು ಮಠ ಅದೇ ಮಾಡ್ತದೆ. ಆ ಮಠಗಳು ಮಾಡೋದಿಲ್ಲ, ಆ ಮಠದ ಬಿಟ್ಟು ಸಾರ್ವಜನಿಕ ಸಂಸ್ಥೆಗಳು ಬಂದು KL ಸೊಸೈಟಿ ಅಲ್ಲ ಬೆಳಗಾವದು, ಅದು ಮಠದ್ದಲ್ಲ, ಅದು ಪ್ರೈವೇಟ್ದವ್ರು. ಅವರು ಫ್ರೀ ಬೋರ್ಡಿಂಗ್ ಕೊಡೋದಿಲ್ಲ. ಅವ್ರೇನು ಸ್ಕಾಲರ್ಶಿಪ್ ಕೊಡ್ತಾರೆ, ಚಲೋ ಹುಡುಗರು ಸ್ಕಾಲರ್ಶಿಪ್ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಅದಕ್ಕೆ ಡೈರೆಕ್ಟೇ ಸುಮ್ಮನೆ ಯಾಕೆ ಜೋಳ ಕೊಡೋದಕ್ಕಿಂತ ಹಿಟ್ಟು ಕೊಡೋದು ಕೆಲವು ಜನರು. ಹಿಟ್ಟು ಯಾಕೆ ರೊಟ್ಟಿನ ಕೊಟ್ಬಿಡ್ರಿ ಅಂತ ಒಮ್ಮೆ ಊಟಕ್ಕೆ ಮುಂದೆ ಅಲ್ಲಿಗೆ ಬಂದದೀಗ. ಇದು ಒಂದು ದಾಸೋಹದ ಪರಿಕಲ್ಪನೆ ನಮ್ಮಲ್ಲಿ ಬೆಳೆದು ಬಂದಿದ್ದು. ಅದಕ್ಕಾಗಿ ಜೈನದ ಭಾಳ ದೊಡ್ಡ ತತ್ವ ಯಾವುದು ಅಂತ ಕೇಳಿದ್ರೆ ಅಹಿಂಸಾ ಅಂತ ಹೇಳ್ತಾರೆ. ಲಿಂಗಾಯತ ಭಾಳ ದೊಡ್ಡ ತತ್ವ ಯಾವುದಂದ್ರೆ ದಾಸೋಹ.
ಅದಕ್ಕಾಗಿ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆ ಬಸವಣ್ಣ ಎಂಥ ಮಾತು. ಒಟ್ಟು ಇಂಡಿಯನ್ ಫಿಲಾಸಫಿ ಬರೀ ಸೋಹಂ ಮಂದಿ ನಿಂತಿತ್ತು, ಬರೇ ಬೆಳೆಸ್ದ. ಸಮಾಜನೇ ದೇವ್ರು ಅಂದವ. ಈ ಆತ್ಮದೇವ್ರು ಅದಲ್ಲ, ಆತ್ಮದೇವ್ರು ಮಾಡ್ಕೊಳ್ರಿ, ಆತ್ಮನ ಪರಮಾತ್ಮ ಮಾಡ್ಕೊಳ್ರಿ, ಸಮಾಜದೊಳಗೆ ಪರಮಾತ್ಮ ಮಾಡ್ಕೊಳ್ರಿ. ಇಡೀ ಸಮಾಜದೇ ಪರಮಾತ್ಮ. ಯಾಕಂದ್ರೆ ನಾವು ಬದುಕಬೇಕಾದ್ರೆ ಸಮಾಜದೊಳಗೆ ಅಲ್ಲ ನಾವು. ಹೌದು, ಇದು ಆತ್ಮ, ನೀ ಪರಮಾತ್ಮ ಅದಿ, ನೀ ದೇವ್ರ ಅದಿ, ಅದು ದೆವ್ವಾಗಿ ಉಳಿದ್ರೆ ಸಮಾಜ ದೆವ್ವಿಗೆ ದೇವ್ರು ಹ್ಯಾಂಗೆ ಕೊಡ್ತದೆ? ಮನೆ ಕೂತ್ಬಿಟ್ರೆ ಹೆಂಗೆ ಆಗ್ತದೆ? ಅದಕ್ಕಾಗಿ ನೀನೂ ದೇವರಾಗಬೇಕು, ನಿನ್ನ ಪರಿಸರವೂ ದೇವರಾಗಬೇಕು, ಸಮಾಜವೂ ದೇವರಾಗಬೇಕು. ಅವಾಗ ದೇವ್ರು ಕೂಡ ವ್ಯವಹಾರ ನಡೀತದೆ. ಇದು ದೆವ್ವಾಗಿ ಉಳಿದ್ರೆ ಅದು ಹೆಂಗೆ ಏಕೀಕರಣ ಆಗೋದಿಲ್ಲ. ಹಿಂಗೆ ಈ ಸಮಾಜವನ್ನೇ ದೇವರನ್ನ ಮಾಡ್ಲಿಕ್ಕೆ ಹೊರಟಂಥ ಒಂದು ದೊಡ್ಡ ಚಳವಳಿ ಇದು. ಕನ್ನಡಿಗರು ಹೆಮ್ಮೆ ಪಡಬೇಕಾದಂಥ ಕನ್ನಡಿಗರು ಹುಟ್ಟು ಹಾಕಿದ ಚಳವಳಿ ಇದು. ಮತ್ತು ಕನ್ನಡದ ಮೊಟ್ಟ ಮೊದಲನೇ ಚಳವಳಿ ಧರ್ಮ ಧರ್ಮ ಕಾಂಟ್ರಿಬ್ಯೂಷನ್ ಆಫ್ ಕನ್ನಡಿಗಾಸ್. ಅದಕ್ಕೆ ಜಗತ್ತಿಗೆ ಕನ್ನಡಿಗರು ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ಇದು, ಒಂದು ವಿಚಾರದ ಕೊಡುಗೆ ಅದು. ಬೌದ್ಧ ಧರ್ಮ ಭಾಳ ದೊಡ್ಡದು. ಬುದ್ಧ ಏನು ಮಾಡಿದ? ಅಡವೆ ಕೂತು ಜ್ಞಾನ ಪಡ್ಕೊಂಡಂತ. ಭೋಜನರಕ್ಷಿ ಕೆಳಗೆ ಜ್ಞಾನಿ ಆದಂತ. ಸಮಾಜ ಕೂತು ಜ್ಞಾನ ಯಾರಿಗೆ ಬರೋದಿಲ್ಲ. ಅಡವೆ ಕೂತು ಜ್ಞಾನ ಪಡ್ಕೊಂಡು ಬಂದು ಊರಾಗ ಬಂದು ಅಪ್ಲೈ ಮಾಡಿದ್ದತ್ತು. ಅದು ಶರಣರಲ್ಲ, ಊರಾಗೆ ಬದುಕಿನ ಸಂಘರ್ಷವನ್ನೇ ತೊಡಗಿಕೊಂಡು ಜ್ಞಾನ ಪಡ್ಕೊಳ್ಳೋದು. ಇದು ಡೈರೆಕ್ಟ್ ಜ್ಞಾನ. ಇದು ಅನುಭವ, ಇದೇ ಅನುಭವ. ಇದು ಅನುಭವ ಧರ್ಮ ಅಂತೀವಲ್ಲ, ಅದು ಅನುಭವ ಧರ್ಮ ಅಲ್ಲದು. ಬುದ್ಧಂದು ಅನುಭವ ಅಲ್ಲದು. ತಾನೇನೋ ತಿಳ್ಕೊಂಡು ತಾನೇ ಕೂತು, ಯಾರೂ ಸಂಪರ್ಕ ಇಲ್ಲದ ಕೂತು ಸಂಪರ್ಕ ಇರುವಂಥ ಸಮಾಜಗಳು ಬಂದು ಅದನ್ನು ಅಪ್ಲೈ ಮಾಡೋಕ್ಕಲ್ಲ. ನೀವೆಲ್ಲ ಈ ಪ್ರಾಕ್ಟಿಕಲ್ದಿಂದಲೇ ಥಿಯರಿ ಕಟ್ಟೋದು. ಇವ್ರಿಗೆ ಮಾಡಿದ್ರು. ಅವ ಥಿಯರಿ ತಂದು ಇಲ್ಲಿ ಪ್ರಾಕ್ಟೀಸ್ ಟ್ರೈ ಮಾಡೋದು. ಅದು ಫೇಲ್ ಆಗ್ತದೆ. ಸೊ ಅದು ಫೇಲ್ ಆಗ್ತದೆ. ಇದು ಏನಂತ, ಇದು ಪೂರಾ ಪ್ರಾಕ್ಟಿಕಲ್ ನೋಡಿ. ಎಲ್ಲ ಸುಖ ದುಃಖ, ಎಲ್ಲ ಘರ್ಷಣೆಗಳು, ಸ್ನೇಹ ವೈರ ಎಲ್ಲರ ಮಧ್ಯೆ ಎಂಥದ್ದು ರೂಪಿಸಿ ಇಲ್ಲಿ ನಾಲೆಜ್ ಪಡ್ಕೊಂಡು ಇದನ್ನ ಅಪ್ಲೈ ಮಾಡೋದು. ಇಲ್ಲೇ ಪಡ್ಕೊಳ್ಳೋ ಜ್ಞಾನ ಇಲ್ಲೇ ಅಪ್ಲೈ ಮಾಡೋದು. ತಗೊಂಡು ಏನು ಮಾಡಿದೆ? ಅರಿಷಡ್ ವರ್ಗ ತಗೊಂಡು ಅವ್ರ ಅರಿಷಡ್ ವರ್ಗ ಎಂದೂ ಬಿಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಶರಣರು ಹೇಳ್ತಾರೆ, ಅಯ್ಯ ಅರಿಷಡ್ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಅವರು. ಅರಿಷಡ್ ವರ್ಗವನ್ನು ಅದನ್ನು ಹೇಗಂದ್ರೆ ಅದನ್ನು ಸದ್ಬಳಕೆ ಮಾಡ್ಬೇಕಂತಾರೆ ಶರಣರು. ಅವನ್ನ ಕರ್ಮ್ ಮಾಡೋದಲ್ಲ, ಎರಾಡಿಕೇಟ್, ಮಾಡಿಫೈ. ಇಂದ್ರಿಯ ನಿಗ್ರಹ ಮಾಡಿದರೆ ಬಂದು ಕಾಡುವ ದೋಷಗಳು. ಇಂದ್ರಿಯ ನಿಗ್ರಹ ಮಾಡಬೇಡ್ರಿ ಅಂದರು. ಸತಿಪತಿ ರತಿಸಕ್ಕೆ ಹೋಗ್ಬಿಟ್ರೆ ಸಿಂಧು ಬಲ್ಲಾಳ, ಸತಿಪತಿ ರತಿಸಕ್ಕೆ ಹೋಗ್ಬಿಟ್ರೆ ಶ್ರೀಯಾಳ ಚಂಗಳಿಯರು, ಗಂಡ ಹೆಂಡತಿ ಕೂಡ ಇದ್ರಲ್ಲ, ಇದ್ದು ಶಾಸ್ತ್ರಕ್ಕೆ ಬರ್ತದಲ್ಲ. ಅದಕ್ಕಾಗಿ ಅದು ಎಂದೂ ನೀವು ಎಷ್ಟು ಅದನ್ನು ಕರ್ಬ್ ಮಾಡ್ತೀವಿ ಅಂತೀರಿ, ಅದು ಕರ್ಬ್ ಆಗೋದಿಲ್ಲದು. ನೀವು ಅದನ್ನು ಮಾಡಿಫೈ ಮಾಡಿರೋದು. ಅರಿಷಡ್ ವರ್ಗಗಳನ್ನ ಮಾಡಿಫೈ ಮಾಡಿಕೊಂಡು ನೀವು ಬದುಕು ಮಾಡಿರಿ. ಇದು ಸುಧಾರಣೆ ಮಾಡ್ಕೊಂಡು ಒಳ್ಳೆ ಥರ ಮಾಡಿಕೊಂಡು ಬದುಕು ಮಾಡಿ. ಇದು ಶರಣ ಧರ್ಮ. ಇದು ಅದಕ್ಕೆ ಇದು ಸನ್ಯಾಸ ಧರ್ಮ ಅಲ್ಲ, ಇದು ಸಂಸಾರ ಧರ್ಮ. ಇದು ಎಲ್ಲರೂ ಸನ್ಯಾಸಿಗಳೇ ಆದ್ರ ಮುಂದೆ ಮೇಘಜಲಗಳೆಲ್ಲ ಮುತ್ತಾದರೆ ಸಮುದ್ರ, ಇದು ಮೇಘಜಲ ಮುತ್ತಾದರೆ ಸಪ್ತ ಸಮುದ್ರಕ್ಕೆ ಉದಕ ಮುನ್ನೆಲ್ಲಿ. ಅದು ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮೃತ್ಯ ಪಾತಾಳಕ್ಕೆ ಠಾವು ಇನ್ನೆಲ್ಲಿ. ಅದು ಇದೆಲ್ಲ ಗಟ್ಟಿಯಾಗಿಬಿಟ್ರೆ ಸ್ವರ್ಗ ಮೃತ್ಯ ಪಾತಾಳ ಎಲ್ಲಿರ್ಬೇಕು ಇವು? ಅದಕ್ಕಾಗಿ ಕೂಡಲ ಚನ್ನ ಸಂಗಮ ದೇವ. ಮತ್ತು ಇನ್ನೊಂದು, ಹುಟ್ಟಿದ ಜನರೆಲ್ಲ ನೆಟ್ಟರೆ ಶಿವಜ್ಞಾನಿಗಳಾದರೆ ಅಷ್ಟು ಮಂದಿ ಆಗಿಬಿಟ್ರೆ ಭವದ ಬಳ್ಳಿಗೆ ಬೀಜ ಮತ್ತೆ ಮುಂದೆಲ್ಲಿ. ಅದು ಹುಟ್ಟಬೇಕಲ್ಲ. ಇದು ಹೊಸ ಮಂದಿ ಶಿವಜ್ಞಾನಿಗೆ ಸನ್ಯಾಸಿ ಹೋಗ್ಬಿಟ್ರೆ ಹೆಂಗೆ ಮುಂದುವರಿದ ಹಂಗೆ. ಅದಕ್ಕಾಗಿ ಕೂಡಲ ಚನ್ನ ಸಂಗಮ ದೇವ, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಭಾಳ ದೊಡ್ಡ ಮಾತು. ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಭಕ್ತ ಆಗೋದು ಸೋಹಂ, ಶರಣ ಆಗೋದು ದಾಸೋಹಂ. ಅಂಥವ್ರು ಲಕ್ಷಕ್ಕೊಬ್ಬ ಸಿಗ್ಬೋದು ಭಕ್ತರು. ಆದರೆ ಶರಣ ಆಗೋದಲ್ಲ, ದಾಸೋಹ ಆಗೋದಲ್ಲ. ಸೋಹಂ ಆಗೋದು ಸಿಗ್ಬೋದು ಲಕ್ಷಕ್ಕೊಬ್ಬ, ಆದರೆ ದಾಸೋಹಂ ಆಗೋದು ಕೋಟಿಗೊಬ್ಬ ಶರಣ ಆಗ್ತಾನಂತೆ. ಇಂಥ ಒಂದು ವಿಚಾರವನ್ನು ಶರಣ. ಸೊ ದಿಸ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಕನ್ನಡಿಗಾಸ್.
ಫಸ್ಟ್ ಆ್ಯಕ್ಟಿವಿಸ್ಟ್ ಬಸವಣ್ಣ. ಯಾಕಂದ್ರೆ ಯಾರು ಆ್ಯಕ್ಟಿವಿಸ್ಟ್ ಆಗಕ್ಕೆ ಧೈರ್ಯ ಮಾಡೋದಿಲ್ಲ, ಹೌದು ಹೌದು ಎಲ್ಲರೂ ಮೇಲೆ ಬರ್ತಾ ತಿಳ್ಕೊಂಡು ದೂರ ಇರ್ತಾರೆ. ಏನು ಕಲ್ಯಾಣದೊಳಗೆ ಹೊಲೆಯರು ಬರ್ತಿದ್ದಿಲ್ಲ, ಊರಾಗ ಹೊಲೆಯರು ಬರ್ತಿದ್ದಿಲ್ಲ. ಬಂದರು ನಮ್ಮ ಮನೆಗೆ ಕಸ ಹುಡುಗ್ಲಕ್ಕ ನಮ್ಮ ಬಚ್ಚಲ ಮೋರಿ ಇದು ಗಟ್ರ ತೊಳೆಯಕ್ಕೆ ಬರಬೇಕಾಗ್ತಿತ್ತು, ಸತ್ತದನ ಒಯ್ಲಕ್ಕೆ ಬರಬೇಕಾಗ್ತಿತ್ತು. ಅವ್ರು ಬರ್ಬೇಕಾದ್ರೆ ಹೇಗೆ ಹಿಂದೆಲ್ಲ ಬೆನ್ನಿ ಕಟ್ಕೊಂಡೆಲ್ಲ ಬರಬೇಕಾಗಿತ್ತು. ಎಲ್ಲ ತೆಗೆದ್ಬಿಟ್ಟವು. ಒಂದು ಮುಖ್ಯಮಂತ್ರಿ ಇದ್ದಲ್ಲ ಆರ್ಡರ್ ಹೊರಡಿಸ್ಬಿಟ್ಟ, ಎಲ್ಲರೂ ಮುಕ್ತವಾಗಿ ಕಲ್ಯಾಣದ ಬರ್ಬೋದು ಅಂತ. ತಿರುಗಾಡ ಶುರು ಮಾಡೋ ಊರಾಗ ಹೊಲೆಯರು ಮಾತ್ರ ಎಲ್ಲ ಎಲ್ಲ ಗಾಬರಿ ಆಯಿತು. ಇದೇನು ಮಾಡಿಬಿಟ್ಟಿವು, ಸಾಮಾಜಿಕ ಒಂದು ಸಂರಚನೆ ಬೇರೆ ಮಾಡಿಬಿಟ್ಟಲ್ಲ ಅಂತ ಮುಕ್ತವಾಗಿ ಹೊಲೆಯರು ಊರಾಗ ಬರ್ಲಾಕತ್ರು. ಬಂದಿದ್ದಲ್ಲೇ ನಾವು ಇನ್ನೊಂದು ಇದು ಮಾಡ್ದ, ಅವರು ಶರಣು ಅಂದರೆ ನೀವು ಶರಣು ಅನ್ಬೇಕಂತ. ಎರಡು ಶರಣಾರ್ಥಿ ಬರ್ತಲ್ಲ, ಈ ಒಂದು ಸಮಗಾಲ ಹಲ್ಲ ಇದ್ದು ಶರಣಾರ್ಥಿ ಅಂದ ಕೂಡಲೇ ನನ್ನ ಮೇಲೆ ಒಂದು ಶರಣು ಭಾರ ಆಯ್ತು ತಿಳ್ಕೊಂಡು ತನ್ನ ತಡಿ ಚರ್ಮ ಕೊಟ್ಟು ಚಪ್ಪಲ್ ಮಾಡಿ ಕೊಡ್ತಾನೆ, ಅದು ತೆರೆಮೆ ಇಟ್ಕೊಳ್ತಾನೆ, ಇದು ಕೂಡಲು ಸಂಘ ಅರ್ಪಿಸ್ಬೇಕು ಹೇಳ್ತಾನಲ್ಲ. ಅವರು ಶರಣು ಅಂದ್ರೆ ನೀವು ಶರಣಾರ್ಥಿ ಅನ್ಬೇಕು. ಅವ್ರೊಂದು ಬಾಗಿ ನಮಸ್ಕಾರ ಮಾಡಿದ್ರೆ ನೀವು ದೀರ್ಘ ನಮಸ್ಕಾರ ಮಾಡಬೇಕು. ಅವ್ರೊಂದು ದೀರ್ಘ ನಮಸ್ಕಾರ ಮಾಡಿದ್ರೆ ನೀವು ಮನೆ ಕರ್ಕೊಂಡ್ಬಂದು ಅವ್ರ ಪಾದ ತೊಗೊಂಡು ಬಾಯಿ ಹಾಕೊಳ್ಬೇಕು. ಅಂದ್ರೆ ನನ್ನ ಮನಸಾರ ಒಪ್ಪಿದೆ ಅಂತ ನಿನ್ನ ಶ್ರೇಷ್ಠತೆಯನ್ನು, ನಿನ್ನ ಸಮಾನತೆಯನ್ನು ಬರೀ ಡೋಂಗಿ ಅಲ್ಲಿದು. ಅದಕ್ಕೆ ಪಾದ ಪೂಜೆ ಅದಲ್ಲ, ಪಾದ ತೀರ್ಥ ಅದಲ್ಲ, ಅದು ನನ್ನ ಶ್ರೇಷ್ಠತೆಯನ್ನು ನಾಶ ಮಾಡಿಕೊಳ್ಳೋದು. ಮಾಡಿ ನಾನು ನೀನು ಸಮಾನ ಪಾದ ತೋರಿಸ್ಕೊಳಕ್ಕೆ ಈಗಿನಂತೆ ಸಾಧನೆಗಳು ಇರಲಿಲ್ಲ. ಆಗ ಇದೊಂದೇ ಸಾಧನ ಅವ್ರು ಕಂಡು ಹಿಡಿದರು. ಈ ಶರಣ ಅನ್ನೋ ಪದ ಇದೆಯಲ್ಲ, ಅಕ್ಷರದ ಪದ ಶರಣಾಗುವುದು ಅಂದ್ರೆ ಐ ಸರೆಂಡರ್ ಮೈ ಸೆಲ್ಫ್ ಟು ಹುಚ್, ಯಾವ್ದಕ್ಕೆ ಶರಣಾಗೋದು? ಟು ಸೊಸೈಟಿ, ಎವ್ರಿಬಡಿ. ನಾಟ್ ಗಾಡ್. ಅದು ತಿಳ್ಕೊಳ್ರಿ. ಶರಣ ಅಂದ್ರೆ ನಾವೇನು ತಿಳ್ಕೊಂಡು ಇಲ್ಲಿವರೆಗೂ ದೇವ್ರಿಗೆ ಶರಣ ಆಗೋರು ಇತ್ತು. ಸೋಮ ಸಂಕುತೊಳಗಿದ್ದು ದೇವ್ರಿಗೆ ಶರಣ ಆಗೋದು, ಅದು ದೇವ್ರಿಗೆ ಶರಣ ಆಗ್ತಿದ್ರು. ಬಸವಣ್ಣ ಹೇಳ್ದ, ಆಗ್ರಿ ಮಾತ್ರ ಅವ್ರಿಗೆ ಶರಣ ಆಗ್ರಿ ಅಂದ್ರೆ ಅವನೇ ನೀವು ಆಗ್ರಿ, ಆಮೇಲೆ ಸಮಾಜಕ್ಕೆ ಶರಣ ಆಗ್ರಿ ಅಂತ. ಪ್ರತಿಯೊಬ್ಬರಿಗೂ ಶರಣ. ಅದಕ್ಕಾಗಿ ಶರಣ ಸಂಸ್ಕೃತಿ ಅಂತಂದರೆ ಸಮಾಜಕ್ಕೆ ಶರಣ ಆಗುವ ಸಂಸ್ಕೃತಿ. ಇದು ಯಾರು ಹೇಳುವಲ್ಲ ಇಲ್ಲಿವರೆಗೆ. ಬರೀ ಶರಣ ಅಂದ್ಕೊಳ್ಳೆ ದೇವ್ರಿಗೆ ಶರಣಾಗೋದು ಅದು ಅಲ್ಲ ಅಪೂರ್ಣ ಸಿದ್ಧಾಂತ. ಕೆಲವು ಕ್ಲೀಶೆಗಳಿದ್ದಾವಲ್ಲ, ಶರಣಾಗೋದು ಅಂತಂದ್ರೆ ನಿಮ್ಮ ಪಾದಕ್ಕೆ ಬಿದ್ದು ನಾನು ಶರಣಾಗ್ತೀನಪ್ಪ. ಇಲ್ಲ ಅದು ತುಂಬ ಆತ್ಮಾಭಿಮಾನ ಉಳಿಸ್ಕೊಂಡು ಶರಣಾಗೋದು. ಸಮಾಜಕ್ಕೆ ಶರಣಾಗೋದು ಅಂದ್ಕೊಳ್ಳೆ ಸೋಗಿನಿಂದ ಒಂದು ಡಂಬಾಚಾರಕ್ಕೆ ಇದಾಗೋದಲ್ಲ ಅದು. ಅಥವಾ ಇನ್ನೊಬ್ಬರಿಂದ ಏನೋ ನಿರೀಕ್ಷಿಸಿ ಇಲ್ಲ. ನನ್ನ ಟೇಬಲ್ ಮೇಲೆ ಒಂದು ಶೀಟ್ ಹರಿದಿದ್ದು, ಒಂದಿಷ್ಟು ಪಿನ್ ಹಾಕಿದ್ದು, ರೂಲ್ ಪೇಪರ್ ಬರೆದು ಒಂದು ಆಟಿಕೆ ಬರೆದು ನೋಡ್ರಿ. ಶಸ್ತ್ರ ಸಿದ್ಧಾಂತದ ಒಂದು ನವೀಕರಣ. ಅದಕ್ಕೆ ನನಗೇನು ಇಷ್ಟ ಅಂದ್ರೆ, ಈಗ ಶಸ್ತ್ರ ಸಿದ್ಧಾಂತ ಈ ಶಸ್ತ್ರ ಸಿದ್ಧಾಂತವಲ್ಲ ಮುಂದೆಲ್ಲ ಈ ಆಚಾರ್ಯಕ್ಕೆ ಸಿಕ್ತು. ಅನುಭವಿಗಳ ಸಿದ್ಧಾಂತ ಆಚಾರ್ಯಕ್ಕೆ ಅನುಭವಿಗಳು ಅಂತಂದ್ರೆ ಏನು ಹೇಳಿದ್ನಲ್ಲ, ಪ್ರಾಕ್ಟಿಕಲ್ ಆಗಿ ನಾಲೆಜ್ ಪಡೆದವು ಅನುಭವಿ. ಒದ್ದಾಡಿ ಈಸ್ಕಲ್ತ ಪಾಠ ಹೇಳವಲ್ಲ, ಈಜು ಪಾಠ ಹೇಳವಲ್ಲ. ಅದಕ್ಕೆ ನನಗೇನು ಇಷ್ಟ ಅಂದ್ರೆ ಈ ಶಸ್ತ್ರ ಸಿದ್ಧಾಂತ 12ನೇ ಶತಮಾನದೊಳಗೆ ಪ್ರಾಕ್ಟಿಕಲ್ ಇತ್ತು. ಮತ್ತು ಅದು ಆತ್ಮೋದ್ಧಾರ ಮಾಡ್ತಾ ಸಮಾಜೋದ್ಧಾರಕ್ಕೆ ಇತ್ತಲ್ಲ. ಅದು ಬರ್ಬರ್ತಾ ದಾಸೋಮ ಸಿದ್ಧಾಂತ ಇತ್ತಲ್ಲ, ಮುಂದೆ ಬಂತು ಸೋಮ ಸಿದ್ಧಾಂತ ಬರ್ತಿವ್ರಿಗೆ. ಸಿದ್ಧಾಂತ ಕೈ ಸಿಕ್ತು, ಸೋಮ ಸಿದ್ಧಾಂತಗಳ ಕೈ ಸಿಕ್ತದು. ಅವಾಗ ಏನಂದ್ರು, ಶರಣ ತತ್ವದ ಮೂಲ ಉದ್ದೇಶ ಅಂದ್ರೆ ದೇವರು ಜೀವ ಶಿವ ಆಗೋದು ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ಬಿಡ್ತು. ಬೇಕಂತ ತಿರ್ಸಿತ್ತು. ಅವ್ರ ಸಿದ್ಧಾಂತ ಅಷ್ಟಕ್ಕೆ ಇತ್ತಲ್ಲ, ವೈದಿಕತ್ವ ಶೈವ ಇತ್ತಲ್ಲ. ಈ ಶೈವ ಸಿದ್ಧಾಂತ ಅಷ್ಟೇ ಶುದ್ಧ ಶೈವರು ಅಷ್ಟೇ ಇತ್ತು. ಅದಕ್ಕೆ ಅದಕ್ಕೆ ಒಯ್ದು ನಿಂತರು. ಇವತ್ತು ಶರಣ ಸಿದ್ಧಾಂತ ಏನು ಹೇಳ್ತಾರೆ ಅಂದ್ರೆ, ಏನಪ್ಪ ಶರಣ ಅಂದ್ರೆ ದೇವ್ರಿಗೆ ಶರಣಾದವ. ನಾನು ದೇವ್ರಿಗೆ ಶರಣಾದವ ಅಲ್ಲ, ದೇವರಿಗೆ ಶರಣ ಆಗಿ ಸಮಾಜಕ್ಕೆ ಪ್ಲಸ್ ಸಮಾಜಕ್ಕೆ ಶರಣಾಗ. ಇದು ಶರಣ ಸಿದ್ಧಾಂತ. ಈಗ ಅರವಿಂದ ಘೋಷ ಅದಲ್ಲ, ದೇವರಿಗೆ ಶರಣಾದವ ಮುಗೀತು. ಸೋಮ ಸಿದ್ಧಾಂತ ಅರವಿಂದ ಘೋಷ ಅಷ್ಟೇ. ಗವ್ಯ ಕೂತು ಪಾಂಡಿಚೇರಿ ಕೂತು ಮಾಡ್ದ. ಅರವಿಂದ ಆಶ್ರಮ ತೆಗೆದು ಗಾಂಧಿ ಆದ್ರೆ ಗಾಂಧಿ ಶರಣ. ಕರ್ಕೊಂಡು ಹೋದ. ತಾನು ಮೊದಲು ಶುದ್ಧ ಆದ, ಅರವಿಂದ ಘೋಷ ಆದ, ತಾನು ಆಗಿ ತಿರುಗಿ ಸಮಾಜಕ್ಕೆ ಬಂದ. ಇದಕ್ಕಾಗಿ ಬಸವಣ್ಣ ದೃಷ್ಟಿಯೊಳಗೆ 20ನೇ ಶತಮಾನದ ಮಟ್ಟ ಶ್ರೇಷ್ಠ ಶರಣ ಯಾರು ಅಂದ್ರೆ ಗಾಂಧಿ. ಎಲ್ಲರೂ ಗಾಂಧಿಯಾಗಿ ಆಗ್ಬೇಕಂತಿದ್ದು. ಇದು ಬಸವಣ್ಣ ತತ್ವ. ಅದು ಮುಂದೇನಾಯಿತು, ಆ ದಾಸೋಹ ಸಿದ್ಧಾಂತ ಹೋಗಿ ಸೋಮ ಸಿದ್ಧಾಂತಕ್ಕೆ ಹಂಗೆ ಹೇಳ್ತಾ ಬಂದರು. ಅದಕ್ಕೆ ಇವತ್ತು ಶಸ್ತ್ರದ ಉದ್ದೇಶ ಏನಪ್ಪ ಅಂದ್ರೆ ಅಂಗ ಹೋಗಿ ಲಿಂಗ ಆಗೋದು, ಆತ್ಮಗೆ ಪರಮಾತ್ಮ ಆಗೋದು ಅಲ್ರೋ ಅಂತ ನಾನು
ಆತ್ಮ ಪರಮಾತ್ಮ ಆಗೋದು ಮತ್ತು ವ್ಯಕ್ತಿ ಸಿದ್ಧಾಂತ ಆಗ್ತದೆ, ವ್ಯಕ್ತಿವಾದಿ ಆಗ್ತದೆ, ಮತ್ತೆ ಹಿಂದಕ್ಕೆ ಹೋಗ್ತಿದ್ದೀವಿ. ಮತ್ತೆ ಹೋಗ್ತದೆ, ಸಮಾಜವಾದಿ ಆಗೋದಿಲ್ಲ ಅದು. ಅದಕ್ಕಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಈ 4ಕ್ಕೆ ಹೋಗ್ತಾನೆ, ವ್ಯಕ್ತಿವಾದಿ ಇರ್ತಾನೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಇವು 4 ಸ್ಟೇಜ್ ಹೋಗ್ತಾನೆ, ವ್ಯಕ್ತಿವಾದಿಯಾಗಿರ್ತಾನೆ. 5ನೇದ್ದು ಶರಣ ಅಂತಾರೆ ಅವರು, ಸೊಸೈಟಿ ಅಲ್ಲಿ ಶರಣ ಆಗೋದು. ಇಲ್ಲಿ ಹಂಗೆ ಹೋಗಿ ಪ್ರಾಣಲಿಂಗ ಆದ್ರೆ ಮುಗಿತಿಲ್ಲ, ಪ್ರಾಣಲಿಂಗ ಆಯ್ತಲ್ಲ, ಇಲ್ಲಿ ಪ್ಯೂರ್ ಆದ್ರೆ ನೀನು ಹಾಗೆ ಸಮಾಜಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಶರಣ ಸಿದ್ಧಾಂತ ಅದು ಪ್ರಾಣಲಿಂಗಿ ಸಿದ್ಧಾಂತ ಅಲ್ಲದು. ಅದಕ್ಕೆ 5ನೇದಕ್ಕೆ ಶರಣತ್ ಕರೆದಾರ ಅವರು. ನಾವು 5ನೇ ಸಿದ್ಧಾಂತವ್ರು. ನಾವು 5ನೇ ಸಿದ್ಧಾಂತ ಗಟ್ಟಿಕೊಂಡಿದ್ದೆ 6ನೇ ಸಿದ್ಧಾಂತ. 6ನೇ ಸಿದ್ಧಾಂತ ಅದ್ರ ಮೇಲೆ ಮತ್ತೊಂದಿಲ್ಲ. ಇದು ಆರಂಭ ಶರಣ, ಅದು ಪರ್ಫೆಕ್ಟ್ನೆಸ್, ಅದು ಐಕ್ಯ. ಅದಕ್ಕಾಗಿ ಇದು ಶರಣ ಸಿದ್ಧಾಂತ ಅಂದರೆ ವ್ಯಕ್ತಿತ್ವವನ್ನು ದೈವೀಕರಣ ಮಾಡಿಕೊಂಡು ಅದನ್ನು ಸಾಮಾಜಿಕರಣ ಮಾಡಿಕೊಂಡವರೇ ಶರಣ. ಆ್ಯಂಡ್ ಮತ್ತೆ ಅದು ಶುದ್ಧ ಮಾಡ್ಬೇಕು. ಮತ್ತೆ ಅದು ಅಶುದ್ಧ ಇದ್ರೆ ನೀವು ಸ್ನಾನ ಮಾಡಿ ತಿಪ್ಪೆ ತಿರುಗಾಡ್ದಂಗೆ ಆಗ್ತದೆ. ನೀವೆಲ್ಲ ಸ್ನಾನ ಮಾಡಿರಪ್ಪ ನೀವು, ಆಮೇಲೆ ಸುತ್ತಲ ತಿಪ್ಪೆ ಅದಲ್ಲ, ತಿಪ್ಪೆ ಸ್ವಚ್ಛ ಮಾಡೋಕ್ಕಲ್ಲ ಅಂದಾಗ ನೀವು ಸ್ನಾನ ಮಾಡಿದಕ್ಕೂ ಅಂತ ಆಗ್ತದೆ. ಅದಕ್ಕಾಗಿ ಬಸವಣ್ಣ ಮೊದಲು ಸ್ವಚ್ಛ ಅದ, ಆಮೇಲೆ ಸಮಾಜವನ್ನು ಸ್ವಚ್ಛ ಮಾಡಿದ. ಸಮಾಜ ಸ್ವಚ್ಛ ಅಂದ್ರೆ ಏನು ಮಾಡೋದು? ಲಿಂಗಭೇದ ಇತ್ತು ತೆಗೆದು ಹಾಕದ, ವರ್ಗಭೇದ ಇತ್ತು ತೆಗೆದು ಹಾಕದ, ವರ್ಣಭೇದ ಇತ್ತು ತೆಗೆದು ಹಾಕದ, ಅಭೇದ ಸಂಸ್ಕೃತಿಯನ್ನು ಸ್ಥಾಪಿಸಿಬಿಟ್ಟ. ದಾಸ ವೀರಶೈವನ ಬೇಡ್ರಿ, ಲಿಂಗಾಯತ ಯಾಕಂದ್ರೆ ಹೇಳ್ತೀನಿ, ವೀರಶೈವ ದ್ವೈತ, ಲಿಂಗಾಯತ ಅದ್ವೈತ. ನಮ್ಮ ಮೂರ್ಖತನಕ್ಕೆ ಎರಡು ಒಂದು ಮಾಡಿಕೊತ ಹೊಂಟೀವಿ ನಾವು. ಅಲ್ಲಿ ವೀರಶೈವದೊಳಗೆ ಕೈಲಾಸ ಒಪ್ಕೊಳ್ತಾರ ಅವರು, ಶಿವ ಪಾರ್ವತಿ ಒಪ್ಕೊಳ್ತಾರ, ನಾವು ಒಪ್ಕೊಳ್ಳೋದಿಲ್ಲ. ಕೈಲಾಸ ಇಲ್ಲ ನಮಗೆ ಕಾಯವೇ ಕೈಲಾಸ ಅಂತೀವಿ ನಾವು. ದೇಹವೇ ದೇವಾಲಯ, ಕಾಯವೇ ಕೈಲಾಸ ನಮಗೆ. ಅದು ಆತ್ಮನೇ ಪರಮಾತ್ಮ ನಮ್ಮಲ್ಲಿ. ಅವ್ರಿಗಿಲ್ಲ, ಒಂದು ಕೈಲಾಸ ಒಂದು ಬೇರೆ ಅದಂತ, ಅಲ್ಲಿ ಮ್ಯಾಲ ಅದಂತ, ಎಲ್ಲೋ ಅದು. ಅಲ್ಲಿ ಶಿವ ಪಾರ್ವತಿ ಗಂಡ ಹೆಂಡ್ರು ಅದಾರತ್ತ. ಇದೇನಿದು ಕಲ್ಪನೆ, ಅದು ಎಲ್ಲಿ ಅದು ಹಿಡಿದು ಒಮ್ಮೆ ಭೇಟಿ ಆಗ್ಯಾರ ನಮಗೆ ಅವರು. ಯಾರು ಬಂದು ಹೇಳ್ಯಾರ? ಯಾವ ಮಹಾತ್ಮರಿಗೆ ಭೇಟಿ ಯಾರು ಭೇಟಿ ಅದಕ್ಕೆ ಅದು ದ್ವೈತ. ಅದು ಯಾವಾಗ ಹಂಗೆ ಮತ್ತೊಂದು ವಸ್ತುವನ್ನು ಶಿವ ಪಾರ್ವತಿ ಒಪ್ಕೊಂಡ್ರೆ, ಕೈಲಾಸ ಒಪ್ಕೊಂಡ್ರೆ, ನಾನು ಅವನು ಬೇರೆ ಒಂದು ಇದಾಗ್ಬಿಡ್ತಾನೆ. ಹೋಗಿ ಏನು ಅವ್ನು ಮಿಕ್ಸ್ ಆಗ್ತಿದ್ರು ಸಹ ಅದು ನಾನು ದೇವ್ರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಅದಕ್ಕೆ ಅದು ದ್ವೈತ. ಅದು ಇದು ಅದ್ವೈತ. ಅದು ಸೋಹಂ, ಇದು ದಾಸೋಹಂ, ಲಿಂಗಾಯತ. ಅದಕ್ಕೆ ಮೊನ್ನೆ ಧಾರವಾಡದ ಒಂದು ಇದು ಜಜ್ಮೆಂಟ್ ನೋಡಿದ್ರೆ ಹೈಕೋರ್ಟ್ನೊಳಗೆ. ಹೈಕೋರ್ಟ್ ಜಜ್ಮೆಂಟ್ ಆಗ್ಯದ, ಲಿಂಗಾಯತ ಅಂತೆ ಬಳಸ್ಬೇಕು, ಇದಕ್ಕೆ ವೀರಶೈವ ಬಳಸಬಾರ್ದು ಅಂತ. ನೀವು ಇದ್ದಿರಲ್ಲ ಮೈಸೂರು ಕಡೆ ಬಂದು, ನೀವೇ ತಂದವರು. ನೀವು ಸ್ವಲ್ಪ ಸುಶಿಕ್ಷಿತರು, ನಾವು ಅಶಿಕ್ಷಿತರು. ನೀವು ಸುಧಾರಿಸೋರು, ನಾವು ಸುಧಾರಿಸೋರು ಅಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ನೀವು ಹೇಳಿದ್ದೇ ಶ್ರೇಷ್ಠ ಅಂತ ತಿಳ್ಕೊತೀವಿ. ಆ ಕಡೆ ಆರಾಧ್ಯರು ಬಂದ್ರು ಮೈಸೂರು ಕಡೆ, ಆರಾಧ್ಯರದು ವೀರಶೈವ ಅದಲ್ಲ, ಆರಾಧ್ಯರದಾರಲ್ಲ, ಆರಾಧ್ಯರದ ವೀರಶೈವದು. ವಿಶ್ವಾರಾಧ್ಯ ಅದಲ್ಲ, ರೇಣುಕಾರಾಧ್ಯ ಅದಲ್ಲ, ಆರಾಧ್ಯರದು ಅದು ವೀರಶೈವ. ಅವ್ರೇನು ಮಾಡಿದ್ರು, ಇಲ್ಲಿ ಕರ್ನಾಟಕ ಬಂದರು, ಆಂಧ್ರದವ್ರು. ಅವರು ಆಂಧ್ರ ಮೂಲ ಆರಾಧ್ಯರು ಬಂದರು. ಆಂಧ್ರ ಮೂಲ ಆರಾಧ್ಯ ಮಾಡ್ತಿದ್ರು, ಸ್ಥಾವರಲಿಂಗ ಪೂಜೆ ಮಾಡ್ತಿದ್ರು, ಗುಡಿ ಒಳಗೆ ಪೂಜೆ ಮಾಡ್ತಿದ್ರು. ಮತ್ತು ಅವರು ಊರು ಬಿಟ್ಟು ಎಲ್ಲರೂ ಪ್ರವಾಸಕ್ಕೆ ಹೋಗಿ ಏನು ಮಾಡ್ತಿದ್ರು, ಆ ಗುಡಿ ಲಿಂಗದ್ದೇ ಒಂದು ಸಣ್ಣದೊಂದು ಮಿನಿಯೇಚರ್ ಮನೆಯಾಗ ಇಡ್ತಿದ್ರು. ಊರಿಗೆ ಹೋಗಿ ಅದನ್ನು ತೋಡು ಹೋಗ್ತಿದ್ರು. ಎಲ್ಲ ದಾರ್ಯಾಗ ಟ್ರಾವೆಲಿಂಗ್ ಪೂಜೆ ಮಾಡ್ಕೊಂಡು ಬೇಕಲ್ಲ ಅದು ಅಲ್ಲಿ ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಿದ್ರು. ಹೌದಾ, ವಯಸ್ಸಾದವರು ಮನೆಗೆ ಅದರ ರೂಪಾಯಿ ಪ್ರತಿ ರೂಪಾಯಿ ಮನೆಗಿಟ್ಟು ವಯಸ್ಸಾದವ್ರಿಗೆ ಮಾಡ್ತಿದ್ರು. ಹೌದು, ಪ್ರವಾಸಕ್ಕೆ ಹೋಗಿ ಮಾಡಿದ್ರೆ ಸಣ್ಣದಿರ್ತಾರೆ ಮನೆಗೆ, ಇದನ್ನು ತೊಗೊಂಡು ಹೋಗ್ತಿದ್ರು. ತೊಗೊಂಡು ಪೆಟ್ಟಿಗೆ ಇಟ್ಕೊಂಡು ಹೋಗ್ತಿದ್ರು, ಅಥವಾ ತಲೆ ಕಟ್ಕೋತಿದ್ರು, ಅಥವಾ ಕೊಳ್ಳ ಕಟ್ಕೋತಿದ್ರು, ರಟ್ಟಿ ಕಟ್ಕೋತಿದ್ರು. ಹೌದು, ಇವರು ಕೊಳ್ಳೆ ಕಟ್ಕೊಂಡು ಹೋಗೋದು ಒಂದಿತ್ತು ಅವ್ರದ್ದು ಸ್ಥಾವರಲಿಂಗದ ಪ್ರತೀಕ ಅವ್ರದ್ದು. ಬಸವಣ್ಣದು ಒಂದು ಕೊಳ್ಳ ಕಟ್ಕೊಳ್ಳೋದು ಅಲ್ಲ, ಇದು ಸ್ಥಾವರಲಿಂಗ ಪ್ರತೀಕ ಅಲ್ಲ, ಇದು ಆತ್ಮಲಿಂಗ ಪ್ರತೀಕ. ನಾನೇ ನಾನು ನನ್ನ ಪೂಜೆನ ಮಾಡ್ಕೊಳ್ಳೋದು. ಇದು ಆತ್ಮಲಿಂಗ, ಅದು ಸ್ಥಾವರಲಿಂಗ. ಅದು ಆತ್ಮಲಿಂಗ ಅಂದ್ರೆ ಇಷ್ಟಲಿಂಗ ಒಂದನ್ನ. ಆತ್ಮಲಿಂಗ ಇಷ್ಟಲಿಂಗ, ಆತ್ಮಲಿಂಗನ ಇಷ್ಟಲಿಂಗ. ಇಷ್ಟಲಿಂಗ ಪೂಜೆ ಮಾಡ್ತಾ ನಮ್ಮ ಆತ್ಮನ ಶುದ್ಧ. ಅದು ಒಂದು ರೀತಿ ಧ್ಯಾನಸ್ಥ ಮಾಡ್ಲಿಕ್ಕೆ, ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇದೇ ನೀನು ತಿಳ್ಕೊ. ನೀನು ರೂಪ ಅಷ್ಟೇ. ಇದು ಅವ್ಯಕ್ತ, ಇದು ವ್ಯಕ್ತ ಇದೆ. ಅದಕ್ಕಾಗಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತೀನಿ. ನಾ ಪೂಜೆ ಮಾಡೋದಿಲ್ಲ, ಇಲ್ಲಿ ಪೂಜೆ ಮಾಡ್ಕೋತೀನಿ.
ನಾನು ಪೂಜೆ ನಾನು ಮಾಡ್ಕೋತೀನಿ. ನೀವು ಕೇಳ್ರಿ, ಬ್ರಾಹ್ಮಣ ಮನೆ ಹೋಗಿ ಕೇಳ್ರಿ, ನಿಮ್ಮ ಯಜಮಾನ್ ಏನು ಮಾಡ್ತಾರೆ ಅಂತ ಹೆಣ್ಮಕ್ಳಿಗೆ ಕೇಳ್ರಿ, ಅವ್ರ ಹೆಂಡ್ರಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ನಮ್ಮ ಮನೆಗೆ ಕೇಳ್ರಿ, ಈಕೆ ಏನು ಹೇಳ್ತಾರೆ, ಪೂಜೆ ಮಾಡ್ಕೋತಾರೆ ಅಂತ ಹೇಳ್ತಾರೆ. ನಾವು ಕೂತಿರ್ತಿರಲ್ಲ, ನಾ ಪೂಜೆ ಮಾಡ್ಕೊತಿರ್ತೀನಿ. ನಾನು ಪೂಜೆ ನಾನೇ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಮಾಡ್ತಾರೆ, ಇದು ದೇವರಲ್ಲ, ಇಲ್ಲೆಲ್ಲ ಇವು ತೆಚ್ಕೋತೀನಿ, ಹೌದಾ, ಇಲ್ಲೆಲ್ಲ ಹೂವು ಇಟ್ಕೋತೀನಿ. ಪೂಜೆ ಮಾಡಿ ನೋಡ್ತಿರಲ್ಲ, ತಿರುಗಿ ಮೇಲೆ ಹೂವು ಇಟ್ಟು ದೇವ್ರಿಗೆ ಹ್ಯಾಂಗೆ ಪೂಜೆ ಹೂವು ಇಟ್ತಾರಲ್ಲ ತನ್ನ ತಾನಲ್ಲ, ಇದು ದೇವರೇ ಇದೇ ದೇವರು. ಇದು ದೇವರಾಗೋ ಸಂಬಂಧ ಮಾಡೋ ಪೂಜೆ. ಇದು ನಾನು ದೇವರಾಗೋ ಸಂಬಂಧ ಮಾಡೋ ಪೂಜೆ. ಇದು ಹಾಂ, ಸೋಹಂ ದಾರಿ ಅಷ್ಟೇ. ಹಾಂ, ಬಂದು ಆಮೇಲೆ ದಾಸೋಹ ಮಾಡೋದು. ಅದಕ್ಕೆ ಇದು ಲಿಂಗಾಯತದ ಒಂದು ತತ್ವ ಇದು. ಇವು ನಾವು ಸರಿಯಾಗಿ ತಿಳ್ಕೊಳ್ಳಾರ್ದೆ ಯಾರು ಹೇಳಿ ನಾವೇನು ಹೇಳಿದ್ರು ಯಾರು ಕೇಳೋದಿಲ್ಲ ಬಿಡು, ಅವ್ರು ಏನೇನೋ ತಮ್ಮ ತಿಳಾಗ ಮಾತಾಡ್ತಾರೆ. ನಾನು ಕಂಡುಕೊಂಡಂಥ ಒಂದು ಸಿದ್ಧಾಂತ. ಅದಕ್ಕೆ ಈಗ ನಾನು ಲೇಖನ ಬರಿತಿದ್ದೀನಿ, ಷಷ್ಠರ ಸಿದ್ಧಾಂತವನ್ನು ಮತ್ತೆ ನಾವು ನವೀಕರಣ ಮಾಡಬೇಕಂತ. ದಾಸೋಹ ಸಿದ್ಧಾಂತ ಸೋಹಮಕ್ಕೆ ಒಯ್ದಾರಲ್ಲ ಈಗ ಷಷ್ಠರ ಸಿದ್ಧಾಂತ, ಹೌದಿಲ್ಲ? ಇದು ಮತ್ತೆ ಷಷ್ಠರ ದಾಸೋಹ ತರಬೇಕು. ಈಗ ಮತ್ತೆ ಶರಣಂದ್ರ ಸೋಹಂ ಅಂತ ಹೇಳ್ತಾರೆ ಇವರು ಇಲ್ಲಿವರೆಗೂ. ಶರಣಂದ್ರ ಸೋಹಂ ಅಲ್ಲ, ಸೋಹಂ ಪ್ಲಸ್ ದಾಸೋಹಂ. ಬ್ರಾಹ್ಮಣರು ವೈದಿಕವನ್ನೇ ಘಟಿಕಾ ಸ್ಥಾನದೊಳಗೆ ಹೇಳ್ತಾ ಇದ್ದು ಅಷ್ಟೇ. ಅವರೇನು ಎಂದೂ ಈ ಕನ್ನಡ ಮುಟ್ಟಿದವರಲ್ಲ. ಅವರು ಕನ್ನಡ ಮುಟ್ಟಿದ ಮೈಲಿಗೆ ಆಗ್ತದಂತ. ಕನ್ನಡ ಮುಟ್ಟಿದ್ರೆ ಕನ್ನಡ ಮಾತಾಡ್ತಿದ್ದಿಲ್ಲ ಅವ್ರು. ಕನ್ನಡ ದೇವ್ರ ಪೂಜೆ ಮಾಡೋ ಕನ್ನಡ ಮಾತಾಡೋದಿಲ್ಲ ಅವರು. ಸಂಸ್ಕೃತ ಸಾಮಾನ್ಯ ಅರ್ಥ. ಅದಕ್ಕಾಗಿ ಅವರು ಸಂಸ್ಕೃತ ಇದು ಮಾಡ್ತಿದ್ರು, ಹೌದಾ? ಜೈನರು ಸ್ವಲ್ಪ ಉದಾರಿದ್ರು ಕನ್ನಡದ ಬಗ್ಗೆ. ಜೈನರು ಉದಾರಿದ್ರು. ಆದರೂ ಅವರು ಇವು ಕನ್ನಡ ಶಾಲೆ ಕಲಿಸೋದಕ್ಕಿಂತ ಅವ್ರು ಮತ್ತೆ ತಮ್ಮ ಧಾರ್ಮಿಕ ಕ್ರಿಯೆಗಳನ್ನೇ ಕಲಿಸ್ತಿದ್ರು. ಲಿಂಗಾಯತರದಾರಲ್ಲ, ಇವ್ರಿಗೆ ಕನ್ನಡ ಬಿಟ್ಟರೆ ಮತ್ತೊಂದು ಇದ್ದವರಿಗೆ ಅದೇ ಅವರ ದೊಡ್ಡ ಅದೇ ಒಂದು ಮಾತೃಭಾಷೆಯೂ ಧರ್ಮ ಭಾಷೆ ಹೌದು. ನಾನು ಎಲ್ಲೋ ಒಂದು ಬರ್ತೀನಿ, ಬ್ರಾಹ್ಮಣರಿಗೆ ಸಂಸ್ಕೃತ ಧರ್ಮ ಭಾಷೆ, ಕನ್ನಡ ಆಡು ಭಾಷೆ. ಜೈನರಿಗೆ ಪ್ರಾಕೃತ ಧರ್ಮ ಭಾಷೆ, ಕನ್ನಡ ಆಡು ಭಾಷೆ. ಲಿಂಗಾಯತರಿಗೆ ಏನು ಕನ್ನಡವೂ ಧರ್ಮ ಭಾಷೆ ಹೌದು, ಆಡು ಭಾಷೆ ಹೌದು ಅಂತ. ಅದಕ್ಕಾಗಿ ಕನ್ನಡದ ಬಗ್ಗೆ ಏನಾದರೂ ಚಳವಳಿ ಏನು ಬಂದ್ರೆ ಲಿಂಗಾಯತರು ಸತ್ಯದಿಂದಿರ್ತಾರೆ. ಈಗ ಗೋಕಾಕ್ ಚಳವಳಿಯೊಳಗೆ ನಾನು, ಚಂಪಾ, ಪಾಟ್ಲ ಪುಟ್ಟಪ್ಪ, ಆರ್ಶರಿ ಭಟ್ರು, ಬಸವರಾಜ ಕಟ್ಟಿಮನಿ, ನಾವೇ ಇದ್ದೇವೆ ಹೆಚ್ಚಾಗೆಲ್ಲ. ಅದು ಯಾರೋ ಒಬ್ಬರು ಪೇಪರ್ ಬರೆದ್ರು, ಇದು ಲಿಂಗಾಯತರ ಚಳವಳಿ ನಡೆದ ಅಂತ. ನಾನೇ ಸಂತೋಷ ಅಂತ ಹೇಳಿದ್ರು ಅಂತ ಕಾಂಪ್ಲಿಮೆಂಟ್. ನಮ್ಮ ಇದಕ್ಕಾಗಿ, ನಮ್ಮ ಮಾತೃಭಾಷೆಗಾಗಿ, ನಾಡ ಭಾಷೆಗಾಗಿ, ರಾಜ್ಯ ಭಾಷೆಗಾಗಿ ನಾವು ಹೋರಾಟ ನಡೆಸಿವಿ ಅಂತಂದ್ರೆ ನೀವು ಬೇಕಾದ್ರೆ ನಿಮ್ಗೆ ತಪ್ಪು ಅನಿಸೋದು, ನಮ್ಗೆ ಅದು ಹೆಮ್ಮೆ ವಿಷಯ ಅಂತ ಹೇಳಿದ್ರು. thank you like this. ಅದೇ ಈ 7ನೇ ಶತಮಾನದಲ್ಲಿ ಏನಾಯ್ತು ಅಂತ ಅದೆಲ್ಲ ಅವರು ತಮ್ಮ ಧರ್ಮ ಭಾಷೆಗೆ ಹೊರಟ್ಬಿಟ್ಟು, ಮತ್ತು ಧರ್ಮದ ತತ್ವ ತಿಳಿಸೋದು, ಧರ್ಮ ಇಂಥ ಕಲಿಸೋದು, ಇಂಥಕ್ಕೆ ಹೋಗ್ಬಿಟ್ಟು ಕನ್ನಡವನ್ನು ಕಲಿಸೋದು ಆಗಲಿಲ್ಲ. ಬರಬಾರ್ದು. ಆದ್ರೆ ಲಿಂಗಾಯತರು ಏನು ಮಾಡಿದ್ರು ಅಂದ್ರೆ, ಹೇಗೆ ಒತ್ತಾಯಲ್ಲಿ ಕನ್ನಡವನ್ನು ಈ ಮಠದೊಳಗೆ ಕನ್ನಡ ಕಲಿಸ್ತಿದ್ರು. ಮಠದೊಳಗೆ ಕನ್ನಡ ಕಲಿಸ್ತಿದ್ರು. ಯಾಕೆ ಮುಂದೆ ಇವರು ಸಾಹಿತ್ಯದಿಂದ ಕನ್ನಡದಾಗಲ್ಲ, ವಚನ ಕನ್ನಡದಾಗದ, ಪುರಾಣ ಇವ್ರ ಕನ್ನಡ, ಬಸವ ಪುರಾಣ ಇತ್ತು, ಚನ್ನಬಸವ ಪುರಾಣ ಇತ್ತು, ಸಿದ್ದರಾಮೇಶ ಪುರಾಣ ಇತ್ತು, ಕನ್ನಡದಾಗ ಅದಾವ. ಅದಕ್ಕಾಗಿ ನಾವು ಕನ್ನಡ ಭಾಷೆ ಕಲಿಸ್ಲೋದು ಮತ್ತು ನಮ್ಮ ಸಿದ್ಧಾಂತ ಓದ್ಲಿಕ್ಕಾಗೋದಿಲ್ಲ ಇವರಿಗೆ. ಅದಕ್ಕೆ ಇವರು ಕನ್ನಡ ಕಲಿಸ್ತಿದ್ರು, ಶಾಲೆಯೊಳಗೆ ಕಲಿಸ್ತಿದ್ರು. ಇಷ್ಟೇ ಯಾಕೆ 19ನೇ ಶತಮಾನದವರೆಗೂ ಶಾಲೆ ಅಂತ ಶಬ್ದ ಇರಲಿಲ್ಲ, ಮಠ ಅಂತ ಇತ್ತು. ನಾನು ಪ್ರೈಮರಿ ಸ್ಕೂಲ್ನಾಗ ಒಂದು ಪಾಠ ಇತ್ತು, ಒಂದು ಹಾಡಿತ್ತು, ನಾ ಮಠಕ್ಕೆ ಹೋಗುವೇನೆಂದು ನಾ ಓದು ಕಲಿಯುವುದಕ್ಕೆ ಅಂದು ಅಂತ. ನಾವು ಸಾರಿಗೆ ಅಭ್ಯಾಸ ಮಾಡ್ತಿದ್ದೆವು, ಪಾಠ ಮಠಕ್ಕೆ ಹೋಗ್ತೇವೆ. ನನಗಿದು ಮಠಕ್ಕೆ ನಾವು ಸ್ವಾಮಿ ನಮಸ್ಕಾರ ಮಾಡಕ್ಕೆ ಹೋಗ್ತೀವಿ, ಅದು ನಾ ಮಠಕ್ಕೆ ಹೋಗುವೇನೆಂದು ನಾ ಓದು ಕಲಿಯೋದು, ಓದ್ಲಿಕ್ಕೆ ಮಠಕ್ಕೆ ಯಾಕೆ ಹೋಗ್ತಾಯಿರೋದು, ಸ್ವಾಮಿ ನಮಸ್ಕಾರ ಮಾಡಕ್ಕೆ ಹೋಗ್ಬೇಕತ್ತ. ಅವಾಗ ಮುಂದೆ ಗೊತ್ತಾಯ್ತು ನನಗೆ, ಆ ಕಾಲಕ್ಕೆ ಮಠಗಳೇ ಶಾಲೆ ನಡೆಸ್ತಿದ್ದು. ಅದು ಅದಕ್ಕೆ ಸಾಲಿ ಮಠ ಅಂತ ನಮ್ಮಲ್ಲಿ ಅಡ್ರೆಸ್ ಅದ, ಸಾಲಿ ಮಠ ಅಂತ ನಮ್ಮಲ್ಲಿ ಅಡ್ರೆಸ್ ಅದ, ಸಾಲಿ ಮಠ. ಒಂದು ದಿವಸ ಬಸವಣ್ಣ ತಮ್ಮ ವಚನ ಹೇಳ್ತಾನೆ, ನಾನು ಹರಗಣ ಪಂಕ್ತಿಯೊಳಗೆ ಊಟಕ್ಕೆ ಕೂತಿದ್ದೆ, ಎಲ್ಲರೂ ಕೂತಿದ್ರು, ಅವ್ರು ನಾನು ಕೂತಿದ್ದೆ. ನಾನು ಹೆಂಡತಿ ಊಟಕ್ಕೆ ನಿಂತಿದ್ದು, ಎಲ್ಲರಿಗೆ ಶರಣರಿಗಿಂತ ನಾನು ತುತ್ತು ಹೆಚ್ಚು ನೀಡಿದ್ಲಂತ. ಗಂಡನ ಪ್ರೀತಿಗೆ ಒಂದು ತುತ್ತ ಹೆಚ್ಚು ನೀಡಿದ್ಲು, ಅದನ್ನು ತೆಗೆದು ಬದಿಗಿಟ್ಟೆನು ಅಂತ. ಅದನ್ನು ತೆಗೆದು ಬದಿಗಿಟ್ಟೆನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಅಕ್ಕಿಯೇನೋ ಒಂದು ಸ್ವಲ್ಪ ಗಂಡನ ಕೂಡ ಒಂದು ತುತ್ತು ಹೆಚ್ಚು ನೀಡಿದ್ದು, ಒಂದು ಹನಿ ತುಪ್ಪ ಹೆಚ್ಚು ನೀಡುತ್ತೆ, ಹೀಗೆ ನೀಡ್ತಾರಲ್ಲ, ತೆಗೆದಿಟ್ಟರೆ ಇದು ಅಲ್ಲಿದು ಪಂಕ್ತಿ ಭೇದ ಮಾಡಿದ್ಲಿಕ್ಕೆ ಅಂತೇಳಿ ಆ ತುತ್ತು ತೆಗೆದು ನಾನು ಬದಿಗಿಟ್ಟೆನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ, ದೇವ ಸಾಕ್ಷಿಯಾಗಿ ಮಾತಾಡ್ತಾರೆ. ಇದು ಪ್ರಾಮಾಣಿಕತೆ.
ನೂರು ಪ್ರಾಮಾಣಿಕ. ಕೊನೆಗೆ ಉಳಿವಿ ಒಳಗೆ ಶರಣರೆಲ್ಲ ಐಕ್ಯ ಆಗ್ತಾರೆ. ಐಕ್ಯ ಒಳಗ ಹಿಂದಿನ ದಿವಸ ಎಲ್ಲ ಗಣಾರಾಧನೆ ಊಟಕ್ಕೆಲ್ಲ ಮಾಡಿರ್ತಾರೆ. ಗಣ ಮಾಡಿದ ಕೂಡಲೇ ಒಬ್ಬ ಹಡಪದ ರೇಚಣ್ಣ ಅಂತ ಒಬ್ಬಿರ್ತಾನೆ. ಅವ್ರು ರೇಚಣ್ಣಗೆ ಚನ್ನಬಸವಣ್ಣ ಹೇಳ್ತಾರೆ, ಇನ್ನು ನಾವು ಐಕ್ಯ ಆಗಬೇಕು, ಕೈಲಾಸದಿಂದ ತೊಟ್ಟಿಲು ಬರ್ತದೆ, ನಾವು ಜೀಕಿ ನಾವು ಕೈಲಾಸಕ್ಕೆ ಹೋಗ್ತೀವಿ. ಮತ್ತು ರೇಚಣ್ಣ ನೀನು ನಾವು ನಿನ್ನೆಲ್ಲಿ ಊಟ ಮಾಡಿದ್ದೇವಲ್ಲ ಅಲ್ಲಿ ನನ್ನ ಪಾದರಕ್ಷೆ ಬಿಟ್ಟು ಬಂದೀನಿ, ನೆನಪಾರಿ ಅದು ತೊಗೊಂಡು ಬಾ ಅಂತದ. ಅವ ರೇಚಣ್ಣ ನಂಬಿ ಅವ ಪಾದರಕ್ಷೆ ತಲ್ಲ ಹೋಗ್ತಾನೆ. ಅವ ಬರೋದ್ರಾಗ ಇವರೆಲ್ಲ ಜೀಕಿ ಹೋಗಿಬಿಟ್ಟಿದ್ರು ಎಲ್ಲರೂ. ಅವ್ನು ಬಿಟ್ಟು ಒಂದು ವಾಕ್ಯ ಬರೆದು ಹೋಗಿದೆ ಚನ್ನಬಸವಣ್ಣ, ನಿನ್ನ ನಾವು ಬಿಟ್ಟು ಹೋಗಿದ್ದೇವೆ, ಯಾಕಂದರೆ ನಿನ್ನ ಗಣಾರಾಧನೆ ಮುಗಿದ ಬಳಿಕ ಎಲೆ ಹಂಚುವ ಕೆಲಸವನ್ನು ವೀಳೆ ಕೊಡೋದು ಹಂಚಿದ್ದೆ. ನೀನು ಮೇಲ್ವರ್ಗದ ಬಂದವರಿಗೆ ಬಿಳಿ ಎಲೆಯನ್ನು ಕೊಟ್ಟು ಕೆಳವರ್ಗದ ಬಂದವರಿಗೆ ಕರಿ ಎಲೆಯನ್ನು ಕೊಟ್ಟು ವೀಳೆ ಕಪ್ಪು ಕಪ್ಪು ಬಿಳಿ ಇರ್ತದಲ್ಲ, ಕಪ್ಪು ಇರ್ತದೆ ಬಿಳಿ ಇರ್ತದೆ, ಕಪ್ಪು ಇರ್ತದಲ್ಲ, ಮೇಲ್ವರ್ಗದ ಬಂದವರಿಗೆ ಬಿಳಿ ಎಲೆ ಕೊಟ್ಟು ನೀನು ಕೆಳವರ್ಗದ ಬಂದವರಿಗೆ ಕಪ್ಪು ಎಲೆ ಕೊಟ್ಟು ಸ್ಯಾಲ್ರಿ ಕೊಟ್ಟು, ಅದಕ್ಕಾಗಿ ನೀವು ತಾರತಮ್ಯ ಮಾಡಿದ್ರಿ, ನೀನು ಅಲ್ಲಿ ಬದಲಾಗಿ ಯೋಗಿಲ್ಲ ತಿಂದ್ಬಿಟ್ಟು ಅಂತ ಹೇಳ್ತೀನಿ. ಒಂದು ಪೇಪರ್ ಬಂದ್ಬಿಡ್ತು, ಬಸವಣ್ಣ ವಿಗ್ರಹವನ್ನು ಅಲ್ಲಿ ಸ್ಥಾಪಿಸುತ್ತಾರೆ. ಪೇಪರ್ ಬಂದ ಕೂಡಲೇ ನಾವು ನಮ್ಮ ಹಣಿ ಬರಕ್ಕೆ ಗುರುಬರ ಹೆಸರಿಡೋದು ಆಗಲಿಲ್ಲ, ಆಗೋದಿಲ್ಲ, ಜಗಳ ನಡೆಸಿವಿ ನಾವು. ಅದು ಸ್ವಲ್ಪ ಕ್ವಾಯಿಟಾಗಿ ಹೋಗ್ಕೊಂಡು ಅಲ್ಲಿ ಅಶ್ವರಾವ್ ಬಸವೇಶ್ವರ ಸ್ಟ್ಯಾಚು ನಿಂತು ಬಿಡ್ತು ಅಲ್ಲಿ. ಹೌದಾ, ನಾವು ಓಡಾಡ್ಬಿಡ್ತಲ್ಲ. ಲಂಡನ್ದೊಳಗೆ ಈಗ ಅವ್ರ ಸ್ಟ್ಯಾಚು ನಿಲ್ಲಿಸ್ಬಿಟ್ರು. ಲಂಡನ್ದೊಳಗೆ ಸ್ಟ್ಯಾಚು ನೀರಜ್ ಪಾಟೀಲ್ ಇಲ್ಲಿ ಹೋದಾವ, ಇವ ಹೇಳದ ಬಸವಣ್ಣ ಹಿಂಗಾಗಿ ಹಿಂಗೆ ಸೋ ಗ್ರೇಟ್ ಪರ್ಸನ್ ಇನ್ ಕರ್ನಾಟಕ, ಇನ್ನು ಇಂಡಿಯಾ ಅಂತ ಹೇಳ್ಕೊಂಡು ಅವರೇ ಮಾಡಿದ್ರು. ಒಬ್ಬ ಮುಸಲ್ಮಾನ ಪ್ರಪೋಸಲ್ ಮಾಡೋದನ್ನ ಇವನ ಹೆಸರು ಇವನ ಸ್ಟ್ಯಾಚು ಇಲ್ಲಿ ಆಗ್ಬೇಕು ಇಂಥ ಮಹಾತ್ಮ ಮುಸಲ್ಮಾನ ಪ್ರಪೋಸಲ್ ಮಾಡ್ಯಾನ. ಅದಕ್ಕೆ ಅವೇನು ನೀವು ಯಾರು ಹಿಡಿದ್ರು ಅವ ನಿಲ್ಲೋದ್ರಿಂದ ಇನ್ನು ಹೊರಗೆ ಹೋಗ್ಬಿಟ್ಟಾನ. ಅದಕ್ಕೆ ಯಾರು ಹುಡುಕಾಡ್ತಾರ, ಈಗ ನಿಮ್ಮನ್ನು ಹುಡುಕ್ಯಾರ. ಬಸವಣ್ಣ ಹೇಳ್ತಾರ, ಭಕ್ತರ ಮನೆಗಳೇ ಮಠಗಳಯ್ಯ ಅಂತ. ಪ್ರತಿಯೊಂದು ಮಂದಿ ಮಠ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ದೇವರೇ ಆಗಬೇಕು, ಮಠಕ್ಕೆ ಸ್ವಾಮಿ ಅಲ್ಲ, ಪ್ರತಿಯೊಬ್ಬರು ಸ್ವಾಮಿನೇ ಆಗಬೇಕು ಮನೆಯೊಳಗೆ. ಆ ರೀತಿ ವ್ಯಕ್ತಿತ್ವ. ಬೆಂಗಾಲಿ ಹಾಂ, ಅವ ಏನು ಮಾಡ್ದ, ರವೀಂದ್ರನಾಥ್ ಟ್ಯಾಗೋರ್ ತೀರ್ಕೊಂಡು ಕೂಡಲೇ ಒಂದು ಲೇಖನ ಬರ್ದ ತನ್ನ ಪತ್ರಿಕೆ ಒಳಗೆ. ಏನು ಬರ್ದ ಅಂದ್ರೆ, ರವೀಂದ್ರನಾಥ್ ಟ್ಯಾಗೋರ್ ತೀರ್ಕೊಂಡ, ಅವನ ರಾಷ್ಟ್ರಕವಿ ಕಿರೀಟ ಭಾರತದೊಳಗೆ ಯಾರ ತಲೆಗೆ ಹೋಗುತ್ತದೆ, ತೋಡೂರು ಇದ್ದಾರೆ ಅನ್ನೋತರ್ಕೇನೋ, ಯಾರ ತಲೆಗೆ ತಗಲು ಅರ್ಹರಿದ್ದಾರೆ ಅಂತ ಆ ಕಿರೀಟವನ್ನು ಇದು ಕೊಡ್ತದೆ. ಆ ಕಿರೀಟವನ್ನು ಧರಿಸಲಿಕ್ಕೆ ಅರ್ಹರು ಯಾರಿದ್ದಾರೆ ಅಂತ ಪ್ರಶ್ನೆ ಹಾಕಿ ಅವೆಲ್ಲ ಬರೆದು ಕೊನೆಗೆ ಒಂದು ಮಾತನ್ನ, ಈ ಕಿರೀಟ ಕರ್ನಾಟಕದ ಕುವೆಂಪು ತಿಳಿ ಹೋಗ್ತದೆ. ಅವತ್ತಿನ 41ಕ್ಕೆ ಪುಟ್ಟಪ್ಪಿನ ಇದು ಬರೆದಿದ್ದಿಲ್ಲ, ರಾಮಕೃಷ್ಣ ಬರೆದಿದ್ದಿಲ್ಲ, ಇನ್ನೂ ಬಂದೇ ಇಲ್ಲ, ಬಂದಿಲ್ಲ. ಹಾಂ, ಈ ಕಿರೀಟ ರಾಷ್ಟ್ರಕವಿ ಕಿರೀಟದ ಇವ್ರದ್ದು ಯಾರು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ದು ಈ ಕಿರೀಟ ಇದು ಪುಟ್ಟಪ್ಪನ ತಲೆ ಕುವೆಂಪು ತಲೆಗೆ ಹೋಗುತ್ತದೆ ಅಂತ. ನೀನು ಇದನ್ನು ಹೇಳಿದೆ, ಜವರೇಗೌಡರು ಎಲ್ಲಿರ್ತಾರೆ. ನನ್ನ ಪಾರ್ಟಿ ಒಂದೊಳಗೆ ಮಾಡಲ್ ರಿವ್ಯೂ ಪತ್ರಿಕೆ ಒಳಗೆ ರಮಾನಂದ ಚಟರ್ಜಿ ಅವ್ರು ಬರೀತಾರೆ. ಆ ಪತ್ರಿಕೆ ಹುಡುಕಿ ಅದು ಸ್ವಲ್ಪ ಪ್ರಸಿದ್ಧ ಮಾಡ್ಬೇಕಿರ್ತಾರೆ. ಆ್ಯಕ್ಚುಲಿ ಅವರು ನಿನ್ನೆ ತುಂಬ ಥ್ರಿಲ್ ಆಗಿ ಹೋಗ್ಬಿಟ್ಟು ಗೋವಿಂದ ಪೈ ತಿರ್ಕೊಂಡು ಕೂಡಲೇ ಮುಂದೆ ಇವರಿಗೆ ರಾಷ್ಟ್ರಕವಿ ಇವ್ರಿಗೆ ಕೊಟ್ಟರು. 50 ವರ್ಷ ಮುಂಚೆನೇ ಅವೆಲ್ಲ ಎಲ್ಲ ಒಂದು 2-3 ಕವನ ಸಂಕಲನ ಬರೀ ಚಿತ್ರಾಂಗದ ಒಂದು ಬಂದಿರ್ಬೇಕು, ನಾಟಕ ಬಂದಿರ್ಬೇಕು. ಅದು ತೊಳು ಪುಟ್ಟಪ್ಪನ ತೋಡಲ್ಲ ಯಾವ್ದು ಇಶ್ಯೂ ನೋಡ 41ಕ್ಕೆ ಎಷ್ಟು ಬೆಳೆದಿದ್ರು ಅವರು. ಅದೇ ಹಾಂ ನೋಡ್ರಿ, ಕೊನೆಗೆ ಬ್ಯಾಕ್ ಸೈಡ್ ಇದು ಬಂದ ನೋಡ್ರಿ. ನಮ್ಮ ಗುರಿ ತಿನ್ನಿ ಮ್ಯಾಲ ಎಂದಾರ ಒಂದು ದಿನ ಎದ್ದು ಮುಡಿತೊಂದು ಸಾದ ಹೂ